ಜೀವನದಲ್ಲಿ ನಾವೆಲ್ಲ ಏರಿಳಿತಗಳನ್ನು ನೋಡಾದ್ಮೇಲೆ ನಾವು ಒಂದು ಪಾಯಿಂಟ್ ಅಲ್ಲಿ ಸೈಲೆಂಟ್ ಆಗ್ತೀವಿ. ಇವತ್ತಿನ ನಮ್ಗೆ ಎಷ್ಟು ಹಂಗೆ ನೋಡೋದಕ್ಕೆ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಆದ್ರೆ ಸಿಕ್ಕಾಪಟ್ಟೆ ವೈಲೆಂಟ್ ಹೋಗುದು. Won't never stop for anyone now. Won't ever listen to nobody. He is the unstoppable. ನಮ್ಮ ಕೈಯಲ್ಲಿ ವ್ಯವಸಾಯಕ್ಕೂ ಸೈ ಅಂತಾರೆ. ಭಾರತದಲ್ಲಿ ಅತಿ ದೊಡ್ಡ ವರ್ಸಟೈಲ್ ಆಕ್ಟರ್ಗಳಲ್ಲಿ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಕಿಶೋರ್ ಸರ್. ನಿಮ್ಗೆ ಇದ್ದಿದ್ದು ತುಂಬಾ ಕಮ್ಮಿ ಸರ್ಕಲ್ ಅಂತ ಹೇಳ್ತಿದ್ರಿ, ಬಟ್ ನಿಮ್ಮ ಈ ಸರ್ಕಲ್ಲೇ ತಾವು ಹೊಡೆದಾಟ ಇವೆಲ್ಲ ನಡೀತಾ ಇತ್ತು ಅಂತ ಕೇಳ್ಬಿಟ್ಟು ನಿಮ್ಮ ಕಾಲೇಜ್ ಟೈಮಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳಾಗಿ ಏಟ್ಗಳು ತಿಂದು ಸರಿಗೆ ಸರಿ ಏಟ್ ತಿಂದು ಹೆಂಗೆ ಸುಮ್ಮನೆ ಇರೋದು, ಈಗ ತಡ್ಕೋಬೇಕಲ್ಲ, ವಾಪಸ್ ಹೊಡಿಬೇಕು ಅಂತ. 10th ಸುಮಾರು 95% ಅಲ್ಲಿ ತಗೊಂಡು ಬಂದಿದ್ದೆ. ಮ್ಯಾಥ್ಸ್ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ಬಂದು ಮ್ಯಾಥ್ಸನ್ನೇ ಡಮ 95 ಮಾರ್ಕ್ಸ್ 10th ಅಲ್ಲಿ. ಪಿಯುಲಿ ಫೇಲ್. ನಾವು ಸತ್ ಮೇಲೆ ಏನಾಗ್ತೀವಿ ಅಂತ, ಸತ್ ಮೇಲೆ ಹಂಗಾಗ್ತೀವಿ ಹಿಂಗಾಗ್ತಿ ಅಂತ ನಾನು ಬೇಸಿಕ್ ಪಾಯಿಂಟ್ ಸ್ಟಿಕ್ ಆಗ್ಬಿಟ್ಟೆ ಸರ್. ಅಂದ್ರೆ ನಾನು ಒಂದಿನ ಸತ್ತೋಗ್ಬಿಡ್ತೀನಿ ಅನ್ನೋದು. ರಜನಿಕಾಂತ್ ಅವ್ರು ನೀವು ಫಸ್ಟ್ ಭೇಟಿ ಮಾಡಿದ್ದ ನೆನಪು ನಿಮ್ಗೆ ಏನಿದೆ? ಕಬಾಲಿಯಲ್ಲೆಲ್ಲ ಅವ್ರು ಆಕ್ಟ್ ಮಾಡ್ತಾ ಇರುವಾಗ ನೋಡಿ ಖುಷಿ ಪಟ್ಟಿದ್ದೀನಿ. ಕಬಾಲಿಡ ಮಾತಾಡಿ ಮಾತೆ ವ್ಯವಸಾಯನೋ ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ಏನು ಇನೋವೇಟ್ ಮಾಡಿಲ್ಲ ಇಷ್ಟು ವರ್ಷದಲ್ಲಿ. ಈಗ ನಾನೇನು ಮಾಡಬೇಕು ಅಂದ್ರೆ ನಮ್ಮ ಸಮಾಜ ಉದ್ಧಾರನೇ ಆಗಿಲ್ಲ. 50 ವರ್ಷದಿಂದ ಎಲ್ಲಿದ್ದು ಅಲ್ಲಿ ಇನ್ನೂ ಕೆಟ್ಟ ಕೆಳಮಟ್ಟಕ್ಕೆ ಹೋಗ್ಬೋದು. ಭಾಷೆ ಬಗ್ಗೆ ಮಾತಾಡ್ಬಿಟ್ರೆ ಎಲ್ಲರೂ ಕೇಳ್ಬಿಡ್ತಾರೆ. ನಾನೇ ಚಕಾಟೆ ಉಗಿಸ್ಕೊಂಡಿದ್ದೀನಿ. ಯಾರೋ ಒಬ್ಬ ಮುಸ್ಲಿಂ ಹುಡುಗ ಕೊರಗೊಜ್ಜನ ಹುಂಡಿಗೆ ಕಾಂಡಮ್ ಹಾಕ್ತಾರೆ, ಹಂಗಾಗಿ ಒಂದು ರಕ್ತ ಕಾರಿಸೋದ ಕಾಂತಾರದಲ್ಲಿ ದೈವ ಹೇಳಿದ ಇದು ವಿಷಯ ಸತ್ಯ ಆಯಿತು ಅಂತ. ದೇವ್ರು ಇದ್ದಾರೆ ಅನ್ನೋದಕ್ಕಿಂತ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಧೈರ್ಯ ಬರುತ್ತೆ. ನಾನು ದೇವರ ನಂಬಿಕೆ ಇಲ್ಲ. ದೇಶಕ್ಕೆ ತುಂಬ ದೊಡ್ಡ ಕಂಟಕ ತಂದು ಅಂದರೆ ಮಧ್ಯಮ ದ್ವಾರ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ ವ್ಲಾಗ್ಸ್ನ ಹೊಸ ಪಾಡ್ಕಾಸ್ಟ್ ಸಿರೀಸ್ ರೈತ 360ಗೆ ಎಲ್ಲರಿಗೂ ಸ್ವಾಗತ. ಜೀವನದಲ್ಲಿ ನಾವೆಲ್ಲ ಏರಿಳಿತಗಳನ್ನು ನೋಡಾದ್ಮೇಲೆ ನಾವು ಒಂದು ಪಾಯಿಂಟಲ್ಲಿ ಸೈಲೆಂಟ್ ಆಗ್ತೀವಿ. ಇವತ್ತಿನ ನಮ್ಗೆ ಎಷ್ಟು ಹಂಗೇನೆ ನೋಡೋದಕ್ಕೆ ಸೈಲೆಂಟಾಗೆ ಕಾಣಿಸ್ತಾರೆ, ಆದರೆ ಸಿಕ್ಕಾಪಟ್ಟೆ ವೈಲೆಂಟ್ ಹುಡುಗರು. ಇವರು ಒಂದು ಕಡೆ ಲಿಟ್ರೇಚರ್ನ ಓದ್ತಾರೆ, ಇನ್ನೊಂದು ಕಡೆ ಪಾರ್ವತಿಪುರ ಹುಡುಗರ ಜೊತೆ ಗಲಾಟೆ ಮಾಡೋದಕ್ಕೂ ಸೈ ಅಂತಾರೆ. ಇನ್ನೊಂದು ಕಡೆ ಕ್ಯಾರಿಕೇಚರ್ ಬರೀತಾರೆ, ಇನ್ನೊಂದು ಕೈಯಲ್ಲಿ ವ್ಯವಸಾಯಕ್ಕೂ ಸೈ ಅಂತಾರೆ. ಇದೆಲ್ಲದಕ್ಕೂ ಮೇಲಾಗಿ ನಮ್ಮ ಭಾರತದಲ್ಲೇ ಅತಿ ದೊಡ್ಡ ಹಾಗೂ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳಿದ್ರು ತಪ್ಪಾಗಂಥದ್ದಿಲ್ಲ. ಇವತ್ತು ನಮ್ಮ ಜೊತೆ ಇದ್ದಾರೆ ಕಿಶೋರ್ ಸರ್. ಸರ್, ರೈತ 360ಗೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಆದರೆ ಅಷ್ಟೆಲ್ಲ ನಾನಲ್ಲ. ಸೊ ನೀವು ಅಷ್ಟೆಲ್ಲ ನಮಗೆ ಸರ್. ಸೊ ನಿಮ್ಮನ್ನು ನಾವು ಬಿಕಾಸ್ ನಾನು ಕೋಲಾರ ಚಿಕ್ಕಬಳ್ಳಾಪುರ ಬಾರ್ಡರ್ ಪ್ರಾಂತ್ಯಗಳಂದರೆ ಇರೋದ್ರಿಂದ ತೆಲುಗು, ಕನ್ನಡ, ತಮಿಳು ಎಲ್ಲ ಪ್ರಾಕ್ಸಿಮಿಟಿ ಇದೆ ಸರ್. ಎಲ್ಲ ಭಾಷೆಗಳು ನೋಡೋದಕ್ಕೆ ಎಲ್ಲ ಪ್ರಾಕ್ಸಿಮಿಟಿ ಇರೋದ್ರಿಂದ ನೀವೆಷ್ಟು ದೊಡ್ಡ ಆ್ಯಕ್ಟರ್ ಅನ್ನೋದು ನನಗೆ ಗೊತ್ತು. ಹೇಗಿದ್ದೀರಾ ಸರ್? ಹೇಗೆ ನಡೀತಿದೆ ಇವಾಗ? ಯಾವ ಸಿನಿಮಾಗಳು ನಡೀತಿದೆ ಸರ್? ಮೇಯ್ನಾಗಿ ಹಂಸಲೇಖ ಅವರ ಸಿನಿಮಾ ಆಗ್ತಾಯಿದೆ. ಅದು ಬಿಟ್ಟರೆ ಒಂದಷ್ಟು ಪುಟ್ಟ ಸಿನಿಮಾಗಳು ಒಂದೆರಡು ಮೂರು ಆಗ್ತದೆ. ಒಂದು ಡಿಟಾಕ್ಸ್ ಅಂತ ಒಂದು ಕರೆದರೆ ಒಂದು ಸಿನಿಮಾ ಆಗ್ತಾಯಿದೆ. ಒಂದೆರಡು ಸಿನಿಮಾ ಮುಗಿದು ರಿಲೀಸ್. ಮೊನ್ನೆ ಒಂದು ಸಿನಿಮಾ ಮೆಲ್ಲಿ ಸೈ ಅಂತ ತಮಿಳಲ್ಲಿ ಒಂದು ರಿಲೀಸ್ ಆಯಿತು. ವರಲಕ್ಷ್ಮಿ ಡೈರೆಕ್ಟ್ ಮಾಡ್ತಾರೋ ಒಂದು ಸಿನಿಮಾ ಈಗ ರಿಲೀಸ್ ರೆಡಿ ಆಗ್ತಾಯಿದೆ. ಅದು ಬಿಟ್ಟು ಇನ್ನೊಂದು ಹೊಸಪರ ಸಿನಿಮಾ ಒಂದು ತಮಿಳ್ನಾಡು ಒಂದು ಆಗ್ತಾಯಿದೆ. ಇನ್ನೊಂದು ಯಾವುದು ಕುಮಾರ್ ರಾಜ ಅದೊಂದು ಸಿನಿಮಾ ಶುರುವಾಗೈತಿ. ಇಷ್ಟು. ಸೊ ಇಷ್ಟೆಲ್ಲ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೊಂದಷ್ಟು ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ವ್ಯವಸಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ತುಂಬ ಮುಖ್ಯವಾದ ವಿಷಯ ಅದು. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕೆಲಸ ಮಾಡೋದು ಖಂಡಿತ. ಕೆಲಸ ಮಾಡದೇ ಇದ್ದರೆ ವ್ಯವಸಾಯದ ಕೆಲಸ ಹಾಕೋದಿಲ್ಲ. ಬಟ್ ಅದ್ರ ಬಗ್ಗೆ ಮಾತಾಡೋದು ನಾನು ಅದೇ ಅನ್ಕೋತಾ ಇದ್ದೀನಿ. ಆಮೇಲೆ ಬರೀ ಮಾತಿನ ವೀರರು ಮಾತಾಡಿ ಮಾತೇ ವ್ಯವಸಾಯನೋ ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ ಅಂತ. ಬಟ್ ಇವತ್ತಿನ ಸನ್ನಿವೇಶದಲ್ಲಿ ಮಾತಾಡೋದು ತುಂಬ ಇಂಪಾರ್ಟೆಂಟು. ಅದು ತುಂಬ ಕಷ್ಟ ಆಗೋಗಿದೆ. ಸೊ ಈಗ ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಹಂಗಾಗಿ ಬಂದೆ. ಸೂಪರ್. ಸೊ ನಿಮಗೆ ಈ ಮಾತಾಡಬೇಕು ಅನ್ಸೋದನ್ನು ಬಹುಶಃ ಯಾವುದಾದ್ರೂ ನಾನು ನೀವು ಬರ್ತಿದ್ದೀರಾ ಅಂದಾಗ ಒಂದು ಸ್ವಲ್ಪ ರಿಸರ್ಚ್ ನಮ್ಮ ಟೀಮ್ನ ಮಾಡೋಕ್ಕೆ ಹೇಳಿದೆ ಸರ್. ನಿಮ್ಮ ಫಸ್ಟ್ ಜರ್ನಿ ಹಿಂಗೆಲ್ಲ ಶುರುವಾಗೋಕ್ಕೆ ಪುಸ್ತಕಗಳು ನಿಮ್ಮ ಮೇಲೆ ತುಂಬ ಪ್ರಭಾವ ಬಿತ್ತು ಅಂತ ಕೇಳ್ಪಟ್ಟು ನಾವು ಹೌ ಡಿಡ್ ದಟ್ ಜರ್ನಿ ಸ್ಟಾರ್ಟ್ ಸರ್? ನಿಮ್ಮ ಇನ್ಫ್ಲೂಯೆನ್ಸ್, ನಿಮಗೆ ಬುಕ್ಸ್ ಮೇಲೆ ಆ ಇಂಟ್ರೆಸ್ಟ್ ಬೆಳೆಯೋದಕ್ಕೆ ಕಾರಣ? ಗೊತ್ತಿಲ್ಲ, ಮೊದಲಿಂದನೂ ಆಗ ಸ್ವಾಭಾವಿಕವಾಗಿ ಒಂದು ಆ ಥರದ ಒಂದು ಪರಿಸರ ಇತ್ತು ಮುಂಚೆ ಎಲ್ಲ. ನಾವೆಲ್ಲ ಸ್ಕೂಲ್ ಓದ್ತಿದ್ದಾಗ ನಮಗೇನು ಡಿಸ್ಟ್ರಾಕ್ಷನ್ಗಳಿರಲಿಲ್ಲ, ಎಂಟರ್ಟೈನ್ಮೆಂಟ್ಗೆ ಏನೂ ಇಲ್ಲ. ಮನೇಲಿ ಟಿ ವಿ ಬಂದಿದ್ದೆ ಯಾವಾಗ 9ನೇ ಕ್ಲಾಸ್ಗೆ ನಾನು ಬಂದಾಗ ಅನಿಸುತ್ತೆ. ಸೊ ಒಂದು 2-3 ವರ್ಷ, ನಮ್ಮ ಅಕ್ಕ 3 ವರ್ಷ ದೊಡ್ಡವಳು ಅಂದರೆ ಅವಳಿಗೆ 11-12 12th ಆದಮೇಲೆ. ಸೊ ಅಷ್ಟು ಲೇಟಾಗಿ ಬಂದಿದ್ದರಿಂದ ನಮಗೆ ಓದೋದು ಆಟೋಮೆಟಿಕ್ಕಾಗಿ ಬಂದುಬಿಡ್ತು. ಅಂದರೆ
ಎಂಟರ್ಟೈನ್ಮೆಂಟಿಗೆ ಬೇರೆ ಏನು, ಜೊತೆಗೆ ಮನೇಲೂ ಓದೋರು ಇದ್ದಲ್ಲ, ಅಮ್ಮ ಓದ್ತಾರೆ ಸಿಕ್ಕಾಪಟ್ಟೆ ಪುಸ್ತಕಗಳು. ಈಗಲೂ ನಾನು ಓದೇ ಇಲ್ಲ ಅಷ್ಟೊಂದು ಪುಸ್ತಕ. ನಾನು ತೊಗೊಂಡು ಇಟ್ಕೊಂಡಿದ್ದು, ನಮ್ಮ ಅಮ್ಮ ಮೊನ್ನೆ ತೊಗೊಂಡೋಗಿ ಕೊಟ್ಟರೆ ಎಲ್ಲ ಆಗೋಯ್ತು ಕೊಡೋ, ಬೇರೆ ತಂದು ಕೊಡು ಅಂತ ಇದ್ದಾರೆ. ನಾನಿದ್ನು ಓದೋಕ್ಕೆ ಇರಿ, ನಾನು ಓದೋ ತಂಗೆ ಬೇರೆ ತೊಗೊಳ್ಳಲ್ಲ ಅಂತ ನಾನು. ಸೊ ಅವ್ರು ಅವಾಗ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳು ಇರ್ತಾ ಇತ್ತಲ್ಲ, ಎಲ್ಲ ತಂದು ಪುಸ್ತಕಗಳು ತಂದು ಓದೋರು. ಅವರಂತೂ ಎಲ್ಲನೂ ಓದೋರು, ಸೀರಿಯಸ್ ಲಿಟ್ರೇಚರ್ ಓದೋರು, ಪತ್ತೇದಾರಿ ಕಾದಂಬರಿನೂ ಓದೋರು, ಎಲ್ಲನೂ ಓದೋರು. ನಮಗೂ ಏನು ಅದು ಭೇದ ಭಾವ ಏನಿಲ್ಲ, ಒಟ್ಟಿನಲ್ಲಿ ಓದಬೇಕು. ಓದೋದೊಂದು ಅವಾಗಿನ ಇಮ್ಯಾಜಿನೇಷನ್ ತಾನೆ, ಓದ್ತಾ ಒಂದು ಕತೆ ಕಟ್ಕೋತಾ ಇರ್ತೀವಲ್ಲ. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ, ಎಲ್ರಿಗೂ ಅದೇ. ಈಗಲೂ ಓದು ಯಾಕೆ, ಪುಸ್ತಕಗಳು ಓದೋದು ಯಾಕೆ ಇಂಟ್ರೆಸ್ಟಿಂಗ್ ಅಂತಂದರೆ, ನಮ್ಮ ಸಿನಿಮಾ ನಾವೇ ಮಾಡ್ಕೋತಾ ಇರ್ತೀವಿ ಒಳಗಡೆ. ಸೊ ಆ ವಿಜುವಲ್ಸ್ ಎಲ್ಲ ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಪಾತ್ರಗಳೆಲ್ಲ ಕ್ರಿಯೇಟ್ ಆಗ್ತಾ ಇರ್ತವೆ, ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇರ್ತವೆ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಸಖತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಆ ಕೆಲಸ. ಸೊ ಹಾಗೆ ಓದೋದಕ್ಕೆ ಶುರು ಮಾಡಿದ್ದು. ಹಾಗೆ ಬರ್ತಾ ಲಿಟ್ರೇಚರ್ ಒಂದಷ್ಟು ಇಂಟ್ರೆಸ್ಟ್ ಶುರು ಆಯಿತು, ಥಿಯೇಟ್ರಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಶುರು ಆಯಿತು. ಸ್ಕೂಲಿದ್ದಾಗ ಬಲವಂತವಾಗಿ ನಾಟಕ ಮಾಡಿಸು. ನಮ್ಮ ಹೆಡ್ ಮಿಸ್ಟ್ರೆಸ್ ಒಬ್ಬರಿದ್ರು, ಜೋಸ್ಪಿನ್ ಅಂತ, ಕಾನ್ವೆಂಟಲ್ಲಿ ಓದಿದ್ದು, ಕ್ರಿಶ್ಚಿಯನ್ ಕಾನ್ವೆಂಟಲ್ಲಿ ನಾನು. ಸೊ ಇದ್ದಿದ್ದಲ್ಲಿ ಒಳ್ಳೆ ಸ್ಕೂಲ್ ಅದು ಅಂತ ಕರ್ಕೊಂಡು ಹೋಗೋಣ ಓದಿದ್ದೆಲ್ಲ. ಇಲ್ಲ, ಫಸ್ಟು ನಾಗಮಂಗಲ, ಆವಾಗ 1ನೇ ಕ್ಲಾಸ್ ತನಕ ನಾಗಮಂಗಲ ಹಚ್ಚಿದ್ದು, 2ನೇ ಕ್ಲಾಸ್ ತನಕ. ಅಲ್ಲಿಂದ 3ನೇ ಕ್ಲಾಸ್ಗೆ ಕುಣಿಗಲ್ಲಿಗೆ ಬಂದ್ವಿ. ಕುಣಿಗಲ್ಲಲ್ಲಿ ಮೇಜರ್ ಓದಿದ್ದು ನಾನು, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಕುಣಿಗಲ್. ಅದಾದ್ಮೇಲೆ ಕಾಲೇಜಿಗೆ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಸೇರಿಕೊಂಡೆ. ಎಲ್ಲ ಕಡೆನೂ ಓದೋದಕ್ಕೆ ಒಂದಷ್ಟು ಸಪೋರ್ಟ್ ಇದ್ದೇ ಇರ್ತಾ ಇತ್ತು. ಎಲ್ಲರೂ ಹಾಗೆ ಆಯಿತು, ಸುತ್ತಮುತ್ತ ಇರೋರು ಎಲ್ಲರೂ ಓದ್ತಾ ಇದ್ರು. ಹೀಗಾಗಿ ಓದೋದೆಲ್ಲ ಆಸಕ್ತಿ ಆಟೋಮೆಟಿಕ್ ಆಗಿ ಬಂತು. ಯಾವ ಥರ ಬುಕ್ಸ್ ಜಾಸ್ತಿ ಓದ್ತಾ ಇದ್ರಿ ಸರ್? ಎಲ್ಲನೂ ಓದ್ತಾ ಇದ್ದೆ. ಏನು ಅದೇ ಇಲ್ಲ, ಅಮ್ಮ ಎಲ್ಲನೂ ಓದ್ತಾರೆ, ನಾನು ಎಲ್ಲನೂ ಓದ್ತಾ ಇದ್ದೆ. ಈಗ ಹೆಚ್ಚಿಗೆ ಅಂದರೆ ಕತೆ ಕಾದಂಬರಿಗಳು ದೇ ಆರ್ ಮೋರ್ ಇಂಟ್ರೆಸ್ಟಿಂಗ್ ಅಲ್ಲ. ಜೊತೆಗೆ ಒಂದಷ್ಟೆಲ್ಲ ಬೇರೆ ವಿಷಯಗಳದ್ದು ಆಸಕ್ತಿ ಶುರು ಆಯ್ತು. ಒಂದಷ್ಟು ಅಲ್ಲಲ್ಲಿ ಓದ್ತೀನಿ. ಬಟ್ ಕತೆ ಕಾದಂಬರಿಗಳು ಎಲ್ಲವನ್ನೂ ಸೇರಿಸ್ಕೊಂಡಿರ್ತೇವೆ ಅಂತ. ಒಬ್ಬ ಒಳ್ಳೆ ರೈಟರು ಅಲ್ಲಿ ಒಬ್ಬ ಸೋಷಿಯಲ್ ಸೈಂಟಿಸ್ಟು ಆಗಿರ್ತಾನೆ, ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಕೂಡ ಆಗಿರ್ತಾನೆ, ಎಲ್ಲವೂ ಆಗಿರ್ತಾನೆ. ನಮ್ಮ ಸಮಾಜಕ್ಕೆ ಸ್ಪಂದಿಸ್ತಾ ಇರ್ತಾರಲ್ಲ ಕಂಟಿನ್ಯೂಸ್ ಆಗಿ. ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಅದು ನಾವು ಲಕ್ಕಿ, ಕನ್ನಡದವರು ಎಲ್ಲರೂ ಅಷ್ಟೇ. ಎಲ್ಲ ಲಿಟ್ರೇಚರ್, ಎಲ್ಲ ಭಾಷೆಗಳದ್ದು, ಸ್ಥಳೀಯ ಭಾಷೆಗಳದ್ದು ಒಳ್ಳೊಳ್ಳೆ ಲಿಟ್ರೇಚರ್ ಇದ್ದಿದೆ. ನಮ್ಮಲ್ಲಿ ಅಷ್ಟೊಂದು ಜ್ಞಾನಪೀಠಗಳೆಲ್ಲ ತೊಗೊಳ್ಳೋಷ್ಟು ಆಗೆಲ್ಲ ರಾಜಕೀಯ ಬೀಚಿಗೆ ಏನಿರಲಿಲ್ಲ. ಆಗಲೇ ಇಷ್ಟೊಂದು ರಾಜಕೀಯ ಜ್ಞಾನಪೀಠಗಳು ಬಂತು ಅಂದರೆ ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಲಿಟ್ರೇಚರ್ ಇದ್ದಿತ್ತು ಅನಿಸುತ್ತೆ. ನಾವು ಲಕ್ಕಿ ಕನ್ನಡಿಗರು, ಒಳ್ಳೆ ಲಿಟ್ರೇಚರ್ ಇದ್ದಕ್ಕೆ. ಸೊ ಅಂಥ ಲಿಟ್ರೇಚರ್ಗೆ ಎಕ್ಸ್ಪೋಸ್ ಆಗಿದ್ದೀವಲ್ಲ. ಸೊ ಎಲ್ಲ ತಾನಾಗೆ ಆಗಿಬಿಡುತ್ತೆ. ಇಷ್ಟೊಂದೆಲ್ಲ ಅನುಕೂಲಕರ ವಾತಾವರಣ ಇರಬೇಕಾದ್ರೆ ಒಂಥರ ಸಾಹುಕಾರರ ಮಕ್ಕಳು ಥರ ನಮಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿಲ್ಲ, ಅದೇ ಸಮಸ್ಯೆ. ಇಷ್ಟೊಂದೆಲ್ಲ ಸಂಪತ್ತು, ಸಾಹಿತ್ಯ ಸಂಪತ್ತು ಇದೆಲ್ಲ, ಹಾಗಾಗಿ ಅದ್ರ ಇಂಪಾರ್ಟೆನ್ಸ್ ಸರಿ ಗೊತ್ತಿಲ್ಲ ನಮಗೆ. ಇಲ್ಲದೇ ಇರೋ ಕಡೆ ಹೋದ್ರೆ ಗೊತ್ತಾಗುತ್ತೆ. ಕರೆಕ್ಟ್. ನಾನು ಐ ಕಮ್ ಫ್ರಮ್ ವೆರಿ ಮಿಡಲ್ ಕ್ಲಾಸ್ ಬ್ಯಾಕ್ ಡ್ರಾಪಿಂದ ಬಂದಾಗ ಸರ್, ಬುಕ್ಗಳು ನನ್ನ ಮೇಲೆ ಹೆಂಗೆ ಪ್ರಭಾವ ಬೀತಿತ್ತು ಅಂದರೆ, ನಾನು MSc ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ನಾವು ಸತ್ತ ಮೇಲೆ ಏನಾಗ್ತೀವಿ ಅಂತ ಒಂದು ಲಾಸ್ ಆಫ್ ಸ್ಪಿರಿಚುವಲ್ ವರ್ಲ್ಡ್ ಅಂತೇನೋ ಬುಕ್ ಕೊಟ್ಟ. ಆ ಬುಕ್ ಇದ್ದಿದ್ದು ಡೈರೆಕ್ಷನ್ ಸಪ್ರೇಟ್ ಆಗಿತ್ತು. ಅಂದರೆ ನೀನು ಸತ್ತ ಮೇಲೆ ಹಂಗಾಗ್ತಿ ಹಿಂಗಾಗ್ತಿ ಅಂತ. ನಾನು ಬೇಸಿಕ್ ಪಾಯಿಂಟಿಗೆ ಸ್ಟಿಕ್ ಆಗಿಬಿಟ್ಟೆ ಸರ್. ಅಂದರೆ ನಾನು ಒಂದಿನ ಸತ್ತೋಗ್ಬಿಡ್ತೀನಿ ಅನ್ನೋದು ಪಾಯಿಂಟಿಗೆ ಸ್ಟಿಕ್ ಆಗಿಬಿಟ್ಟು ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದ ಅಡ್ವೆಂಚರ್ಸ್ ವಾಟ್ ಐ ಕ್ಯಾನ್ ಡು. ಏನು ಸಾಯೋದೇ ಉಂಟಂತೆ, ಇನ್ಯಾಕೆ ನಾನು ಜಾಬ್ಗೆ ಹೋಗ್ಬೇಕು. ನಾವು ಓದಿದ್ದೆ ವ್ಯವಸಾಯ, ಅಗ್ರಿಕಲ್ಚರ್ ಮಾಡೋಣ, ಇವೆಲ್ಲ ಬರೋಕ್ಕೆ ಶುರುವಾಯ್ತು ಸರ್. ಸೊ ತಾವು ವ್ಯವಸಾಯನ ಕಾಲೇಜ್ಗೆ ಹೋಗೋಕ್ಕೂ ಮುಂಚೆನೇ 1 ವರ್ಷ ಮಾಡಿದ್ರಂತೆ. ಇದು ವಾಟ್ ಈಸ್ ದ ಗೊತ್ತಿಲ್ಲ. ಚಿಕ್ಕಂದಿಂದ ಏನಂದರೆ ನಮ್ಮ ತಾಯಿ ತಂದೆ ಚನ್ನಪಟ್ಟಣ ಅವರು ಕೊನೆಯಲ್ಲಿ ಎಲ್ಲ ಕಡೆ ಕೆಲಸ ಮಾಡಿ ಅವರು ಶೇಖ್ದಾರ್ ಅಂತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಥರ ಎಲ್ಲ ಕೆಲಸ ಮಾಡಿ ರಿಟೈರ್ ಆಗಿ ಚನ್ನಪಟ್ಟಣದಲ್ಲಿ ಸೆಟ್ಲ್ ಆಗಿದ್ರು. ನಮ್ಮ ಅಜ್ಜಿ ಊರಿಗೆ ಹತ್ತಿರ ಅಂತ, ಅಲ್ಲಿಂದ ಸುಳ್ಳೇರಿ ಅಂತ ಒಂದು ಊರಿದೆ, ಅದು ನಮ್ಮ ಅಜ್ಜಿ ಊರು. ಹಾಗಾಗಿ ಅಲ್ಲಿಗೆ ಹತ್ತಿರ ಅಂತ ಅಂದ್ಬಿಟ್ಟು ಚನ್ನಪಟ್ಟಣದಲ್ಲಿ ಒಂದು ಜಮೀನು ತೊಗೊಂಡು 2 ಎಕರೆ ಜಮೀನು ತೊಗೊಂಡು ತೋಟ ಮಾಡಿದ್ರು ಅಲ್ಲಿ. ಅವ್ರಿಗೆ ನನ್ನ ಕಂಡ್ರೆ ಭಾರಿ ಇಷ್ಟ. ಸೊ ನನಗೂ ಆ್ಯಕ್ಚುಲಾಗಿ ಇಷ್ಟ ಅವ್ರ ಕಂಡ್ರೆ. ಆ್ಯಕ್ಚುಲಾಗಿ ಅಂತ ಬರಬಾರ್ದು, ನನಗೂ ಅವ್ನ ಕಂಡ್ರೆ ಇಷ್ಟ. ರಜಾ ಇದ್ದಾಗೆಲ್ಲ ಏನಾಗೋದು ಅಂದರೆ, ನನಗೆ ಎಕ್ಸಾಮ್ ಮುಗಿಯೋ ದಿವಸ ಅವ್ರು ಬಂದ್ಬಿಡೋರು. ಕುಣಿಗಲ್ಲಿದ್ದು ಎಕ್ಸಾಮ್ ಮುಗಿಸಿ ಮನೆಗೆ ಬರ್ತಿದ್ದಂಗೆ ಇಮಿಡಿಯೇಟಾಗಿ ಆವತ್ತಿನ ಮಧ್ಯಾಹ್ನನೇ ಸೀದಾ ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಅದಾದಮೇಲೆ 2 ತಿಂಗಳು ರಜಾ ಇರ್ತೈತಲ್ಲ, ಸಮ್ಮರ್ ಹಾಲಿಡೇಸ್ ಇದೆ, ಮಿಡ್ ಟರ್ಮ್ ಇದ್ರು 1 ತಿಂಗಳು ಏನೋ ಇರ್ತಾ ಇತ್ತು. ಅದಾದಮೇಲೆ ಸುಮಾರು ದಿವಸ ಅಲ್ಲೇ 1 ವಾರ ಅಲ್ಲೇ ಇದ್ದಿರ್ತಾ ಇದ್ದೆ ನಾನು. ನಮ್ಮಮ್ಮ ಬರಬೇಕಾಗತ್ತೆ ಕರ್ಕೊಂಡು ಹೋಗೋಕ್ಕೆ. ಅದಾದಮೇಲೆ ನನಗೆಲ್ಲ ಮರ್ತೋಗ್ಬಿಟ್ಟಿದೆ, ಹೋದ್ರೆ ನಮ್ಮ ಅಪ್ಪ ಹೊಡಿತಾರೆ, ಹೋಗಲ್ಲ ಅಂತ ಗಲಾಟೆ. ಕೊನೆಗೆ ನಮ್ಮ ಅಜ್ಜಿ ಜೊತೆಗೆ ಬರೋರು ವಾಪಸ್ ಬಿಡೋದಕ್ಕೆ. ಸೊ ಹೀಗೆ ಅಲ್ಲಿ ಊರಿನ ಕಾಂಟ್ಯಾಕ್ಟ್ ಹೆಚ್ಚಿಗೆ ಇತ್ತು ಚನ್ನಪಟ್ಟಣ. ಅಲ್ಲಿ ಆ ತೋಟ ಮಾಡಿದ್ರಲ್ಲ ಅಂತ ನಾನು ಹೆಚ್ಚಿಗೆ ಫ್ರೆಂಡ್ಸ್ ಇಲ್ಲ ನನಗೆ, ತುಂಬ ಕಡಿಮೆ ಜನ. ಅಲ್ಲೇ ಸುತ್ತಮುತ್ತ ಒಂದಷ್ಟು ಜನ ಹುಡುಗ ಫ್ರೆಂಡ್ಸ್ ಇದ್ರು ಅಷ್ಟೇ. ಅವ್ರನ್ನ ಬಿಟ್ಟರೆ ಅವರು ಬ್ಯುಸಿಯಾದಾಗ ಎಲ್ಲ ನಾನು ನಮ್ಮ ತಾತನ ಜೊತೆ ತೋಟಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ಅವ್ರು ನಾಯಿ ಇತ್ತು ಮೋತಿ ಅಂತ, ಅವನ್ನ ಹೆಂಗಾರು ಮಾಡಿ ಹಿಡ್ಕೊಂಡು ಹೋಗ್ಬೇಕು ಅಂತ ನನಗೆ ಆಸೆ. ಏನೇನೋ ಮಾಡ್ತಾ ಇದ್ದೆ. ಅವ್ರನ್ನ ಆ ಕ್ರೋಶೆ ಮಾಡೋ ರಿಂಗ್ ಇರುತ್ತಲ್ಲ, ಅದನ್ನ ಹೆಂಗಾರು ಮಾಡೋ ಒಂದು ಕತ್ಗೆ ಹಾಕೊಂಡು ಹಾಕಿ ಅದಕ್ಕೊಂದು ಸುತ್ತಲಿ ದಾರ ಕಟ್ಟಿ ಅವ್ನು ಹಿಡ್ಕೊಂಡು ಹೋಗ್ಬೇಕು ಅಂತ ಆಸೆ ನನಗೆ. ಅವ್ನು ಫ್ರೀ ಆಗಿರೋ ಆರಾಮಾಗಿ. ಪಾಪ ಏನು ಮಾಡಿದ್ರು ಮಾಡಿಸ್ಕೊಳ್ಳೋನು.
ಅವ್ನು ಹಿಡ್ಕೊಂಡು ನಮ್ಮ ತಾತನ ಜೊತೆ ತೋಟಕ್ಕೆ ಹೋಗ್ತಾ ಇದ್ದೆ. ಅವ್ರು ಅಲ್ಲೇ ಇರ್ತಾಯಿದ್ರು. ಮಧ್ಯಾಹ್ನ ತನಕ ಕಲಿತು ಮಧ್ಯಾಹ್ನ ಊಟಕ್ಕೆ ಬರೋರು ವಾಪಸ್ಸು. ಒಂದು ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗೋರು ಸಂಜೆ ತನಕ ಕಲೆ. ಸೊ ಅವ್ರ ಜೊತೆ ಹೋಗಿ ಅಲ್ಲೆಲ್ಲ ಅವ್ರು ಮಾಡೋದೆಲ್ಲ ನೋಡಿ ಗೊತ್ತಿಲ್ಲ, ಅವ್ರು ಮಾಡೋದೆಲ್ಲ ಕೆಲಸದಲ್ಲಿ ನಾನು ಜೊತೆ ಹೋಗ್ತಾ ಇದ್ದೆ. ಅದು ಚೆನ್ನಾಗಿ ಎಳ್ನೀರು ಸಿಗೋದು ಅಲ್ಲಿ. ನನಗೋಸ್ಕರನೇ ಸುಮಾರು ಇದನ್ನೆಲ್ಲ ಎಳ್ನೀರೆಲ್ಲ ಇಡಿಸಿರೋರು ಕುಯ್ದೆ. ಸೊ ಒಳ್ಳೆ ಟ್ರೀಟ್ಮೆಂಟ್ ಇರೋದು, ಜೊತೆಗೆ ನನಗೂ ಆಟೋಮೆಟಿಕ್ಕಾಗಿ ಅದೇನೋ ಇಂಟ್ರೆಸ್ಟ್ ಇತ್ತು. ಕರೆಕ್ಟ್ ನಾವು ನಮ್ಮ ಸರೌಂಡಿಂಗ್ ಡಿಸೈಡ್ಸ್ ವಾಟ್. ಅದಾದಮೇಲೆ PU ಆದಮೇಲೆ ಒಂದು ಮನೆ ಬಿಟ್ಟು ಓಡೋಗಿ ಸಿಗಾಕೊಂಡು ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗುತ್ತೆ. ಕೊನೆಗೆ ನಾನು ಎಲ್ಲಿಗೆ ಚನ್ನಪಟ್ಟಣಕ್ಕೆ ಹೋಗಿರ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ 1 ವರ್ಷ ಆಯ್ತು. ಆವಾಗ ಆ್ಯಕ್ಚುಲಾಗಿ ಪ್ರಾಕ್ಟಿಕಲ್ ಒಂದಷ್ಟು ಕೆಲಸಗಳು ಮಾಡಿತ್ತು. ಸೊ ಈ ಮನೆ ಬಿಟ್ಟು ಹೋದಾಗ ನನಗೇನಾದರೂ ಒಂದು ಸ್ಕಿಲ್ ಇರಬೇಕು ಅಂತ ವ್ಯವಸಾಯ ಸ್ಟಾರ್ಟ್ ಮಾಡಿ? ಇಲ್ಲ, ಮನೆ ಬಿಟ್ಟು ಹೋಗಿ ಸಿಗಾಕ್ಬಿಟ್ಟೆ. ಸ್ಕಿಲ್ ಇಲ್ಲ ಅಂತಲ್ಲ, ಓಕೆ, ಅನಿವಾರ್ಯತೆ ಅವಾಗ. ಯಾಕಂದರೆ ನಮ್ಮ ಮಾವನಿಗೆ ಮದುವೆ ಆಯಿತು. ಅವ್ರ ಮದುವೆ ಆದಮೇಲೆ ಅವರ ಹೆಂಡತಿ ಇಲ್ಲಿ ಬೆಂಗಳೂರಲ್ಲಿ ಬಂದು ಓದ್ತಾ ಇದ್ರು. TCH ಮಾಡ್ತಾ ಇದ್ರು ಅನ್ಸುತ್ತೆ ಅವಾಗ. ಅವ್ರ ಜೊತೆ ಬಂದರು. ಹೊಸದಾಗಿ ಮದುವೆ ಆಗಿ ಹೆಂಗೆ ಅವ್ರು ಬಿಟ್ಟಿರ್ತಾರೆ, ಅವ್ರು ಸೀದಾ ಬಂದುಬಿಟ್ರು. ಅಲ್ಲಿ ಕೆಲಸ ಮಾಡೋಕ್ಕೆ ಯಾರೂ ಇರಲಿಲ್ಲ, ಆಳುಗಳು ಸಿಗ್ತಾ ಇರಲಿಲ್ಲ. ದುಡ್ಡು ಕೊಟ್ಟು ಮಾಡಿಸೋಷ್ಟು ಎಲ್ಲ ಏನು ಅಂದರೆ ಅಷ್ಟೊಂದು ಆದಾಯನೂ ಇರಲಿಲ್ಲ ಅದರಲ್ಲಿ. ನನ್ನ ಚಿಕ್ಕಮ್ಮ ಒಬ್ಬರಿದ್ದರು, ಆಂಟಿ, ನಾನು ಅವರಿಬ್ಬರೇ ಅಲ್ಲಿ ಮನೆಯಲ್ಲಿ. ಸೊ 1-2 ಹಸುಗಳಿತ್ತು ಅಷ್ಟು. ಏನೂ ಇರಲಿಲ್ಲ, ಆದಾಯ ಅಂತ ಏನೂ ಇರಲಿಲ್ಲ ಅವ್ರಿಗೆ. ಅವರು ಕೆಲಸಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ಎಷ್ಟು ಬರುತ್ತೋ ಅಷ್ಟೇ, ತಾವು ತೋಟದಿಂದ ಎಷ್ಟು ಬರುತ್ತೋ ಅಷ್ಟೇ ಆದಾಯ. ಸೊ ನಾನು ಅಲ್ಲಿರಬೇಕು ಅಂತಂದ್ರೂ ಅಲ್ಲಿ ಏನೋ ಸಂಪಾದನೆ ಮಾಡಿದ್ರೆ ಇರೋಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಒಂದಷ್ಟು ನೋಡ್ಕೊತಾ ಇದೆ ತೋಟ. ಇದು ಮುಂಚೆನೇ ಗಿಡಗಳಿತ್ತು, ತೆಂಗಿನ ಗಿಡಗಳಿತ್ತು. ಬಟ್ ಇಂಡಿಯನ್ ಅಗ್ರಿಕಲ್ಚರೇ ಹಂಗೆ ಅಲ್ಲ ಸರ್, ಲೈವ್ಲಿಹುಡ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ದುಡಿಬೇಕು ಅಂತ ತುಂಬ ಕಮ್ಮಿ ಜನ ವ್ಯವಸಾಯದಲ್ಲಿ ಇರ್ತಾರೆ. ಆಗೋದು ಇಲ್ಲ. ತುಂಬ ಏನು ನಿಮಗೆ ಬೇಸಿಕ್ ಅವಶ್ಯಕತೆಗಳಿಗೆ ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗೆ ದುಡಿಯೋಕ್ಕಾಗೋದ್ರೆ, ಯಾಕಂದರೆ ಎಲ್ಲನೂ ಸಬ್ಸಿಡೈಸ್ ರೇಟಲ್ಲೇ ಕೊಡಬೇಕಲ್ಲ. ಹಾಗೆ ಕೊಡಬೇಕು ಅಂತ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ರೈತರು ಎಲ್ಲಿ ಬೆಲೆ ಫಿಕ್ಸ್ ಮಾಡೋಕ್ಕಾಗತ್ತೆ? ಫಿಕ್ಸ್ ಮಾಡೋಕ್ಕೆ ಬಿಟ್ಟೇ ಇಲ್ವಲ್ಲ ಸರ್ಕಾರಗಳು, ಮಧ್ಯವರ್ತಿಗಳು ಎಲ್ಲರೂ ಸೇರ್ಕೊಳ್ತಾನೆ ಫಿಕ್ಸ್ ಮಾಡ್ತಾರೆ. ನಿಮ್ಗೆ ಇದ್ದಿದ್ದು ತುಂಬ ಕಮ್ಮಿ ಸರ್ಕಲ್ ಅಂತ ಹೇಳ್ತಿದ್ರಿ. ಬಟ್ ನಿಮ್ಮ ಈ ಸರ್ಕಲ್ಲೇ ತಾವು ಪಾರ್ವತಿಪುರ ಅಲ್ಲೆಲ್ಲ ನೀವು ಹೊಡೆದಾಟ ಇವೆಲ್ಲ ನಡೀತಾ ಇತ್ತು ಅಂತ ಕೇಳ್ಪಟ್ಟು ನಿಮ್ಮ ಕಾಲೇಜ್ ಟೈಮಲ್ಲಿ ಯಾವಾಗ ಅದ್ರ ಬಗ್ಗೆ ಏನ ಕೇಳಬೇಕು ಅಂದರೆ? ಏನು ಹೊಡೆದಾಟ ಅಂತೆಲ್ಲ ಮಾಡಲಿಲ್ಲ ಸದ್ಯ. ಮಾಡೋಕ್ಕೆ ಅಂತ ಹೋಗಿದ್ರೆ ಬೇರೆ ರೂಟೇ ಹೊಟ್ಟೋಗ್ಬಿಡ್ತಾರೆ ಅನ್ಸುತ್ತೆ. ಸದ್ಯ ಏನೋ ಒಂದಷ್ಟು ಕಾಮನ್ ಸೆನ್ಸ್ ಉಳ್ಕೊಂತಲ್ಲಿ ಉಳಿಸ್ತು ನನ್ನ ಅನ್ಸುತ್ತೆ. ಜೊತೆಗೆ ಒಂದಷ್ಟು ಜನ ಫ್ರೆಂಡ್ಸ್, ಅವ್ರಿಗೆ ಭಯ ಇತ್ತಲ್ಲ, ಅವ್ರಿಗಿದ್ದ ಭಯ ನನ್ನ ಕಾಪಾಡಿತು. ನನಗೆ ಸ್ವಲ್ಪ ಮುಂಡು ಧೈರ್ಯ. ಪಕ್ಕದಲ್ಲೇ ಇತ್ತಲ್ಲ ಪಾರ್ವತಿಪುರ, ಈ ಕಡೆ ಹನುಮಂತ ನಗರ ಎಲ್ಲ ಸುತ್ತ ರೌಡಿಸಮ್ ಸಿಕ್ಕಾಪಟ್ಟೆ ಇದ್ದಂಥ ಜಾಗಗಳೇ. ಚಾಮರಾಜಪೇಟೆ, ಈ ಕಡೆ ಹನುಮಂತ ನಗರ, ಶ್ರೀನಗರ, ಅಲ್ಲಿ APS ಕಾಲೇಜ್ ಎಲ್ಲರೂ ಇತ್ತಲ್ಲ. ಈ ಕಡೆ ಹಂಗೆ ಬಂದರೆ ಈ ಕಡೆ ಪಾರ್ವತಿಪುರ, ಮಾವಳ್ಳಿ, ಎಲ್ಲ ಕಡೆ ರೌಡಿಗಳು ಜೋರಾಗಿದ್ದಂಥ ಜಾಗಗಳೇ. ಸೆಂಟ್ರಲ್ ನಾವು ನ್ಯಾಷನಲ್ ಕಾಲೇಜು. ಸೊ ಆ ಇನ್ಫ್ಲುಯೆನ್ಸ್ ಇತ್ತು. ಅಲ್ಲಿ ಬರ್ತಾ ಇರೋರು ಯಾರೊಬ್ರು ಒಂದಷ್ಟು ಜನ. ಕೊನೆಗೆ ಹೆಂಗಾಯ್ತು ಅಂದರೆ ಅಲ್ಲಿಂದ ಒಬ್ಬ ರೋಡಿ ಬರ್ತಾನೆ, ಇಲ್ಲಿಂದ ಒಬ್ಬ ರೋಡಿ ಬರ್ತಾನೆ, ಯಾರೋ ಒಬ್ಬ ಫ್ರೆಂಡ್ ಆಗ್ತಾನೆ. ಸೊ ಇವನಿಂದ ಅವನು ನಮ್ಮನ್ನು ಏನು ಮಾಡಲ್ಲ ಅನ್ನೋ ಲೆವೆಲ್ಗೆ, ಒಂದು ಲೆವೆಲ್ಗೆ ಅದು ಸ್ಟೇಟಸ್ ಕೋ ಮೇಂಟೈನ್ ಆಗ್ತಾ ಇತ್ತು. ಪೀಸ್ಫುಲ್ ಆಗಿ ಒಂದು ಲೆವೆಲ್ಗೆ ಇತ್ತು. ಬಟ್ ಮಧ್ಯದಲ್ಲಿ ಆಗೋದು ಫ್ರಿಕ್ಷನ್ಗಳಾಗೋದು. ಯಾರೋ ಮಾಡಿದ್ರು ಅಂತ ಯಾರೋ ಬರೋದು, ಗಲಾಟೆ ಮಾಡೋದು, ಯಾರಿಗೂ ಹೊಡಿಯೋದು, ನಮ್ಮ ಫ್ರೆಂಡ್ಗಳು ಹೊಡೆದು ನಾವು ಹೆಂಗೆ ಸುಮ್ಮನೆ ನಾವು ಹೋಗಿ ಜಗಳ ಆಡೋದು ಅವ್ರ ಹತ್ರ. ಹಿಂಗಾಗಿ ದೊಡ್ಡ ಗಲಾಟೆಗಳಾಗಿ ಏಟ್ಗಳು ತಿಂದು ಸರಿ ಇನ್ನು ಏಟ್ ತಿಂದು ಹೆಂಗೆ ಸುಮ್ಮನೆ ಇರೋದು, ಈಗ ತಡ್ಕೋಬೇಕಲ್ಲ, ವಾಪಸ್ ಹೊಡಿಬೇಕು ಅಂತ. ಸೊ ಬೇಡದಿರೋ ಕೆಲಸಗಳು ಇಂಥವೆಲ್ಲ ಮಾಡಿ. ಸೊ ಓದೋವಂಥ ಜಾಗ ಕಾಲೇಜ್ಗಳು, ಅಲ್ಲಿ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಎಷ್ಟೇ ಪೊಟೆನ್ಷಿಯಲ್ ಇದ್ದರೂ ನಾವು ಏನು ಬೇಕಾದ್ರೂ ಆಗ್ಬಿಡ್ಬೋದು ಈ ಥರ. ಯಾಕಂದರೆ ಎನರ್ಜಿ ಅಷ್ಟೊಂದು ಇರ್ತದೆ, ಅಷ್ಟು ಪೊಟೆನ್ಷಿಯಲ್ ಇರುತ್ತೆ, ಏನು ಬೇಕಾದ್ರೂ ಆಗ್ಬೋದು, ಅಷ್ಟು ಎನರ್ಜಿ ಇರ್ತದೆ. ಒಂಥರ ರೆಡಿ ಇರುವಂಥ ಇದಲ್ಲ, ಇಟ್ಸ್ ಅನ್ ಎನರ್ಜಿ ರೆಡಿ ಟು ಬಿ ಯುಟಿಲೈಸ್ ಅಲ್ಲ, ರೆಡಿಯಾಗಿರುತ್ತೆ. ಯೂಸ್ ಆಗಿ ಎಲ್ಲಿ ಅಂತ ಯಾವ್ದಾದ್ರು ಸಿಕ್ಕರೂ ಹೊರಟೋಗುತ್ತೆ. ಸೊ ಆ ಟೈಮಲ್ಲಿ ಪೊಟೆನ್ಷಿಯಲ್ನ ಟ್ಯಾಪ್ ಮಾಡಿ ಕರೆಕ್ಟಾಗಿ ಡೈರೆಕ್ಟ್ ಮಾಡಿ ಬಿಡೋದು ತುಂಬ ಇಂಪಾರ್ಟೆಂಟ್. ಸೊ ಕಾಲೇಜಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ತಂದೆ ಇದನ್ನು ಮೊನ್ನೆ ನಮ್ಮ ಫ್ಯಾಮಿಲಿ, ನಾನು ಊರಿಗೆ ಹೋದಾಗ ನಮ್ಮ ತಂದೆ ಇದನ್ನು ಹೇಳ್ತಾ ಇದ್ರಿ ಸರ್. ಅಂದರೆ ನಾನು ಹಳ್ಳಿಯಲ್ಲಿದ್ದಾಗ, ನಮ್ಮ ಊರಲ್ಲಿದ್ದಾಗ ನಮ್ಮಪ್ಪ ಅಲ್ಲೆಲ್ಲ ಕೂತಿದ್ದಾರೆ ಅಂದರೆ ಹೆಂಗೆಂಗೋ ಓಡಿ ಬರ್ತಿದ್ದೆ ಹಿಂದೆ. ನಮ್ಮಪ್ಪ ಅಂತ ಸಿಕ್ಕಾಪಟ್ಟೆ ಭಯ ನನಗೆ. ಸೊ ನಮ್ಮ ತಂದೆ ಹೇಳ್ತಾ ಇದ್ದಂತೆ, ಈ ನನ್ನ ಮಗ ಹಿಂಗೆ ಇರಲಿಲ್ಲ, PUCವರೆಗೂ ಇರಲಿಲ್ಲ, ಬಯಸ್ತಿನಾಗಿದ್ದ. ಡಿಗ್ರಿಗೆ ಹೋಗಿದ ತಕ್ಷಣ, ಅಗ್ರಿಕಲ್ಚರ್ ಕಾಲೇಜ್ ಸೇರಿದ ತಕ್ಷಣ ಇವನು ಏನೇನೋ ಶುರುವಾಗ್ಬಿಡ್ತೀವಿ, ಒಂದು ನಾಟಕ ಅಂತ ಶುರುವಾಯಿತು. ಬಿಕಾಸ್ ನಾವು ಅಲ್ಲಿ ನಮ್ಮ ಊರಲ್ಲಿ ಮಾತಾಡಿದ್ರೆ ತೆಲುಗು ಜಾಸ್ತಿ ಸರ್. ಇವನು ಅಂದರೆ ಡೊಳ್ಳೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ಕೊಡ್ತಿದ್ವಿ. ಆ ಆರ್ಟ್ ಫಾರ್ಮ್ಗಳು ನೋಡೇ ಇಲ್ಲ, ಬಿಕಾಸ್ ದ ಬಾರ್ಡರ್ ಏರಿಯಾಗಳಿರೋದ್ರಿಂದ. ಆ್ಯಸ್ ಯು ಮೆನ್ಷನ್, ಕಾಲೇಜ್ ವಿಲ್ ಪ್ಲೇ ಅ ವೈಟಲ್ ರೋಲ್. ಟೀಚರ್ಸ್ ಆಲ್ಸೋ. ಕರೆಕ್ಟ್. ನಮ್ಮ ಕಾಲೇಜಲ್ಲಿ ಎಷ್ಟು 100 ಜನ ಒಂದೊಂದು ಕ್ಲಾಸಲ್ಲಿ ಇರ್ತಾ ಇದ್ವಿ. ಹೆಂಗೆ ಅವ್ರ ಅಟೆನ್ಷನ್ ಕೊಡ್ಲಿಕ್ಕೆ ಸಾಧ್ಯ? ನಮ್ಮಲ್ಲಿ ಟೀಚರ್ಗಳಿಗೆ ಮರ್ಯಾದೆನೇ ಇಲ್ಲ. ಜೊತೆಗೆ ಎಷ್ಟು ಕಡಿಮೆ ಟೀಚರ್ಗಳು, ಸ್ಕೂಲ್ಗಳು ಕಡಿಮೆ ಆಗಿ ಹೋಗ್ತಾ ಇವೆ. ಒಂದು ಸ್ಕೂಲ್ಗಳನ್ನ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇಷ್ಟೊಂದು ನಮಗಿರೋದು ಹ್ಯೂಮನ್ ರಿಸೋರ್ಸೇ. ನಮ್ಮ ದೇಶಕ್ಕಿರೋ ಮೇಜರ್ ಸ್ಟ್ರೆಂತ್ ಹ್ಯೂಮನ್ ರಿಸೋರ್ಸ್. ಇವತ್ತು ಮುನ್ನೆಲ್ಲ ಮಾತಾಡ್ತಾರಲ್ಲ, ಡಾಟಾನೇ ಇಂಪಾರ್ಟೆಂಟ್, ಅಷ್ಟೊಂದು ಡಾಟಾ ಜನರೇಟ್ ಮಾಡ್ತೀವಿ. ಡಾಟಾ ಯಾರು ಜನರೇಟ್ ಮಾಡ್ತಾರೆ? ಜನ.
ಕರೆಕ್ಟ್ ಸೊ ಆ್ಯಂಡ್ ಇವತ್ತಿಗೆ ಇವತ್ತು ಟ್ರೇಡ್ ಇಲ್ಲಲ್ಲಿ ದಬಾಕೊಂಡು ಕೂತಿರೋದು ಏನಕ್ಕೆ ಅಂದರೆ ಇವ್ರ ದಡ್ತನಕ್ಕೆ. ಬಟ್ ನಮ್ಮ ಸ್ಟ್ರೆಂತ್ ಇದ್ದದ್ದೇ ಜನ ಅಲ್ಲ. ಅವ್ರು ಕನ್ಸ್ಯೂಮರ್ಸ್ ಅಂತ ನೋಡಿದ್ರು ನಾವು ಕನ್ಸ್ಯೂಮರ್ಸ್ ಆಗಿ ಸುಮಾರು ಜನ ಇದ್ದೀವಿ. ಜೊತೆಗೆ ಸರ್ವಿಸ್ ಸೆಕ್ಟ್ರೇ ನಾವು ಕೊಡ್ತಾ ಇರೋದು ಅವ್ರಿಗೆ. ನಾವೇನು ಇನೋವೇಟ್ ಮಾಡಿಲ್ಲ, ಯಾಕಂದರೆ ಬರೀ ಮಂದಿರ ಮಸೀದಿ ಮಾಡ್ಕೊಂಡು ಕೂತಿದ್ದೀವಿ. ಸೊ ಏನೂ ಇನೋವೇಟ್ ಮಾಡಿಲ್ಲ ಇಷ್ಟು ವರ್ಷದಲ್ಲಿ. ಈ 11 ವರ್ಷಲ್ಲಂತೂ ಏನೇನು ಕೆಲಸಗಳಾಗಿಲ್ಲ. ಅಟ್ಲೀಸ್ಟ್ ಏನಾಗಿದೆ ಅಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ. ಆ ಪಾಪ್ಯುಲೇಷನ್ನೇ ಬಂಡವಾಳ ಇಟ್ಕೊಳ್ಳೋಕ್ಕೂ ಯೂಸ್ ಮಾಡೋಕ್ಕೂ ಇವ್ರಿಗೆ ಬರ್ತಾ ಇಲ್ಲ. ಸರ್ವಿಸ್ ಸೆಕ್ಟ್ರಲ್ಲಿ ನಮ್ಮಷ್ಟು ಚೀಪ್ ಲೇಬರ್ ಎಲ್ಲೂ ಸಿಗಲ್ಲ. ಸೊ ಯಾವನೇ ಆದರೂ ನಮ್ಮ ಮಾತು ಕೇಳಬೇಕಾಗತ್ತೆ. ಇವತ್ತು ಟ್ರಂಪ್ ಬಂದು ನಾವು ತೊಗೊಂಡೋಗ್ಬಿಡ್ತೀವಿ, ನಿಮ್ಮ ಕೆಲಸ ಎಲ್ಲ, ನಿಮ್ಮ ಸಾಫ್ಟ್ವೇರ್ ಕೆಲಸ ಎಲ್ಲ ತೊಗೊಂಡೋಗ್ಬಿಡ್ತೀವಿ ಅಂದರೆ ತೊಗೊಂಡೋಗಂತ ಬಿಟ್ಬೋದು ನಾವು ಆರಾಮಾಗಿ. ಕರೆಕ್ಟ್. ತೊಗೊಂಡೋಗಿ ಅವ್ರು ಎಲ್ಲಿ ಕೊಡ್ತಾನೆ? ಅವ್ರಿಗೆಲ್ಲ 10 ಕೊಡಬೇಕಾಗತ್ತೆ. ನಮಗೆ ಕೊಡ್ತಾರೋ ಅಟ್ಲೀಸ್ಟ್ ಒಂದು 4-5 ಪಟ್ಟಾರು ಕೊಡ್ಬೇಕು ಅವ್ರಿಗೆ ಸಂಬಳ. ಲೇಬರ್ ಅವೈಲಬಿಲಿಟಿ ಚೀಪ್ ಅಂತ ಇಲ್ಲಿ ಅಲ್ಲಿ ಕೊಡೋಕೆ ಹೋದರೆ ನಾವು ಎಷ್ಟು ಚೀಪಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದನ್ನೇ ಬಂಡವಾಳ ಇಟ್ಕೊಂಡು ನಾವು ಮಾಡ್ಬೋದಾಗಿತ್ತು. ಸಾರಿ, ಎಲ್ಲೆಲ್ಲಿಂದ ಹೋಯ್ತು. ಸೊ ಜನ ಸ್ಟೂಡೆಂಟ್ ಜಾಸ್ತಿ, ಟೀಚರ್ಸ್ ಪ್ರಪೋರ್ಷನ್ ಕಡಿಮೆ ಇದೆ ಅಂತ ಹೇಳೋದು ಮುಂದೆ. ಸೊ ಎಲ್ಲ ಸ್ಟೂಡೆಂಟ್ನು ಗಮನ ಇಟ್ಟು ಅವನ್ನ ಗಮನಿಸಿ ಅವ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ಬಿಡೋದು ಟೀಚರ್ಗೆ ಕರ್ತಾರೆ. ಅವ್ರು ಆ್ಯಕ್ಚುಲಾಗಿ ಕರೆಕ್ಟಾಗಿ ಗೈಡ್ ಮಾಡಬೇಕು. ಹಿಂಗೆ ನಿಮ್ಮನ್ನು ಐಡೆಂಟಿಫೈ ಮಾಡಿ ಕ್ಯಾರಿಕೇಚರ್ದು ನಿಮ್ದೊಂದು ಮ್ಯೂಸಿಯಮೇ ಮಾಡಿಸಿದ್ರು ಅಂತ. ಅಲ್ಲೆಲ್ಲ ಮ್ಯೂಸಿಯಂ ಅಲ್ಲ, ಒಂದು ಎಕ್ಸಿಬಿಷನ್. ಸರಿ, ಎಕ್ಸಿಬಿಷನ್. ಸೊ ಅವರು ಶಶಿಧರನ್ ಅಂತ ಇಂಗ್ಲೀಷ್ ಲೆಕ್ಚರರ್ ಇದ್ದರು ನ್ಯಾಷನಲ್ ಕಾಲೇಜಲ್ಲಿ. ನಾನು ಅವಾಗ ಏನಂದರೆ ಸುಮ್ಮನೆ ಟೀಚರ್ಗಳನ್ನ ರೇಗಿಸೋದಕ್ಕಷ್ಟೇ, ಇನ್ನೇನಕ್ಕೂ ಅಲ್ಲ. ನನಗೆ ಇದು ಬರೆಯೋಕ್ಕಾಗಿ ಬರ್ತಾಯಿತ್ತು. ಸೊ ಸೀದಾ ಸ್ಯಾಟರ್ಡೇ ಒಂದು ಪೀರಿಯಡ್ ಬೇಗ ಇರ್ತಾಯಿತ್ತು, ನಮ್ಗೆ 9 ಗಂಟೆಗೆ ಒಂದು ಇರ್ತಾಯಿತ್ತು. ನಾನು ಒಂದು 8 ಕಾಲಕ್ಕೆ ಹೋಗ್ಬಿಡ್ತಾಯಿತ್ತು. ಸೊ ಸ್ಟೂಡೆಂಟ್ಸ್ ಎಲ್ಲ ಬರೋಕ್ಕೆ ಮುಂಚೆನೇ ಹೋಗಿ ಬೋರ್ಡ್ ಮೇಲೆ ಒಬ್ಬರು ಫಸ್ಟ್ ಪೀರಿಯಡ್ MS ವ್ಯಂಗ್ಯ ಚಿತ್ರ ಬರೆದು ಅವ್ರ ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ರು, ಅವ್ರ ಪಾಪ PhD ಬೇರೆ ಮಾಡ್ತಾಯಿದ್ರು. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತಲ್ಲ, ಅಂದರೆ ಪಾಠ ಮಾಡೋದು ಎಲ್ಲರೂ ಒಂದೇ ಥರ ಮಾಡಬೇಕು ಅಂತಿಲ್ಲ. ಅಥವಾ ನನಗೇನೆ ಇವಾಗ ನಾನು ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ನನಗೂ ಬರೋಲ್ಲ. ನಾವು ಸ್ಟೇಜ್ ಮೇಲೆ ಕೂತ್ಕೊಂಡು ಬ್ಯಾನೆ ಹೋಗಿ ನಿಂತ್ಕೊಂಡ್ರೆ ಎಲ್ಲ ಕರೆಕ್ಟಾಗಿ ಓದ್ಕೊಂಡು ಬರ್ಕೊಂಡು ಹೋದಷ್ಟೇ ಕರೆಕ್ಟಾಗಿ ಮಾತಾಡೋಕ್ಕಾಗುತ್ತೆ. ಸೊ ಆ ಥರ ಪಾಪ ಅವ್ರಿಗೂ ಕಷ್ಟ ಆಗೋದು ಪಾಠ ಮಾಡ್ಬೇಕಾದ್ರೆ. ನಮ್ಮಂಥ ತಲೆಗಳಿಗೆ ಪಾಠ ಮಾಡೋದು ಏನೋ ಒಂದು ಕೇಳ್ತಾರೆ. ಟೀಚರ್ಗಳದೆಲ್ಲ ಬಿಡಿಸ್ತಾ ಇದ್ರ ಸರ್ ನೀವು? ಟೀಚರ್ದು ಕ್ಯಾರಿಕೇಚರ್ ಮಾಡ್ತಾ ಇದ್ದೆ. ಓಕೆ. ಅದನ್ನ ಪಾಪ ಅವ್ರು ಯಾರಿಗೂ ಕಂಪ್ಲೇಂಟೂ ಮಾಡಿರಲಿಲ್ಲ. ಹೋಗಿ ಆ್ಯಕ್ಚುಲಿ ಇಮಿಡಿಯೇಟಾಗಿ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟಾಗಿ ಯಾರು ಅಂತ ತಿಳಿದ್ಬಿಟ್ಟು ನಾನು ಓಡಿಸ್ಬಿಡ್ಬೋದಾಯ್ತು ಸ್ಕೂಲ್. ಅವ್ರು ಬಂದು ನೋಡಿ ದಿವಸ ಸ್ಮೈಲ್ ಮಾಡಿ ಅದನ್ನ ಒರೆಸ್ಬಿಟ್ಟು ಪಾಠ ಕಂಟಿನ್ಯೂ ಮಾಡ್ಕೊಳ್ಳೋರು. ನನಗೂ ಏನು ಬೇಕಾಗಿತ್ತು, ಬರೆಯೋಕ್ಕೆ ಅವಕಾಶ ಇದೆಯಲ್ಲ. ಸೊ ಒಳ್ಳೆ ಡೆಮೋಕ್ರೆಟಿಕ್ ಎನ್ವೈರ್ಮೆಂಟ್, ಫ್ರೀಡಮ್ ಆಫ್ ಸ್ಪೀಚ್ ಇತ್ತು ನನಗೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇತ್ತು. ನೋ ಕಂಪ್ಲೇಂಟ್ಸ್. ಅವರು ಯಾವತ್ತೂ ಯಾರಿಗೂ ಕಂಪ್ಲೇಂಟ್ ಮಾಡಿದ್ದಿಲ್ಲ. ಸೊ ಯಾರ ಮೂಲಕನೂ ಇವ್ರಿಗೆ ಗೊತ್ತಾಗಿ ಶಶಿಧರನ್ನ ಕರೆಸಿ ಗೋಲ್ಡನ್ ಜುಬ್ಲಿ, ಆ ವರ್ಷ ನಮ್ಮದು ಗೋಲ್ಡನ್ ಜುಬ್ಲಿ ಬ್ಯಾಚ್ ನಮ್ಮದು. ಸೊ ಎಷ್ಟು ಬರ್ದಿದ್ರಿ ಸರ್ ಎಕ್ಸಿಬಿಷನ್ ಹಾಕ್ಬೇಕು ಅಂದರೆ? ಸುಮಾರು ಒಂದು 35-40 ಇರಬೇಕು ಅನ್ಸುತ್ತೆ. ಮೊನ್ನೆ ತನಕ ಇತ್ತು. ಅದು ಎಲ್ಲ ಮನೆ ಶಿಫ್ಟ್ ಮಾಡೋದು ಕೊರೋನಾ ಟೈಮಲ್ಲಿ ಮೇಲ್ಗಡೆ ಕೆಳಗಡೆ ಶಿಫ್ಟ್ ಮಾಡಿದ್ವಿ. ವಾಟ್ ಇಸ್ ದ ಬೆಸ್ಟ್? ಯಾವ್ದು ಬೆಸ್ಟ್ ಇತ್ತು ಸರ್? ಸುಮಾರು ಇತ್ತು. ಒಂದೆರಡು ಇವರು ಹೆಚ್ಚೇನು ಬೇಡ ಅಂತ ಅಂದ್ಬಿಟ್ರು. ಸೊ ಆ ಸಾಯಿಬಾಬಾನಿಗೂ ಹೆಚ್ಚೇನಿಗೂ ಯಾವಾಗಲೂ ನಡೆಯೋದಲ್ಲ. ಸೊ ಸೈಂಟಿಫಿಕ್ ಥಿಂಕಿಂಗ್ ಬಗ್ಗೆ ಆರ್ಗ್ಯುಮೆಂಟ್ ನಡೀತಾನೆ ಇರೋದು. ಒಂದ್ಸಲ ಯಾವಾಗಲೂ ಹೇಳಿದ್ರಂತೆ, ಅವರು ಬೂದಿ ತೆಗೆದು ಕೊಡ್ತಾ ಇರಲಿಲ್ಲ ಸಾಯಿಬಾಬಾ, ನನಗೆ ಕುಂಬಳಕಾಯಿ ಬೇಕು ಕೊಡಿ ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡಿದ್ರಂತ. ಅವರ ಪ್ರಾಕ್ಸಿಮಿಟಿಲಿರೋದು ಬೂದಿ ಮಾತ್ರ. ಸೊ ಹೆಚ್ಚಿನ ಸೈಂಟಿಫಿಕ್ ಥಿಂಕಿಂಗ್ ಸಿಕ್ಕಾಪಟ್ಟೆ ಸೈಂಟಿಫಿಕ್ ಥಿಂಕಿಂಗಿನ ಪ್ರಮೋಟ್ ಮಾಡೋರು. ಜೊತೆಗೆ ನಮ್ಮಲ್ಲಿ HN ಹಾಲ್ ಅಂತ ಇತ್ತಲ್ಲ, HN ಹಾಲಲ್ಲಿ ಮಧ್ಯದಲ್ಲಿ ಬೋರ್ಡೇ ಒಂದು ಇವ್ರದ್ದು ಐನ್ಸ್ಟೀನ್ ಒಂದು ಫೋಟೋ ಹಾಕಿ ಅಲ್ಲಿ ಕ್ವೆಶನ್ ಮಾಡಿದ್ರೆ ಏನೂ ಅಕ್ಸೆಪ್ಟ್ ಮಾಡ್ಕೊಬಿಡಿ, ಕ್ವೆಶನ್ ಮಾರ್ಕ್ ಒಂದು ದೊಡ್ಡದಾಗಿ ಕ್ವೆಶನ್ ಮಾರ್ಕ್ ಹಾಕಿ ಇಟ್ಟು. ಸೊ ಅದೆಲ್ಲ ಭಯಂಕರ ಇನ್ಫ್ಲುಯೆನ್ಸ್ ಆಗಿದೆ. ಸೊ ನಾವುಗಳು ಎಲ್ಲರನ್ನೂ ಕೇಳ್ತೀವಿ, ಕ್ವೆಶನ್ ಮಾಡ್ತಾ ಇದ್ವಿ. ನಮ್ಮ ಲೆಕ್ಚರ್ಗಳೇ ಕ್ವೆಶನ್ ಮಾಡ್ತಾ ಇದ್ವಿ. ತೀರಾ ಟ್ರೆಡಿಷನಲ್ ಆಗಿ ವಿಷಯ ಮಾಡ್ಕೊಂಡ್ಬಂದವ್ರಿಗೆಲ್ಲ ಆನ್ಸರ್ ಮಾಡೋಕ್ಕಾಗ್ತಾ ಇರಲ್ಲ. ಅವರೆಲ್ಲ ಹೋಗಿ ಆಚೆ ಕ್ಲಾಸ್ಗೆ ಹೋಗಿದ್ವಿ, ಆಚೆ ಕಳ್ಸಿ. ಕೆಲವರು ಈ ಥರದವ್ರು ಸೇರಿದಂಥವ್ರು ನೀನು ಮಾಡು ಚೆನ್ನಾಗಿ ಮಾಡ್ತಾರೆ, ಅದು ಎಕ್ಸಿಬಿಷನ್ ಮಾಡೋಣ ಆಯ್ತು, ನೀನು ಮಾಡು, ಸುಮ್ಮನೆ ಬೋರ್ಡ್ ಮೇಲೆಲ್ಲ ಆಗಿರುತ್ತೆ. ಬರಿಬೋದಾ ಸರ್ ಅಂತಂದೆ. ಬರಿಬೋದು, ನೀವು ಬರಿಯೋ ನೀವು ಬರ್ಕೊಂಬಾ. ಬಟ್ ಎಲ್ಲನೂ ಅವ್ರು ಯಾವುದನ್ನು ಫಿಲ್ಟರ್ ಮಾಡಲ್ಲ. ಏನು ಬರ್ದು ಎಲ್ಲನೂ ವಿಚಿತ್ರವಾಗೆಲ್ಲ ಬರಿತಾ ಇದ್ದೆ. ಕೆಲವೆಲ್ಲ ತೀರಾ ಅಬ್ಸರ್ಡ್ ಆಗಿರೋದು, ಕೆಲವೆಲ್ಲ ತೀರಾ ಅಂದರೆ ಆಗಿನ ಕಾಲಕ್ಕೆ ಸೆನ್ಸರ್ ಮಾಡುವಂಗೆ ಇರೋದು, ಅಂಥವನ್ನೆಲ್ಲ ಬರ್ಕೊಂಡು ಹೋಗಿ ಸೀದಾ ಕೊಟ್ಟರೆ ಅವ್ರೆಲ್ಲನೂ ಹಾಕೋದು. ಸೊ ಅದೇ ಪ್ರೊಪೋರ್ಷನ್ ಆಫ್ ಟೀಚರ್ಸ್ ತುಂಬ ಕಡಿಮೆ ಇದೆ. ನಮಗೆ ಇಷ್ಟೊಂದು ಜನ ಇಟ್ಕೊಂಡಿದ್ದೀವಿ, ಅಷ್ಟು ಜನ ಟೀಚರ್ಗಳನ್ನ ಯಾಕೆ ಇಟ್ಕೊಳ್ಳೋಕ್ಕಾಗಲ್ಲ? ಆ ಜನ ಟೀಚರ್ಗಳನ್ನ ಎಲ್ಲರನ್ನೂ ಮಾನಿಟರ್ ಮಾಡೋಕ್ಕಾದ್ರೆ ಮಕ್ಕಳನ್ನ ಏನು ಕಂಟ್ರೋಲ್ ಮಾಡಬೇಕು ಅಂತಿಲ್ಲ, ಜಸ್ಟ್ ಮಾನಿಟರ್ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಈಗ ನನ್ನ ಯಾರೊಬ್ರು ಗಮನಿಸಿದ್ರು. ಸೊ ಇವನಿಗಿದು ಸಾಧ್ಯತೆ ಇದೆ. ಬರೀ ಓದ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಓಕೆ ಓದ್ನಲ್ಲೂ ಓಕೆ ಇತ್ತು, ಬಟ್ ಗಮನ ಕೊಟ್ಟಿದ್ದರೆ ಅದನ್ನು ಏನೋ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ನನ್ನ ಇಂಟ್ರೆಸ್ಟ್ ಬೇರೆ ಏನೋ ಇತ್ತು. ಸೊ 10th ಸುಮಾರು ಎಷ್ಟು 95% ಅಲ್ಲಿ ತಗೊಂಡು ಬಂದಿದ್ದೆ. ಇಲ್ಲ 10th 70%. ಮ್ಯಾಥ್ಸ್ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ಬಂದು ಮ್ಯಾಥ್ಸನ್ನೇ ಡಮಾರೆ ನಾನು. 95 ಮಾರ್ಕ್ಸ್ 10th ಅಲ್ಲಿ, PU ಫೇಲು. ಇಂಟ್ರೆಸ್ಟ್ ಅಷ್ಟೇ, ಇಂಟ್ರೆಸ್ಟ್ಗಳು ಬದಲಾಗ್ತಾ ಹೋಗ್ತಾವಲ್ಲ. ಈಗೂ ಅದೇ ಆಗುತ್ತೆ, ಮಕ್ಕಳಿಗೆ ಇಂಟ್ರೆಸ್ಟ್ ಬದಲಾಗ್ತಾ ಹೋಗ್ತಾ ಇರುತ್ತೆ.
ಅಲ್ಲಿವರೆಗೂ ಇಂಟ್ರೆಸ್ಟಿಂಗ್ ಆಗಿದ್ದು ನೀವು ಕಾಲೇಜಿಗೆ ಬಂದಾಗ ಗೊತ್ತಿಲ್ಲ, ನಿಮಗೆ ಪಾಠ ಹೇಳ್ಕೊಡೋರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಟೀಚರ್ ಇಷ್ಟ ಆಗಲಿಲ್ಲ ಅಂದ್ರೆ ಸಬ್ಜೆಕ್ಟ್ ಇಷ್ಟ ಆಗಲ್ಲ. ಸುಮಾರು ಅವೆಲ್ಲ ಆಗುತ್ತೆ. ನನ್ನ ಮಕ್ಕಳಲ್ಲಿ ನಾನು ನೋಡಿದ್ದೀನಿ. ಹೌದೌದು, ಸತ್ಯ ಸತ್ಯ. ಸೊ ಟೀಚರ್ಗಳು ಗಮನಿಸ್ತಾ ಇದ್ರೆ ಅವ್ರಿಗೆ ಎಲ್ಲೋ ಒಂದು ಎಲ್ರಿಗೂ ಏನೋ ಒಂದು ಪೊಟೆನ್ಷಿಯಲ್ ಇರುತ್ತೆ. ಆ ದಿಕ್ಕಿನಲ್ಲಿ ಅವ್ರಿಗೆ ಹೋಗೋದಕ್ಕೆ ಅವಕಾಶ ಐಡೆಂಟಿಫೈಯಿಂಗ್ ದ ರೈಟ್ Yeah, yeah. ಪೊಟೆನ್ಶಿಯಾಲಿಟಿ. ಸುಮಾರು ಜನ ಮಾಡಿ ಬೇಕಾದಷ್ಟು ಮಾಡ್ಬೋದು. ಅಂದರೆ ಅಷ್ಟೊಂದು ಹ್ಯೂಮನ್ ರಿಸೋರ್ಸ್ ಇದೆ ನಮ್ಗೆ, ಅಷ್ಟು ಜನ ಇದ್ದೀವಿ. ಇಷ್ಟು ಜನನ ನಾವಿವತ್ತು ಇಷ್ಟು ನಿರುದ್ಯೋಗಿಗಳಿದ್ದಾರೆ, ಎಷ್ಟು ಜನ ಮಸೀದಿ ಮುಂದೆ ನಿಂತ್ಕೊಂಡು ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಬಂದು ಕರೆಕ್ಟಾದ ಕೆಲಸಗಳು ಹಾಕ್ಬಿಟ್ರೆ ಇನ್ನು ಯಾವ ದೇಶನೂ ಇಷ್ಟೊಂದು ಪಾಪ್ಯುಲೇಷನ್ ಇಲ್ಲ. ಚೈನಾನು ಬೀಟ್ ಮಾಡ್ಬಿಟ್ಟಿದ್ವಿ ಪಾಪ್ಯುಲೇಷನ್. ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ, ಒಳ್ಳೆ ಕೆಲಸ ಮಾಡಿಬಿಟ್ರೆ ಅಥವಾ ಪ್ರೊಡಕ್ಟಿವ್ ಕೆಲಸ ಮಾಡಿಬಿಟ್ರೆ ಎಲ್ಗೋ ಹೋಗ್ಬೋದಲ್ಲ ದೇಶ. ಇನ್ನೇನು ಬೇಕು? ಬಟ್ ನಮ್ಮ ರಾಜಕಾರಣಿಗಳಿಗೆ ಅದು ಬೇಕಾಗಿಲ್ಲ. ಆ್ಯಕ್ಚುಲಾಗಿ ಹಂಗೆ ಕೆಲಸ ಮಾಡಿದ್ದೀನಿ ಓಟ್ ತೊಗೋಬೋದು, ಬಟ್ ಇವ್ರಿಗೆ ಈಸಿ ಅಲ್ವಾ, ಅವ್ರಿಗೆ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ, ಏನು ಕೆಲಸ ಮಾಡಬೇಕು ಅಂತ ಹೇಳೋಕ್ಕೂ ಗೊತ್ತಿಲ್ಲ. ಹಂಗಾಗಿ ಏನು ಮಾಡ್ತಾರೆ, ಡಿವೈಡ್ ಮಾಡಿಬಿಟ್ಟು ಓಟ್ ತಗೊತಾರೆ ಅಷ್ಟೇ. ಸಿಕ್ಕಾಪಟ್ಟೆ ಡೀಪಾಗಿ ಮಾತಾಡ್ತೀರಾ ಸರ್ ನೀವು. ತುಂಬ ಎಲ್ಲಿಂದಲೂ ನಿಮ್ಮ ಇಲ್ಲ, ಇಟ್ ಇಸ್ ಆಲ್ ಕನೆಕ್ಟಿಂಗ್ ಪಾಯಿಂಟ್ಸ್. ಅಂದರೆ ನಾವು ನಿಮ್ಮ ಕಾಲೇಜ್ ಲೈಫಲ್ಲಿದ್ವಿ, ತಾವು ಆಗ ಅಂದರೆ ಈ ಡೀಪ್ ಏನಕ್ಕೆ ಥಾಟ್ ಪ್ರೊಸೆಸ್ ಬರುತ್ತೆ ಅಂದರೆ ಬಿಕಾಸ್ ವಿ ಆರ್ ಆಲ್ ಅನ್ ಅಕ್ಯುಮುಲೇಟೆಡ್ ನಾಲೆಜ್. ನಾವು ಒಂದು ಪಾಯಿಂಟಲ್ಲಿ ಏನೋ ತಿಳ್ಕೊಂಡು ಸರ್ವರಿಂದ ಸ್ವಲ್ಪ ಕಲ್ತ್ಕೊಂಡು ಅಟ್ ಸಮ್ ಪಾಯಿಂಟ್ ವಿಲ್ ಎಕ್ಸ್ಪ್ಲೋರ್. ಸೊ ನೀವು ಆಗ ನಿಮ್ಮ ಕಾಲೇಜ್ ಟೈಮ್ ಆರ್ ಸಮ್ವೇರ್ ನೀವು ಪಾನ್ಪರಾಕ್ ಆಗ್ಬಿಟ್ಟು ಕೂತ್ಕೊಂಡು ಫುಲ್ ಡಿಸ್ಕಷನ್ ಮಾಡ್ತಿದ್ರಂತೆ, ಹೌ ಟು ಬರ್ನ್ ಔಟ್ ಆಲ್ ಯುವರ್ ಎನರ್ಜೀಸ್ ಅನ್ನೋದನ್ನು. ವಾಟ್ ಅಬೌಟ್ ದಟ್ ಸರ್? ಆವಾಗ ಅದೇ ಇಲ್ಲಿ 12th ಮನೆ ಬಿಟ್ಟು ಹೊಡೋದು ಅಂತ ಡಿಸೈಡ್ ಮಾಡಿದ್ದೆ. ಸೊ ಎಕ್ಸಾಮ್ ಬರೀಲಿಲ್ಲ, ನೆಕ್ಸ್ಟೇ ಬರಿತೀನಿ ಅಂತ ಹೊಡೋದು. ಇಲ್ಲೇ ವಿಜಯನಗರ ಹೊಟ್ಟೋಗಿದ್ದೆ ಅಷ್ಟೇ. ವಿಜಯನಗರ ಫ್ರೆಂಡ್ ಒಬ್ಬ ಇದ್ದ ಮಹೇಶ ಅಂತ, ಅವನಿಗಿಲ್ಲ ಪಾಪ, ಕೊರೋನಲ್ಲಿ ಕ್ಯಾನ್ಸರ್ ಆಗಿ ತಿರ್ಕೊಂಡ್ಬಿಟ್ಟ ಅವನು. ಇನ್ನೊಬ್ಬ ಶ್ರೀನಿವಾಸ್ ಅಂತಿದ್ದ, ಅವನು ಇಲ್ಲ, ಅವ್ನು ಲಂಗ್ ಏನೋ ಇನ್ಫೆಕ್ಷನ್ ಸಡನ್ ಆಗಿ ಆಯಿತು. ಸಿಕ್ಕಾಪಟ್ಟೆ ಫಿಟ್ ಆಗಿದ್ದ ಅವನು ಸಡನ್ ಆಗಿ ತಿರ್ಕೊಂಡ್ಬಿಟ್ಟ. ಇಬ್ಬರು ಇಲ್ಲ, ಅವರಿಬ್ಬರು ಮನೇಲೇ ಇದ್ದೆ. ಸೊ ಒಂದು ವಾರದಲ್ಲಿ ಸಿಗಾಕೊಂಡ್ಬಿಟ್ಟೆ. ಸರಿ ವಾಪಸ್ ಮನೆಗೆ ಬರಲ್ಲ ಅಂತ ನಮ್ಮಮ್ಮನಿಗಂದೆ. ಹೆಂಗೆ ಸಿಕ್ಕಾಕೊಂಡ್ರಿ ಸರ್? ಹೆಂಗೆ ಗೊತ್ತಾ? ಅವಾಗ ಅವತ್ತು ಫೋನ್ ಕಾಲ್ಗಳೇನಿರಲಿಲ್ಲ. ನಮ್ಮ ಮಾವ ಒಬ್ರು ಪೊಲೀಸ್ ಇದ್ರು. ಇದ್ದೇನು ಇರೋರು ಎಲ್ಲಿ ಕಾಲೇಜಲ್ಲಿ ಯಾರು ಫ್ರೆಂಡ್ಸ್ ಅಂದ್ರೆ ಹೇಳ್ತಾರೆ, ಫ್ರೆಂಡ್ಸ್ ಮನೆಯಲ್ಲಿ ಹುಡುಗರು. ನನಗೆ ಅಷ್ಟು ಈಸಿಯಾಗಿ ಸಿಗಾಕೋತೀನಿ ನನಗೂ ಗೊತ್ತಿರಲಿಲ್ಲ, ತುಂಬಾ ದೂರ ಹೊಡೋಗೋಕ್ಕೂ ಗೊತ್ತಿರಲಿಲ್ಲ. ನಿಮ್ ಸೀರಿಯಸ್ ಸ್ಕೆಚ್ ಆಗಿತ್ತು, ನಿಮ್ ಮನೆ ಬಿಟ್ಟು ಹೋಗ್ಬಿಡ್ಬೇಕು. ಏನಕ್ಕಾಗಿತ್ತು, ಏನಕ್ಕೆ ಹಂಗ ಅನ್ಸುತ್ತೆ ಸರ್? ಅಪ್ಪನ ಜೊತೆ ಯಾವಾಗಲೂ ಜಗಳ ಆಗ್ತಾ ಇರೋದು. ಅಪ್ಪ ಯಾವಾಗಲೂ ತುಂಬಾ ಸ್ಟ್ರಿಕ್ಟ್ ಆಗಿದ್ರು, ನನಗದು ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಬೇಕಾದಂಗೆ ಇರ್ಬೇಕಾಯ್ತು. ಮಾಮಿ ಟೀನೇಜ್ ರೆಬೆಲ್ ಇದ್ದೇ ಇರ್ತಲ್ಲ, ರೆಬೆಲ್ ಆ್ಯಟಿಟ್ಯೂಡ್. ನಮ್ಮಪ್ಪ ಸಿಕ್ಕಾಪಟ್ಟೆ ಕಂಟ್ರೋಲಿಂಗ್, ಅವ್ರದ್ದೇ ಬೇರೆ ನಂದೇ ಬೇರೆ ಹಿಂಗಾಗಿತ್ತು. ಸೊ ಏನೋ ಮಾಡ್ಕೊಂತೀನಿ ಸಪ್ರೇಟಾಗಿ ಹೋಗಿದ್ಕೊಂಡು ಅಂತ ಹೊರಟಿದ್ದು. ಆಮೇಲೆ ಏನೂ ಆಗಲ್ಲ ಅಂತ ಗೊತ್ತಾಯ್ತು. ವಾಪಸ್ ಬಂದಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗಿರ್ತೀನಿ ಅಂತ ಚನ್ನಪಟ್ಟಣಕ್ಕೆ ಹೋದೆ. ಅಂದರೆ ಥಾಟ್ ಪ್ರೊಸೆಸ್ ಮ್ಯಾಚ್ ಆಗ್ತಾಯಿತ್ತು. ಇಬ್ಬರು ಒಂದೇ ಥರ ಯೋಚನೆ ಮಾಡ್ತಿದ್ದು, ಬೇರೆ ಥರ ಯೋಚನೆ ಮಾಡ್ತಿದ್ದು. ನಾರ್ಮಲಾಗಿ ಬೇರೆ ಯೋಚನೆ ಮಾಡೋದು ಒಂದೆಲ್ಲೋ ಬೇರೆ ದಿಕ್ಕಲ್ಲಿ ಹೋಗ್ತಾ ಇತ್ತು ತಲೆ. ಸೊ ದಿವಸ ಏನು ಮಾಡೋದು ಅಂದರೆ ಪಾನ್ಪರ್ಗೆ ಹಾಕೊಂಡು ಅಲ್ಲೊಂದು IB ಇದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ಅಲ್ಲಿ ಕಾಂಪೌಂಡ್ ಇವಾಗ ಎತ್ತರ ಮಾಡಿಬಿಟ್ಟಿದ್ದಾರೆ, ಆವಾಗ ಹೈಟ್ ಕಡಿಮೆ ಇತ್ತು, ಆರಾಮಾಗಿ ಕುತ್ಕೋಬೋದಾಗಿತ್ತು. ನಾವಿಬ್ಬರು ಸೈಕಲ್ ತಳ್ಕೊಂಡು ಹೋಗೋದು, ಅಲ್ಲೋ ಕುತ್ಕೊಂಡು ಪಾನ್ಪರಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಿಕ್ ಬಿಡಿದಲ್ಲ. ಅವಾಗ ಮಾತಾಡೋದು, ಯಾಕೆ ಹಿಂಗಿದೆ ಜನಲ್ಲ, ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಇವ್ರು ಯಾಕೆ ಹಿಂಗೆ, ಅದರಿಂದ ಏನಿದೆ, ಇಂಥದ್ದೆಲ್ಲ ಮಾತಾಡ್ಕೊಂಡು ಹೋಗೋದು. ಅವ್ರ ತಲೆ ಒಳಗಡೆ ಏನಿರ್ಬೋದು, ಇವ್ರು ಯಾಕೆ ಹಿಂಗೆ ಮಾತಾಡ್ತೀವಿ, ಇವ್ನು ಯಾಕೆ ಹಿಂಗೆ ಹೇಳ್ತಾರೆ, ಇದೆಲ್ಲ ಕುತ್ಕೊಂಡು ಮಾತಾಡ್ಬೋದು. ಒಂದಷ್ಟು ರೌಂಡ್ ಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋಗೋದು. ಆಮೇಲೆ ಮಾಮೂಲಿ ಮನೆಗೆ ಕೆಲಸ, ಟ್ಯೂಷನ್ ಇವೆಲ್ಲ. ಸೊ ಈ ಮಾತುಗಳಲ್ಲಿ ನನಗನ್ಸಿದ್ದು, ತಾವು ಈಗ ನೋಡಿ, ವೆನ್ ವಿ ಆಫರ್ಡ್ ವಾಟರ್ ಬಾಟಲ್ ಫಾರ್ ಯು, ಐ ಡೋಂಟ್ ನೋ ವೈ ಯು ರಿಜೆಕ್ಟೆಡ್ ದ ಕ್ಯಾನ್ ಬಾಟಲ್ ಅಂತನಾ? ಅವಾಯ್ಡ್ ಮಾಡೋಣ ಆದಷ್ಟು. ನಮಗೆ ಏನು ತುಂಬ ದೊಡ್ಡ ಬದಲಾವಣೆ ಮಾಡಲ್ಲ ನಾವು, ಬಟ್ ಸ್ಟಿಲ್ ಒಂದೊಂದು ಪ್ಲಾಸ್ಟಿಕ್ ಬಾಟಲ್ನ ಕಮ್ಮಿ ಮಾಡೋದು ಪ್ರಕಾರ ಅದೇ ತುಂಬ ದೊಡ್ಡ ಬದಲಾವಣೆ ಸರ್. ಇಫ್ ನಾವು ಇಷ್ಟೆಲ್ಲ ಮಾತಾಡಿ ಏನೇ ಮಾತಾಡಿದ್ರು ವಿ ಕಾಂಟ್ ಸೇ ನೋ ಫಾರ್ ಫ್ಯೂ ಥಿಂಗ್ಸ್. ಆಗುತ್ತೆ. ನಾವು ನನಗೆ ಅದೇ ಅನಿಸ್ತು, ನನಗೆ ಮುಜುಗರ ಆಯಿತು. ನೀವು ನಂಗೆ ಬೇಡ, ನಂಗೆ ಪ್ಲಾಸ್ಟಿಕ್ ಬಾಟಲ್, ನನಗೆ ಬೇರೆ ಬಾಟ್ಲಲ್ಲಿ ಬೇಕು ಅಂತಂದ್ರು. ಗಾಂಧೀಜಿ ಸಮಾಧಿ ಹೊರಗಡೆ ಅದೊಂದೇ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಹೊರಗಡೆ ಒಂದು ಕಲ್ಲಲ್ಲಿ ಬರ್ತಾರೆ ಗಾಂಧೀಜಿಯ ಒಂದು ಥಾಟ್, ಖುದೈರಾಜ್ ಅಂತ, ಸೆಲ್ಫ್ ಗವರ್ನೆನ್ಸ್ ಬಗ್ಗೆ ಗಾಂಧೀಜಿ ಆಡಿದ ಮಾತು. ಎಲ್ಲರೂ ಅವ್ರವ್ರನ್ನ ಗವರ್ನ್ ಮಾಡ್ಕೊಂಡ್ಬಿಟ್ರೆ ಯಾರ್ದು ಯಾವ ಗವರ್ಮೆಂಟ್ ಬೇಕಾಗಿಲ್ಲ ನಮಗೆ. ನೋಡಕ್ಕೆ ಹೋದರೆ ಗವರ್ಮೆಂಟ್ ಅದು ಇರುತ್ತೆ, ಒಂದು ಜನರಲ್ ಮ್ಯಾಟರ್ ನೋಡ್ಬೋದು. ಬಟ್ ಸೆಲ್ಫ್ ಗವರ್ನೆನ್ಸ್ ಬಿಕಮ್ ಸೋ ಇಂಪಾರ್ಟೆಂಟ್. ಸೊ ಅಷ್ಟೇ, ಇದು ಒಂದು ಅದರ ಒಂದು ಸಣ್ಣ ಇದು ಅಂತ ಹೇಳ್ಕೊಬೋದು ನಾವು ಅಷ್ಟೇ. ನಾವು ಅವೇರ್ನೆಸ್ ಇಟ್ಕೊಂಡು ಬದುಕೋದಷ್ಟೇ. ಒಂದೊಂದು ಹೆಜ್ಜೆಯಲ್ಲೂ ನಾವುಗಳು ಮಾಡಿದ್ವಿ. ಈಗ ನಾನು ಇಲ್ಲಿ ಬರಬೇಕು, ಬರ್ತಾ ಬೈಕ್ ಎತ್ಕೊಂಡ್ಬರ್ತೀನಿ. ನನಗೆ ಬುಲೆಟ್ ಇಷ್ಟ, ಬುಲೆಟ್ ಮೈಲೇಜ್ ಕಡಿಮೆ, ಜಾಸ್ತಿ ಪೆಟ್ರೋಲ್ ಕುಡಿಯುತ್ತೆ. ಹಾಗಾಗಿ ಯಾರೋ ಫ್ರೆಂಡ್ ಒಬ್ಬರು ಡೀಸೆಲ್ ಬುಲೆಟ್ ಕೊಟ್ಟರು. ಇವಾಗ ಅದನ್ನೇ ಯೂಸ್ ಮಾಡ್ತೀನಿ. 90 ಕಿಲೋಮೀಟರ್ ಕೊಡುತ್ತೆ ಅದು 1 ಲೀಟ್ರಿಗೆ. ಸೊ ಒಂದು ಸ್ವಲ್ಪ ಹೊಗೆ ಜಾಸ್ತಿ ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಮೈಲೇಜ್ ನೋಡಿದ್ರೆ ಇದು 25 ಕೊಡುತ್ತೆ. 3 ಲೀಟರಲ್ಲಿ ಓಡಾಡುವಷ್ಟು ಅದ್ರಲ್ಲಿ 1 ಲೀಟರ್ ಓಡಾಡ್ಬೋದು. ಬಟ್ ವೈ ದಿಸ್ ಕಾನ್ಷಿಯಸ್ ಸ್ಪೆಂಡಿಂಗ್? ನಿಮ್ಗೆ ಸಿಕ್ಕಾಪಟ್ಟೆ ನಾನು ಕೇಳ್ಪಟ್ಟಿದ್ದು, ಕರ್ನಾಟಕದಲ್ಲಿ ಒಬ್ಬ ಆರ್ಟಿಸ್ಟು ತಮಿಳ್ನಾಡಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಇಸ್ಕೊಂಡವ್ರು ನೀವು ಅಂತ. ಕೋಟ್ಯಾಂತರ ರೂಪಾಯಿ ಎಲ್ಲ ಸುಳ್ಳು, ಎಲ್ಲ ಪೇಪರ್ಲೇ ಹೇಳ್ತಾರೆ. ಓಕೆ, ಹೆಚ್ಚು ಕಡಿಮೆ ಎಲ್ಲ. ಬಟ್ ವೈ ದಿಸ್ ಕಾನ್ಷಿಯಸ್ ಸ್ಪೆಂಡಿಂಗ್ ಸರ್? ಐ ಮೀನ್ ಟು ಸೇ, ನಿಮ್ಗೆ 95 ರೂಪಾಯಿ 25 ರೂಪಾಯಿ ಮ್ಯಾಟರ್ ಆಗೋದಿಲ್ಲ ಅಂತ. ಸ್ಪೆಂಡಿಂಗೂ ಕಾನ್ಷಿಯಸ್ ಆಗಿ
ಮಾಡ್ತೀನಿ ನಾನು. ಅದು ಮೊದಲಿಂದನೂ ಬಂದ್ಬಿಟ್ಟಿರೋದು ಚಿಕನ್ನಿಂದನೂ. ಅದು ಯಾಕಂದ್ರೆ ದುಡ್ಡೇನು ಅವಾಗ ಅನ್ಲಿಮಿಟೆಡ್ ಆಗಿ ಇತ್ತಿರಲಿಲ್ಲ, ಯಾವಾಗಲೂ ತುಂಬ ಕಡಿಮೆ ಇರ್ತದೆ ದುಡ್ಡೇ. ನಮ್ಮಪ್ಪ ಅಂತೂ ಟ್ರಿಪ್ಗೆಲ್ಲ ಹೋದರೆ ₹1 ಕೊಡೋರು ಖರ್ಚಿಗೆ. ₹1 ಎಲ್ಲರೂ ಅದ್ರಲ್ಲಿ ಮಿಕ್ಸ್ಕೊಂಡ್ಬರ್ತಾರೆ. ನಮ್ಮ ತಾತ ಕೊಡೋರು ಒಂದಷ್ಟು, ಒಂದು ₹10 ಕೊಟ್ಟರೆ ಅದರಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ದೆ ನನಗೆ ಜ್ಞಾಪಕ ಇರೋದು. ಇದಕ್ಕೆ ಹೋಗಿ ಊಟಿಗೆ ಹೋಗಿದ್ವಿ ಒಂದ್ಸಲ. ಅಲ್ಲಿ ಏನು ತೊಗೊಂಡಿದ್ದು, ನೀಲಗಿರಿ ತೈಲ ಅಲ್ಲಿ ಸಿಗುತ್ತಲ್ಲ, ಇವ್ರು ಕರ್ಕೊಂಡು ಹೋಗೋದೇ ಶಾಪಿಂಗ್ ಅಂತ ಕಡೆ ಕರ್ಕೊಂಡು ಹೋಗೋದು. ಸ್ಕೂಲ್ಗಳದ್ದು ಎಲ್ಲರೂ ಹಾಗೆ ಇರ್ತಾರೆ, ಯಾರದು ತುಂಬ. ಕರೆಕ್ಟ್. ನಮ್ಮ ಅಜ್ಜಿ ಹೇಳ್ತಾ ಇದ್ರು ಸರ್ ಇದು. ನಾನು ಸುಮ್ಮನೆ ಏನೋ ಸ್ಪೆಂಡ್ ಮಾಡ್ತಾ ಇದ್ದೆ, ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾನೆ, ನಮ್ಮ ಹತ್ರ ಎಲ್ಲಿರ್ತಿತ್ತೋ ಕಾಸು, ನಿನ್ನ ಹತ್ರ ಇರ್ತೀವಿ, ನನ್ನ ಹತ್ರ ಅಲ್ಲ ಕಣೋ, ಕಾಸು ಅನ್ನೋದೇ ಇಷ್ಟು ಇರಲಿಲ್ಲ, ದ ಕ್ವಾಂಟಿಟಿ ಆಫ್ ಮನಿನೇ ಇರಲಿಲ್ಲ, ಅಷ್ಟು ದುಡ್ಡೇ ಇರಲಿಲ್ಲ ಸ್ಪೆಂಡ್ ಮಾಡೋ ಅಂಥದ್ದು. ಅದೇ ರಿಚ್ ಪುವರ್ ಡಿವೈಡು ಇರಲಿಲ್ಲ. ಈಗ ನನ್ನ ಮಗನ್ನ ನೋಡಿದಾಗಲೇ ನನಗೆ ಬೇಜಾರಾಗುತ್ತೆ. ಪಾಪ ಚಿಕ್ಕವನು, ದೊಡ್ಡವನ್ಗೆ ಅಟ್ಲೀಸ್ಟ್ ಅಷ್ಟು ಸಮಸ್ಯೆ ಆಗಲಿಲ್ಲ. ಯಾಕಂದರೆ ಅವ್ನು ಹೆಚ್ಚು ಕಡಿಮೆ ಒಂದೇ ಥರದ ಪೇರೆಂಟ್ಸ್ ಇದ್ದರು. ವ್ಯಾಲಿ ಸ್ಕೂಲ್ಗೆ ಹೋಗ್ತಾರೆ ಅವನು, ಜಿದ್ದು ಕೃಷ್ಣಮೂರ್ತಿ ಫೌಂಡೇಶನ್ಗೆ. ಅಂದರೆ ಅವರ ಥಾಟ್ ಪ್ರೊಸೆಸ್ ಬೇರೆ ಥರ ಇತ್ತು. ಬಟ್ ನನ್ನ ಚಿಕ್ಕ ಮಗನ ಜೊತೆಗಿರುವಂಥ ಪೇರೆಂಟ್ಸ್ ಎಲ್ಲ ಸುಮಾರು, ಅಂದರೆ ತುಂಬ ಇಲ್ಲಿ ಒಂದಷ್ಟು ಈ ಸಾಫ್ಟ್ವೇರ್ ದೊಡ್ಡದಾಗಿ ಎಕ್ಸ್ಪ್ಲೋರ್ಡ್ ಆಯ್ತಲ್ಲ, ಆಗ ಶ್ರೀಮಂತರಾದರು, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದು ಶ್ರೀಮಂತರಾದರು ಅಂತ ಸುಮಾರು ಜನ ಇದ್ದಾರೆ. ಸೊ ಅವ್ರುಗಳು ಹೋಗೋ ಹಾಲಿಡೇಸು ಅವೆಲ್ಲ ನಾವು ಅಫೋರ್ಡ್ ಮಾಡೋಕ್ಕಾಗೋದೇ ಇಲ್ಲ. ಕರೆಕ್ಟ್. ಈ ಕೋಟಿಪಟ್ಟಿ ಎಲ್ಲ ಸುಳ್ಳು, ಅದು ಅವ್ರು ಏನೋ ಹೇಳೋದು ಪಬ್ಲಿಸಿಟಿಗೆ ಹೇಳ್ಕೊತಾರೆ. ಈಗಲೂ ಎಷ್ಟೊಂದು ಸಿನಿಮಾಗಳು ಫ್ರೀಯಾಗೆ ಮಾಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಒಳ್ಳೆ ಕತೆ ಬರುತ್ತೆ ಅಂತಂದಾಗ ದುಡ್ಡಿರಲಿ, ಯಾವಾಗಲೂ ಒಳ್ಳೆ ಕತೆಗಳಿರೋ ಕಡೆಗೆ, ಅಂದರೆ ಒಳ್ಳೆ ಕತೆ ಮಾಡೋರಿಗೆ ಹೆಚ್ಚು ಕಡಿಮೆ, ಯಾವಾಗಲೂ ಒಂದು ಕಾಲ ಹೆಚ್ಚು ಕಡಿಮೆ ಅವ್ರಿಗೆ ಒಳ್ಳೆ ಪ್ರೊಡ್ಯೂಸರ್ಗಳನ್ನ ಹಿಡಿಯೋ ಶಕ್ತಿ ಇರಲ್ಲ. ಪಾಪ ತುಂಬ ಆನೆಸ್ಟಾಗಿ ಮಾಡ್ತಾ ಇರ್ತಾರೆ. ಅಂಥವ್ರದ್ದು ಎಲ್ಲಿ ದುಡ್ಡಿರುತ್ತೆ. ಸೊ ಯಾರೋ ಒಬ್ಬ ಪ್ರೊಡ್ಯೂಸರ್ ಹೆಂಗೋ ಹಿಡಿದ್ರು ಅಂತ ಅದೇ ದೊಡ್ಡ ವಿಷಯ. ಸರಿ, ಓಕೆ, ಶೇರ್ಗೆ ಮಾಡೋಣ ಅಂತದ್ದು ಯಾವ್ದು ದುಡ್ಡು ಬಂದಿದ್ದು ಇದುವರೆಗೂ ಕಾಣೆ. ಬಟ್ ಓಕೆ, ಬರಲಿ, ಅದೇನೋ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಇನ್ ಕೇಸ್ ಬಂದುಬಿಟ್ರೆ ಅಂತ ಅನ್ನೋದೊಂದು ಬಂದಾಗ ಬರುತ್ತೆ ಅಷ್ಟೇ. ಸೊ ರಿಸ್ಕ್ ತೊಗೊಳ್ಳೋ ಅಷ್ಟೇ ಅಲ್ಲ. ನಾನು ಪ್ರೊಡಕ್ಷನ್ ಮಾಡೋದು ಹಾಗೆ ಮಾಡ್ತೀನಿ. ಅದನ್ನು ಶೇರ್ ಆಫ್ ಪ್ರಾಫಿಟ್ ಅಂತಾರಲ್ಲ, ಶೇರ್ ಆಫ್ ರಿಸ್ಕ್ ಅಂತ ಹೇಳಿ. ಯಾಕಂದರೆ ರಿಸ್ಕ್ ತೊಗೊಂಡು ನಾವು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ ಸರ್, ಮೆಹಬೂಬಾ ಅಂತ ಒಂದು ಸಿನಿಮಾ ಮಾಡಿ, ಅದರಲ್ಲಿ ಒಂದು ಕಾಪರ್ ರೋಲ್ ಇತ್ತು ಸರ್. ನಿಮಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ವಿ, ನಿಮ್ಮನ್ನು ಹಿಡಿಯೋಕ್ಕೆ ಆಗಲಿಲ್ಲ ಸರ್ ನಮ್ಮ ಕೈಲಿ. ಫುಲ್ ಎಫರ್ಟ್ ಹಾಕಿದ್ವಿ ಸ್ವಲ್ಪ ಸರ್. ಪೊಲೀಸ್ ರೋಲ್ ಅಂದರೆ ಪೊಲೀಸ್ ರೋಲ್ ಅಂತ ನಂಗೆ ಇದೇ ಹೇಳಿದ್ರು, ಪೊಲೀಸ್ ರೋಲ್ ನಾನು ಮಾಡಿ ನಮ್ಮ ಡೈರೆಕ್ಟರ್ ಹೇಳಿದ್ರು, ಬಿಕಾಸ್ ಐ ಡಿಂಟ್ ಹ್ಯಾಡ್ ಸೋ ಮಚ್ ಆಫ್ ಪ್ರಾಕ್ಸಿಮಿಟಿ. ಅಂದರೆ ನಾನು ಬಿಗ್ ಬಾಸ್, ಅಂದರೆ ನಾನು ಕಾಮನ್ ಮ್ಯಾನಿಂದ ಇಲ್ಲಿಗೆ ಬಂದಾಗ ಸಿನಿಮಾ ಮಾಡಬೇಕು ಅಂತ ಅಂದಾಗ ನಿಮ್ಮ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಅಭಿಮಾನ ಆಯ್ತು. ನಿಮ್ಮ ಸಿನಿಮಾಗಳಲ್ಲಿ ನೋಡ್ರಿ ಅಂಥದ್ದು, ನಿಮ್ಮ ಆ್ಯಕ್ಟಿಂಗ್ ಸ್ಟೈಲ್ಗಳು ಅಂತಾಗ ನಮ್ಮ ಫಸ್ಟಿಗೆ ಕತೆ ಅಂದಿದ ತಕ್ಷಣ, ಪೊಲೀಸ್ ಅಂದಿದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ನೀವು ಸರ್. ಸೊ ಈಗೋದು 15-20 ದಿನ ಹಂಗೆ ಹೋಯ್ತು. ಸೊ ಐ ಮಿಸ್ಡ್ ಅನ್ ಆಪರ್ಚುನಿಟಿ ಪ್ರಾಬಬ್ಲಿ. ಕ್ವಶನ್ ಏನು ಅಂತಾನೆ ಬಿಟ್ಬಿಡಿ, ಎಲ್ಲೆಲ್ಗೂ ಹೋಗ್ತಾ ಇದ್ದೀನಿ. ಸೊ ಈಗ ನಾವು ನಿಮ್ಮ ಮಾತುಗಳು ನಾವು ನೋಡ್ತೇವೆ ಸರ್, ನಿಮ್ಮ ಪೊಲಿಟಿಕಲ್ ವ್ಯೂ ಪಾಯಿಂಟ್ ತುಂಬ ಸ್ಟ್ರಾಂಗ್ ಇರ್ತದೆ. ಐ ಕ್ಯಾನ್ ಸೇ ದಟ್ ಸ್ಲೈಟ್ಲಿ, ಅಥವಾ ಲೆಫ್ಟ್ ಐಡಿಯಾಲಜಿಲಿ ಇರುತ್ತೆ ಅಂತ ತಗೋಬೋದು ಸರ್. ವಾಟ್ ಅಕಾರ್ಡಿಂಗ್ ಟು ಯು, ವಾಟ್ ಈಸ್ ಲೆಫ್ಟ್ ಆ್ಯಂಡ್ ರೈಟ್ ಆರ್ ಸೆಂಟರ್, ವಾಟ್ ಇಟ್ ಈಸ್? ನಾನು ಯಾವುದು ಲೆಫ್ಟ್ ರೈಟ್ ಅಂತೆಲ್ಲ ಕನ್ಸ್ಕೊಂಡಲ್ಲ, ಆಮೇಲೆ ಆದಲ್ಲ ಇದೆಲ್ಲ. ಬಟ್ ಅದೇ ಇದರಲ್ಲಿ ನಾವದು ವಿಡುದಲೆ ಅಂತ ಸಿನಿಮಾ ಮಾಡಿದ್ವಿ. ಅದರಲ್ಲಿ ಲೆಫ್ಟ್ ರೈಟ್ ಎಕ್ಸ್ಪ್ಲೇನ್ ಮಾಡೋದು ಒಂದು ಇದೇ ಇದೆ. ಹಳ್ಳಿಯವರಿಗೆ ಹೇಳೋದು ಎಲ್ಲಿಂದ ಶುರು ಆಯ್ತು ಇದು, ಯುರೋಪಿಯನ್ ಇದರಲ್ಲಿ ಶುರುವಾಗಿದ್ದು. ರಾಜನ ಬಲಗಡೆ ಕೂತ್ಕೊಂಡು ರಾಜನ ಪರವಾಗಿದ್ದವರೆಲ್ಲ ರೈಟ್ ಆದ್ರು, ರಾಜನ ವಿರುದ್ಧ ಮಾತಾಡಿದವರು ಲೆಫ್ಟ್ ಆದ್ರು, ಅವ್ರು ಎಡಗಡೆ ಕೂತ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಲೆಫ್ಟ್ ಐಡಿಯಾಲಜಿ ಅಂತ. ಸೊ ನೀವು ಹಂಗೆ ತಗೊಳ್ಬೇಕಂದ್ರೆ, ಸೊ ಈ ಆಡಳಿತದ ಪರವಾಗಿದ್ದವರು ರೈಟ್. ಸೊ ಲೆಫ್ಟ್ ಅಂದ್ರೆ ಆಡಳಿತ ವ್ಯವಸ್ಥೆಗೆ ವಿರುದ್ಧವಾಗಿದ್ದವರು, ಜನಗಳ ಪರವಾಗಿದ್ದವರು. ಜನಗಳ ಪರವಾಗಿರೋದು ತಪ್ಪು ಅಂತ ಮಾಡಿಬಿಟ್ಟಿದೀವಿ. ಕಮ್ಯುನಿಸಮ್ ಅಂದರೆ ತಪ್ಪು ಅಂತ ಮಾಡಿಬಿಟ್ಟಿದ್ವಿ. ಎಂಥ ದಡ್ತನ ಅಂದರೆ ನೆರೆಟಿವ್ ಹೆಂಗೆ ಬಿಲ್ಡ್ ಮಾಡಿಟ್ಟಿದ್ದಾರೆ ಇವ್ರುಗಳು ಅಂತಂದರೆ, ಒಬ್ಬ ಕಾಮನ್ ಮ್ಯಾನ್ಗೆ ಅದು ತಲುಪೋದೇ ಇಲ್ಲ. ಮೊನ್ನೆನೂ ಅಷ್ಟೇ ಒಂದು ಬುಕ್ ರಿಲೀಸ್ ಹೋದ್ವಿ, ಕರಾವಳಿ ರಕ್ತ ಕಣ್ಣೀರು ಅಂತ ಅಂದ್ಬಿಟ್ಟು. ಅದೇ ನಾನು ಅಲ್ಲಿ ಮಾತಾಡಬೇಕಾಗಿತ್ತು ಅಂತ ಅನ್ಕೋತಾ ಇದ್ದಾನೆ. ಏನು ಮಾತಾಡಿ ಬಂದ್ಬಿಟ್ಟೆ, ಅಯ್ಯೋ ಅದು ಕರೆಂಟ್ ಪ್ಲಾಟ್ಫಾರ್ಮ್ ಅಲ್ಲ, ಅಲ್ಲಿ ಮಾತಾಡಬೇಕಾಗಿತ್ತು ಇರಲ್ಲ. ಸೊ ಜನಗಳಿಗೆ ತೊಗೊಂಡೋಗಿ ತಲುಪಿಸೋದಿದೆಯಲ್ಲ, ನಾವು ಈಗ ಇಲ್ಲಿ ಸಮಸ್ಯೆ, ಈಗ ಇದೊಂದು ಸಮಸ್ಯೆ ಇದೆ, ಈಗ ಕೋಮುವಾದ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಯಾಕಂದರೆ ಅದರಿಂದ ಓಟ್ಗೆ ಇಟ್ಟಿಸ್ಕೊಂಡ್ಬಿಡ್ತಾ ಇದ್ದಾರೆ. ಕೆಲಸ ಅಂದರೆ ಕೆಲಸ ಮಾಡೋಕ್ಕೆ ಬರದೇ ಇರೋರು ಓಟ್ಗೆ ಇಟ್ಕೊಂಡು ಪವರ್ ಬಂದ್ಬಿಡ್ತಾ ಇದ್ದಾರೆ. ನಮ್ಮ ಕೆಲಸ ತಾನೇ ಆಗಬೇಕು ಫೈನಲ್ ಆಗಿ. ದುಡ್ಡಂತೂ ಕೊಡ್ತಾ ಇದೀವಿ ಅವರಿಗೆ, ಟ್ಯಾಕ್ಸ್ ಅಂತೂ ಯಾವನು ತಪ್ಪಿಸ್ಕೊಳಕ್ಕಾಗಲ್ಲ. ಹಿಡ್ಕೊಂಡು ಜೈಲಿಗೆ ತೊಗೊಂಡು ಹೋಗ್ಬಿಡ್ತಾರೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ. ಕೊಡೋ ದುಡ್ಡು ಕೊಟ್ಟು ನಾವು ಕರೆಕ್ಟಾಗಿ ಕೆಲಸ ಆಗ್ತಾ ಇಲ್ಲ ಅಂದಾಗ ನಾವು ಕೇಳಬೇಕು. ಕೇಳೋದಕ್ಕೆ ಅವಕಾಶ ಇಲ್ಲದೆ ಇರೋ ಹಾಗೆ ಮಧ್ಯದಲ್ಲಿ ಧರ್ಮಗಳಂತ ತುಂಬಿಬಿಟ್ಟಿದ್ದಾರೆ. ಸೊ ಈ ಧರ್ಮನ ಬಿಟ್ಟು, ಈಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ. ಅದೇ ಮೊನ್ನೆ ಶಿವರಾತ್ರಿಗೆ ಪೋಸ್ಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡೆ, ಸುಮಾರು ಕುತ್ಕೊಂಡು ಯೋಚನೆ ಮಾಡಿ, ಸುಮಾರು ಓಡ್ತಾ ಇರುತ್ತಲ್ಲ ಎಲ್ಲ ಶಿವರಾತ್ರಿ ಶುಭಾಶಯಗಳು ಅಂದ್ರೆ ಕೋಪ ಬರೋದು ನನಗೆ. ಸರಿ, ಓಕೆ. ಯಾಕಂದ್ರೆ ಕೊರೋನಾ ಟೈಮಲ್ಲಿ ನಾನು ಎಲ್ರಿಗೂ ಹೇಳ್ತೀನಿ, ಕೊರೋನಾ ಟೈಮಲ್ಲಿ ಯಾವ ದೇವರು ಬಂದು ಕಾಪಾಡಲಿಲ್ಲ, ಬಂದವರೇ ಮನುಷ್ಯರು. ಯಾವನು ಬಂದು ಕಾಪಾಡೋದು ನಾವನೇ ದೇವರು ನಮಗೆ. ಸೊ ಮನುಷ್ಯನೇ, ಆ ಧರ್ಮ ಪರ್ಮ ಏನು ನೋಡಲಿಲ್ಲ. ಆಗ ಎಲ್ರಿಗೂ ಧರ್ಮ ಮರ್ತೋಗಿತ್ತು. ಅವಾಗ ನಾವು ಎಂಥ ಮೂರ್ಖರು ಮುಟ್ಟಾಳರು ಅಂದರೆ, ಕೊರೋನಾ ಬಂದು 2 ವರ್ಷನೂ ಆಗಲ್ಲ ಬಂದು ಹೋಗಿ, ಇದುವರೆಗೂ ನಮ್ಗೆ ಧರ್ಮ ನೋಡದೇ ಇದ್ದವರು. ಎಷ್ಟು ಜನ ಮುಸ್ಲಿಮ್ಸ್ ಹೆಲ್ಪ್ ಮಾಡಿದ್ರೆ, ಎಷ್ಟು ಜನ ಹಿಂದೂಗಳು, ಕ್ರಿಶ್ಚಿಯನ್ಸು, ಯಾವ್ಯಾವ ಧರ್ಮದವ್ರು, ಯಾವ ಜಾತಿ ಏನೂ ನೋಡಲಿಲ್ಲ. ಯಾರೋ ರಕ್ತ ಕೊಟ್ಟರು ಯಾರು ಗೊತ್ತು.
ಕಾಪಾಡಿದ್ರಲ್ಲ, ಎಷ್ಟು ಜನ ಕಾಪಾಡಿದ್ರು. ಆಕ್ಸಿಜನ್ ಎತ್ಕೊಂಡು ಓಡಾಡಿದವ್ರು ಎಷ್ಟು ಜನ, ಓಡಾಡಿ ಆ ಥರ ಹೋಗಿ ಸತ್ತೋದವ್ರು ಎಷ್ಟು ಜನ ಪಾಪ. ಅವ್ರು ಯಾರೂ ಧರ್ಮ ನೋಡಿ ಕೆಲಸ ಮಾಡಲಿಲ್ಲ. ನಾನು ಒಂದ್ಸರಿ ಶ್ರೀಲಂಕಾಗೆ ಹೋಗಿದ್ದೆ ಸರ್, ಕ್ರಿಕೆಟ್ ಆಡೋಕ್ಕೆ ಹೋದಾಗ. ಅಲ್ಲಿ ಸುಮ್ಮನೆ ಹಿಂಗೆ ಪಾರ್ಕಲ್ಲಿ ಓಡಾಡ್ತಾ ಇದ್ದೆ. ಯಾರೋ ಒಬ್ರು ಹಿಂಗೆ ಬಂದರು. ನನಗೆ ಏನಕ್ಕೆ ಕೇಳಬೇಕು ಅನ್ನಿಸ್ತೋ ಗೊತ್ತಿಲ್ಲ. ನಾನು ದೇವ್ರನ್ನ ನಂಬೋದು ತುಂಬ ಕಮ್ಮಿ, ನಂಬೋದೇ ಇಲ್ಲ ಅಂತಲೂ ಹೇಳ್ತೀನಿ. ನಂಬೇಕಾದ್ರೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ನಂಗೆ ಅದೇನೋಕ್ಕೂ ಅನ್ನಿಸ್ತು ಸರ್, ಇಲ್ಲಿ ಎಷ್ಟು ಧರ್ಮಗಳಿದ್ದಾವೆ. ಇಲ್ಲಿ ಬುದ್ಧಿಸಮ್ ಇದೆ, ಜೈನಿಸಮ್ ಇದೆ, ಹಿಂದೂಗಳಿದ್ದಾರೆ, ಮುಸ್ಲಿಮ್ ಇದ್ದಾರೆ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ ಅಂತ. ನಂಗೆ ಮುಸ್ಲಿಮ್ ಇದ್ದಾರೆ ಅಂದಿದ ತಕ್ಷಣ, ಹಿಂದೂ ಮುಸ್ಲಿಮ್ ಇದ್ದಾರೆ ಅಂದಿದ ತಕ್ಷಣ ಇಲ್ಲಿ ಗಲಾಟೆಗಳಾಗ್ತಾವ ಅಂತ ಕೇಳಿದೆ. ಅಂದರೆ ನಾವು ಎಷ್ಟು ಫೀಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಅವ್ನು ಹಂಗೇನಿಲ್ವಲ್ಲ ಅಂದರೆ ಅವ್ನಿಗೆ ಟಾಪಿಕ್ಕೆ ಹೊಸದು ಅನ್ನೋ ಥರ ಮಾತಾಡ್ದವನು. ಐ ಡೋಂಟ್ ನೋ ವಾಟ್ ಇಸ್ ದ ಸಿಚುವೇಶನ್ ಇನ್ ಶ್ರೀಲಂಕಾ. ನಂಗೆ ಕೇಳಿ ಅವ್ನಿಗೆ ಟಾಪಿಕ್ಕೆ ಹೊಸದಲ್ಲ, ಫಾರಿನ್ ಟಾಪಿಕ್ ಥರ ಕೇಳಿಸ್ತು ಅವ್ನಿಗೆ. ನಮ್ಗೆ ಇದು ಕಾಮನ್ ಟಾಪಿಕ್ ಅಲ್ಲ. ಏರಿಯಲ್ಲಿ ಇದ್ದಾರೆ ಅಂದಿದ್ದು, 2 ಧರ್ಮಗಳಿದೆ ಅಂದಿದ ತಕ್ಷಣ ಅಲ್ಲಿ ಗಲಾಟೆ ಆಗ್ತವೆ ಅನ್ನೋದು ನಮ್ಮ ಅಸಂಪ್ಷನ್. ಸೊ ಯಾವ ಮಟ್ಟಕ್ಕೆ ನಮ್ಮ ಮನಸ್ಥಿತಿಗಳು ನಾವು ಬದಲಾಯಿಸ್ಕೊಂಡ್ಬಿಟ್ಟಿದ್ದೀವಿ. ಧರ್ಮಗಳ ಮಧ್ಯದಲ್ಲಿ ಹೊಡೆದಾಟನೇ ಆಗಬೇಕು ಅಂತ ನಾವು ಕಂಪಲ್ಸರಿ ಆಗ್ಬಿಟ್ಟಿದೆ. ಅದು ಆಗತ್ತೆ ಅನ್ನೋದು ನಮ್ಮ ಮೈಂಡು ಕೂತ್ಬಿಟ್ಟಿದೆ. ಅದನ್ನೇ ಪೊಲಿಟಿಷಿಯನ್ಗಳು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಸರ್. ನನಗೆ ನಂಬಿಕೆ ಇಲ್ಲ ಅಂದ ಮಾತ್ರಕ್ಕೆ ಜನಸಾಮಾನ್ಯನಿಗೆ ಇರೋ ನಂಬಿಕೆನ ನಾವು ಕಿತ್ತಾಕಕ್ಕಾಗಲ್ಲ. ಸೊ ದೇವರು ಇಲ್ಲ ಅನ್ನೋದನ್ನು ಇವಾಗ ಓಕೆ, ಇರೋದಕ್ಕೆ ಪ್ರೂಫ್ ಏನೂ ಇಲ್ಲ, ಅದು ಇಲ್ಲ ಅಂತ ಅವ್ನಿಗೆ ಹೆಂಗೆ ನಂಬಿಸೋದು? ಯಾಕಂದ್ರೆ ಅವನಿಗೆ ದೊಡ್ಡ ಆಧಾರ ಅದು, ಅವನು ನಂಬಿಕೆ ತಾನೆ. ಆ ನಂಬಿಕೆ ಮೇಲೆ ಅವ್ನು ಸುಮಾರು ಬದುಕಿದ್ದಾನೆ. ಅಂದರೆ ಅವ್ನು ಕಷ್ಟ ಬಂದಾಗೆಲ್ಲ ಹೇಳ್ಕೊಳಕ್ಕೇನೋ ಒಂದು ನಂಬಿಕೆ ಇದೆ, ಹೇಳ್ಕೊಳಕ್ಕೆ ಒಬ್ಬ ದೇವರಿದ್ದಾನೆ. ಅವನು ಇಲ್ಲ ಅಂತ ನಾನು ಹೇಳಿಬಿಟ್ರೆ ಅವನಿಗೆ ಇರೋ ಒಂದು ಆಸರೆ ಕಿತ್ಕೊಂಡಂಗಲ್ವಾ. ಸೊ ಈಗ ನಾನೇನು ಮಾಡಬೇಕು? ನನಗೆ ಪ್ರಿವಿಲೇಜ್ ಇದ್ದಿದೆ, ನನಗೆ ಓದು ಸಿಕ್ಕಿದೆ, ಒಳ್ಳೊಳ್ಳೆ ರೈಟರ್ಗಳು ಸಿಕ್ಕಿದ್ದಾರೆ, ಅವ್ರುಗಳನ್ನ ಓದಿ ನನಗೆ ಯೋಚನೆ ಮಾಡೋದಕ್ಕಾಗಿದೆ. ಒಂದಷ್ಟು ಯೋಚನೆ ಮಾಡಿ ಪ್ರಶ್ನೆ ಮಾಡೋದಕ್ಕೆ ನನಗೆ ಧೈರ್ಯ ಬಂದಿದೆ ಅದನ್ನು ಓದಿದ್ರಿಂದ. ಸೊ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಎಲ್ಲದರ ಅಸ್ತಿತ್ವ ಬಗ್ಗೆ ದೇವರು ಅಂತಂದಾಗ ದೇವರ ಅಸ್ತಿತ್ವ ಬಗ್ಗೆ ಪ್ರಶ್ನೆ ಮಾಡ್ತೀನಿ. ಧರ್ಮ ಅಂದರೆ ಧರ್ಮ ಎಲ್ಲಿಂದ ಹುಟ್ಟಿತು ಅಂತ ನಾನು ಯೋಚನೆ ಮಾಡ್ತೀನಿ, ಹುಡುಕ್ತಾ ಹೋಗ್ತೀನಿ, ಕೆದಕ್ತಾ ಹೋಗ್ತೀನಿ, ಅಥವಾ ಸತ್ಯನ ಕಂಡುಕೊತೀನಿ. ಇಷ್ಟೆಲ್ಲ ಅದೇ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಒಬ್ಬ ನಂಬಿಕೆಯಿಂದ ಬದುಕ್ತಾನೆ, ಅವ್ನು ಏನು ಮಾಡಬೇಕು, ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ. ಅವ್ನು ಧರ್ಮದಲ್ಲೇ ನಂಬಿಕೆ ಇಟ್ಕೊಂಡು ಧರ್ಮದಲ್ಲಿ ಯಾವುದೋ ಒಳ್ಳೆ ಕೆಲಸ ಆಯಿತು ಅದನ್ನೆಲ್ಲ ಮಾಡ್ತಾನೆ. ನಾನು ದಂಗೆಕೋರರ ಬಗ್ಗೆ ಮಾತಾಡ್ತಾರೆ, ಆ ಧರ್ಮನ ಇಟ್ಕೊಂಡು ಕೊಲೆನೂ ಮಾಡ್ತಾ ಇದ್ದಾರೆ ಅವ್ರುಗಳನ್ನ ಈ ಕೆಟಗರಿಗೆ ನಾವು ಸೇರಿಸ್ಬೇಡ. ಒಬ್ಬ ಸಾಮಾನ್ಯ ಮನುಷ್ಯ, ಈಗ ಅವನೇ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ, ಅಂಥವ್ರೇ ತುಂಬ ಜಾಸ್ತಿ ಇರೋದು. ಅಂಥವ್ರ ತನಕ ಈ ವಿಷಯನ ಹೆಂಗೆ ತಲುಪಿಸೋದು ನಾವು? ಈ ಧರ್ಮ ಹೇಟ್ರೇಡ್ಗೋಸ್ಕರ ಅಲ್ಲ, ಧರ್ಮ ದ್ವೇಷಕ್ಕೋಸ್ಕರ ಅಲ್ಲ. ಧರ್ಮ ಓಕೆ, ನಂಬಿಕೆ ನಿನಗೆ ಆಸರೆ ಕೊಡ್ತಾ ಇದೆ, ನಿನಗೆ ಧರ್ಮನೋ ದೇವ್ರ ಮೂಲಕ ತಾನೇ ಧರ್ಮ, ದೇವರಿದ್ರೆ ಧರ್ಮ ಅಲ್ಲ. ಸೊ ಅವನ ತನಕ ತಲುಪಿಸ್ಬೇಕು ಅಂದರೆ ಅವನ ಮಟ್ಟದಲ್ಲೇ ನಾವು ಯೋಚನೆ ಮಾಡಬೇಕಾಗತ್ತೆ. ಅವನ ಮಟ್ಟದಲ್ಲಿ ಅಂದರೆ ಅದಕ್ಕೆ ಕೆಳಮಟ್ಟ ಅಂತಲ್ಲ. ನಾನು ಯೋಚನೆ ಮಾಡಿಬಿಟ್ಟಿದ್ದೀನಿ, ನಾನು ಮೇಲ್ಮಟ್ಟ ಅಂತ ಅಲ್ಲ. ಸೊ ನನಗೆ ಪ್ರಿವಿಲೇಜ್ ಇದ್ದಿದೆ, ನನಗೆ ಆ ಸವಲತ್ತು ಸಿಕ್ಕಿದೆ. ಕೇಪಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅಂತ ಬಂದಾಗ ಕೇಪಬಿಲಿಟಿ ಅನ್ನೋದಕ್ಕಿಂತ ಅದೇ ಅಷ್ಟೊಂದು ಸಂಪನ್ಮೂಲ ಸಿಗುತ್ತಲ್ಲ. ನಮಗೆ ಇಷ್ಟು ಓದಿಸೋದಕ್ಕೆ ಒಬ್ಬರು ಪೇರೆಂಟ್ಸ್ ಸಿಕ್ಕಿದ್ದಾರೆ, ಎಷ್ಟು ಓದಿಸಿದ್ದಾರೆ ಅವರುಗಳು. ನಾನು ಇಷ್ಟೊಂದು ದೊಡ್ಡ ಒಳ್ಳೊಳ್ಳೆ ರೈಟ್ರು ನಮ್ಮ ಭಾಷೆಯಲ್ಲೇ ಒಳ್ಳೊಳ್ಳೆ ರೈಟ್. ಈ ಕುವೆಂಪುನ ಓದ್ತೀವಿ, ಕುವೆಂಪು ಏನು ಹೇಳಿದ್ರು? ಸೊ ಕುವೆಂಪು ಹೇಳಿದ್ರು, ನನಗಂತೂ ಶಾಕ್ ಅನಿಸುತ್ತೆ. 50 ವರ್ಷ ಅವ್ರ ಹಿಂದೆ ಹೇಳಿದ್ದು ಇವತ್ತಿಗೂ ರಿಲೆವೆಂಟು. ಅಂದರೆ ನಮ್ಮ ಸಮಾಜ ಉದ್ಧಾರನೇ ಆಗಿಲ್ಲ. 50 ವರ್ಷದಿಂದ ಎಲ್ಲಿದ್ದು ಅಲ್ಲಿ ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ಈಗ. ಬಿಕಾಸ್ ಇಂಡಿಯಾ ಈಸ್ ಅನ್ ಗಾಡ್ ಫಿಯರಿಂಗ್ ನೇಷನ್ ಅಂತ. ದೇವ್ರು ಅನ್ನೋದಕ್ಕೆ, ಭಕ್ತಿ ಅನ್ನೋದಕ್ಕಿಂತ ಭಯ ಜಾಸ್ತಿ. ಸೊ ಈಗ ಅದೇ ನಾವೀಗ ಆ ಮನುಷ್ಯನಿಗೆ ಹೋಗಿ ನಾವು ಅದರಲ್ಲಿ ಸತ್ಯ ಹೆಂಗೆ ಹೇಳೋದು, ಈ ದೇವರ ಸತ್ಯನ ಹೆಂಗೆ ಹೇಳೋದು ಅದು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಆ ಶಿವರಾತ್ರಿ ಪೋಸ್ಟ್ ಆಗ್ತದೆ ಕೂತ್ಕೊಂಡು ಬರದೆ. ಸರಿ, ಶಿವನನ್ನು ಈಗ ನಾವೇನು ಮಾಡಬೇಕಂದ್ರೆ ರಿವಿಸಿಟ್ ಮಾಡಬೇಕಾಗುತ್ತೆ ಅವನ್ನೆಲ್ಲ, ನಮ್ಮ ದೇವರುಗಳನ್ನೆಲ್ಲ ನಿಜವಾದ ಇದರಲ್ಲಿ. ಎಲ್ಲರೂ ಅದನ್ನೇ ಮಾಡಿದೆ. ಈಗ ಕುವೆಂಪು ಯಾಕೆ ಶೂದ್ರ ತಪಸ್ವಿ ಬರೆದ್ರು, ಯಾಕೆ ರಾಮಾಯಣ ದರ್ಶನ ಬರೆದ್ರು? ರಾಮನ್ ಬಿಟ್ಟು ಅವ್ರಿಗೆ ಯಾವ ಧರ್ಮದಲ್ಲೂ ನಂಬಿಕೆ ಇರಲಿಲ್ಲ ಇವರಿಗೆ, ಕುವೆಂಪು ಅವ್ರಿಗೆ. ಅವ್ರು ಕ್ಲಿಯರಾಗಿ ಹೇಳಿದ್ರು, ನಾನು ಹಿಂದೂ ಅಲ್ಲ ಅಂತ ಅಂದ್ಬಿಟ್ಟು. ಇಷ್ಟೊಂದು ತಾರತಮ್ಯ ಮಾಡುವಂಥ ಧರ್ಮ ನನ್ನೊಂದು ಅಲ್ಲ ಅಂತ ಅಂದ್ಬಿಟ್ಟು. ಸೊ ಅವರ ಹಾಡುಗಳು ಬರೆದ ಹಾಡುಗಳು ಎಲ್ಲನೂ ಅಷ್ಟೇ ಅಲ್ಲ. ಓನನ್ನ ಚೇತನ ಆಗು ನೀ ಅನಿಕೇತನ, ಅದರಲ್ಲೂ ಅಷ್ಟೇ. ಸೊ ಎಲ್ಲ ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ದಿಗ್ಗಂತವಾಗಿ ಆಗುವಂತ ನಾನು ಹೇಳಿದ್ರು. ಸೊ ಅಷ್ಟು ದೊಡ್ಡ ರೈಟ್ಗಳು ಯಾವಾಗಲೂ ಅಷ್ಟೊಂದು ದೊಡ್ಡ ಚಿಂತಕರೆಲ್ಲ ಇದ್ದಿದ್ದಾರೆ. ಸೊ ಇವರೆಲ್ಲರಿಗೂ ಎಕ್ಸ್ಪೋಸ್ ಆಗಿ ಅವ್ರನ್ನ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಅವ್ರಿಗೆ ಕೇಳಿದ ಪ್ರಶ್ನೆಗಳನ್ನ ನಾವು ಕೇಳುವಂಥ ಮಟ್ಟದಲ್ಲಿ ನಮಗೆ ಎಲ್ಲ ಸವಲತ್ತುಗಳು ಸಿಕ್ಕಿದೆ. ಆ ಥರ ಸವಲತ್ತು ಸಿಕ್ಕದೇ ಇರೋವಂಥವನು, ಆ ಓದು ಸಿಕ್ಕದೇ ಇರೋವಂಥವ್ನು ಏನು ಮಾಡಬೇಕು? ಸೊ ಅವನ್ನ ಹಾಗೆ ಬಿಟ್ಟರೆ ಇವ್ರು ಯೂಸ್ ಮಾಡ್ಕೊತಾ ಇರ್ತಾರೆ. ಇವ್ರು ಯೂಸ್ ಮಾಡ್ಕೊಳ್ಳೋದ್ರಿಂದ ಅವ್ರು ನಾವೇನು ಹೇಳ್ಕೊಡ್ಬೇಕಾಗಿದೆ ಈಗ ಅಂತಂದರೆ ಯೂಸ್ ಮಾಡಿಕೊಂಡು ಯಾರಿಗೆ ಬೆನಿಫಿಟ್ ಆಗ್ತದೆ ಅವ್ರು ಯೋಚನೆ ಮಾಡಬೇಕು. ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಏನು ಗೊತ್ತಿರೋಂಥವ್ನು ಬಳಸ್ಕೊಳ್ಳೋಕೆ ಟ್ರೈ ಮಾಡ್ಕೋತಾನೆ. ಜೊತೆಗೆ ಯೂಸ್ ಯಾರಿಗೆ ಆಗ್ತಾ ಇದೆ, ಸೊ ಇವ್ರಿಗೆ ಹೆಂಗೆ ಹೇಳೋದು ನಾವು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಬರ್ದೆ ಅಂತ ಹೇಳ್ತಾ ಇದ್ದೀನಿ. ದೇವ್ರ ನಂಬಿಕೆ ಇಲ್ದಿದ್ರು ಯಾಕೆ ದೇವ್ರ ಬಗ್ಗೆ ಪೋಸ್ಟ್ ಬರ್ದೆ ಅಂತ ಸುಮಾರು ಯಾರೋ ಒಬ್ಬರು ಬರ್ದು ಯಾರಾದ್ರು ಕಮೆಂಟ್, ಯೂಶಲಾಗಿ ಕಮೆಂಟ್ ಹೋದಲ್ಲ, ಯಾರೋ ಹೇಳಿದ್ರು ಕಮೆಂಟ್ ಯಾರೋ ಚೆನ್ನಾಗಿ ಬರ್ದಿರೋದು ಅಂತ. ಒಬ್ಬ ಏಜಿಸ್ಟ್ ದೇವ್ರ ಬಗ್ಗೆ ಮಾತಾಡಿದಾಗ ಭಕ್ತರಿಗಿಂತ ಚೆನ್ನಾಗಿ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಿಜವಾಗಿ ಆ ದೇವ್ರು ಎಲ್ಲಿಂದ ಹುಟ್ಟಿದಾನೆ ಅಂತ ಹುಡ್ಕೊಂಡು ಹೋಗೋದಾಗ ಸಖತ್ ಇಂಟ್ರೆಸ್ಟಿಂಗ್ ವಿಷಯಗಳು ಸಿಗ್ತವೆ. ಹೆಂಗೆ ನಾವು ಶಿವನನ್ನು ಸ್ಮಶಾನವಾಸಿ ಮಾಡಿದ್ವಿ, ಬೇರೆ ದೇವರುಗಳೆಲ್ಲ ರಾಜರ ಮಕ್ಕಳು.
ಹೆಚ್ಚು ಕಡಿಮೆ ಎಲ್ಲೋ ಕಿರೀಟ ಪರೀಟ ಎಲ್ಲ ಹಾಕೊಂಡಿರ್ತಾರೆ. ಆದರೆ ಶಿವ ಹಂಗಲ್ಲ, ಸ್ಮಶಾನದಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ದಾನೆ. ಕ್ಷುದ್ರ ಜಂತುಗಳ ಜೊತೆ ಇದ್ದಾನೆ, ಹಾವಿನ ಜೊತೆ ಇದ್ದಾನೆ. ಹಾವು ವಿಷ ಅಂತ ದೂರ ಇರ್ತಾರೆ ಎಲ್ಲರೂ, ಆದರೆ ಇವನು ಜೊತೆಗೆ ಹಾಕೊಂಡಿದ್ದಾನೆ. ಜೊತೆಗೆ ತುಂಬ ಈಕ್ವಾಲಿಟಿ ಬಗ್ಗೆ ಈಕ್ವಲ್ ದೇವರು ಅಂತಂದರೆ ಅವನೇ ಅನ್ಸುತ್ತೆ. ಯಾಕಂದರೆ ಎಲ್ಲೂ ನಮಗೆ ನರ ನಾರಿ ಒಟ್ಟಿಗೆ ಅಂತ ಅಂದ್ಬಿಟ್ಟು ಕಾನ್ಸೆಪ್ಟೇ ಇಲ್ಲ. ಎಲ್ಲರೂ ಬೇರೆ ದೇವ್ರುಗಳೆಲ್ಲ ಕಾಲ ಹತ್ರ ಕೂರಿಸ್ಕೊತವೆ, ಅವನ್ನ ಏನೇನೋ ಮಾಡ್ತವೆ, ಎಲ್ಲೆಲ್ಲೋ ಕೂರಿಸಿದ್ದೀವಿ ದೇವರುಗಳು, ಬೇರೆ ದೇವರುಗಳಿಗೆ. ಇವನು ಪೂರ್ತಿ ಅರ್ಧ ದೇಹನೇ ಅವಳು ಕೊಡಿದ್ದಾನೆ. ಅವನು ಇಬ್ಬರು ಇದ್ರೇ ಶಿವ ಪಾರ್ವತಿ ಒಟ್ಟಿಗೆ ಅಲ್ಲ, ಶಿವಶಕ್ತಿ ಇಂಥವೆಲ್ಲ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸು. ಸೊ ಅದನ್ನೆಲ್ಲ ಬರೆದು ನನಗೇನಿಸ್ತೀವಿ ಇವ್ರಿಗೆ ಎಲ್ರಿಗೂ ರೀಇಂಟರ್ಪ್ರಿಟ್ ಮಾಡಬೇಕು ದೇವ್ರುಗಳನ್ನೆಲ್ಲ. ಅಂದರೆ ಏನೋ ದೇವ್ರುಗಳನ್ನ ನಾವಂತೂ ಕಿತ್ತಾಕಲ್ಲ, ನಂಬಿಕೆಗಳು ಉಳ್ಕೊಂಬಿಟ್ಟಿವೆ. ಆ ನಂಬಿಕೆಗಳನ್ನ ಈ ಜನ ಬೇರೆ ಥರ ನೋಡ್ಲಿಕ್ಕೆ ಸಾಧ್ಯ. ಅಂದರೆ ನಿಜವಾಗ್ಲೂ ಹೆಂಗೆ ನೋಡಬೇಕು ಹಂಗೆ ನೋಡ್ಲಿಕ್ಕೆ ಸಾಧ್ಯ. ಆದರೆ ಅದು ನಮ್ಮ ಜನಪದೀಯರಿಗೆ ಸಾಧ್ಯ. ಯಾಕಂದರೆ ಫೋಕ್ ಟ್ರೆಡಿಷನ್ಗಳಲ್ಲಿ ಹೋದರೆ ಬೈತಾರೆ, ಹೊಡಿತಾರೆ ದೇವ್ರನ್ನ, ಆ ಥರದ್ದೇ ಟ್ರೆಡಿಷನ್ಗಳೇ ಇವೆ. ಬಟ್ ಅವೆಲ್ಲವನ್ನೂ ಇವು ಅಪ್ರಾಪ್ರಿಯೇಟ್ ಮಾಡ್ಕೊಂಬಿಡಿ. ಯಾವ ಪಟ್ಟಭದ್ರ ಹಿತಾಸಕ್ತಿಗಳು ಯಾರಿದ್ರು, ಯಾರ್ಯಾರಿಗೆ ಅಧಿಕಾರ ಬೇಕಾಯ್ತು ಅವರೆಲ್ಲರೂ, ಇಂಥ ಕಮ್ಯುನಿಟಿ ಅಥವಾ ಇಂಥ ಇವರು ಅಂತ ಧರ್ಮದವರು ಅಂತಲ್ಲ, ಯಾರ್ಯಾರಿಗೆ ಅಧಿಕಾರ ಬೇಕಿತ್ತು ಅವರೆಲ್ಲರೂ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಅಪ್ರೋಪ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಹೆಂಗೆ ಬುದ್ಧನೂ ಕರ್ಕೊಂಬಂದ್ಬಿಟ್ಟು ವಿಷ್ಣು ಅವತಾರ ಅಂತ ಅಂದ್ಬಿಟ್ರು, ಹಾಗೆ ಎಲ್ಲೂ ನಮ್ಮ ಈಗ ಇವರೆಲ್ಲ ದೈವಗಳೆಲ್ಲ, ಕರಾವಳಿ ದೈವಗಳೆಲ್ಲ. ನನಗೆ ಒಂದು ಇಂಟರ್ವ್ಯೂಲಿ ಯಾರೋ ಒಬ್ಬ ಹುಡುಗ ಅಷ್ಟೆಲ್ಲ ಮಾತಾಡಿ ನಾನು ಯಾರೋ ಒಂದು ಹೇಳಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಇವತ್ತಿಗೂ ನೋಡಿದ್ರದು ಮಿಲಿಯನ್ಸ್ ಆಫ್ ವ್ಯೂಸ್. ಜೊತೆಗೆ ಎಷ್ಟೊಂದು ಮೇಜರ್ ನ್ಯೂಸ್ ಚಾನೆಲ್ಗಳು ಅದ್ರ ಬಗ್ಗೆ ನ್ಯೂಸ್ ಮಾಡಿವೆ. ಯಾರೋ ಒಬ್ಬ ಮುಸ್ಲಿಂ ಹುಡುಗ ಕೊರಗೊಜ್ಜನ ಹುಂಡಿಗೆ ಕಾಂಡಮ್ ಹಾಕ್ಬಿಟ್ಟು ಹಂಗಾಗಿ ಅವ್ನು ರಕ್ತ ಕಾರಿಸೋದ, ಕಾಂತಾರದಲ್ಲಿ ದೈವ ಹೇಳಿದ ಇದು ವಿಷಯ ಸತ್ಯ ಆಯಿತು ಅಂತ. ನಂಗೆ ಇವತ್ತು ಹುಡುಕಕ್ಕೆ ಹೋದ್ರೆ, ಮೊನ್ನೆ ಹುಡುಕಕ್ಕೆ ಹೋದೆ, ಎಲ್ಲೋ ಒಂದು ಕಡೆ ಹುಡುಕದ್ನಲ್ಲ ನೋಡ್ನಲ್ಲ ಅಂತ. ಬೇರೆ ಬೇರೆ ಮೇಜರ್ ನ್ಯೂಸ್ ಚಾನಲ್ಗಳು ಬರ್ದಿವೆ, ನ್ಯೂಸ್ ಪೇಪರ್ಗಳು ಬರ್ದಿವೆ ಅದನ್ನೆಲ್ಲ. ಸೊ ವಿಚ್ ಇಸ್ ವೆರಿ ಮಿಸ್ಲೀಡಿಂಗ್. ಹಂಗೆ ಹೆಂಗೆ ಆಗ ಸಾಧ್ಯ? ನಾನು ಅದಕ್ಕೆ ಕೇಳಿದೆ, ಅಲ್ಲಪ್ಪ ದೇವರಿಗೆ ಕೊಂದೋ ಅಷ್ಟು ಶಕ್ತಿ ಇದ್ದರೆ ಅವ್ನ ಮನಸ್ಸು ಚೇಂಜ್ ಮಾಡಿಬಿಟ್ರೆ ಆಗೋಯ್ತಲ್ಲ. ಮನಸ್ಸು ಚೇಂಜ್ ಮಾಡಿಬಿಟ್ರೆ ಅವನು ಭಕ್ತ ಆಗೋಗ್ಬಿಡ್ತಾನಲ್ಲ, ಇನ್ನೊಬ್ಬ ಭಕ್ತ ಅಡಿಷನ್ ಆಗುತ್ತಲ್ಲ, ಅವನು ಒಂದು 100 ಜನ ಕರ್ಕೊಂಡ್ಬರ್ತಾನೆ, ಇವ್ರದ್ದೇ ಸಂತತಿ ಇನ್ನೂ ಬೆಳೆಯುತ್ತೆ, ಭಕ್ತರ ಸಂತತಿ ಬೆಳೆಯುತ್ತೆ. ಅಷ್ಟು ಮಾಡಿದ್ರೆ ಯಾಕೆ ಶಿಕ್ಷೆ ಕೊಡಬೇಕು ಅವನಿಗೆ? ಸೊ ಅದು ನಮ್ಮ ಸಿನಿಮಾಗೆ ಬೇಕಂದರೆ ಕತೆ ಯೂಸ್ ಮಾಡ್ಕೋತೀವಿ ನಾವು, ದಯವಿಟ್ಟು ಸಿನಿಮಾ ಥರ ನೋಡಿ ಅಂತ ನಾನು ಮಾಡಿದೆ. ಅದನ್ನ ಅವ್ನು ಕೇಳ್ತಾ, ಅವ್ನು ಕೊರಗಜ್ಜನ ಬಗ್ಗೆ ಆ ಹುಡುಗ ಕೇಳ್ದ, ಆಯಿತು ಎಲ್ಲ ಕೇಳ್ಬಿಟ್ಟು, ಹೌದಾ ಸರ್ ಸರಿ ಸರ್, ಕೊರಗಜ್ಜ ನಿಮ್ಗೆ ಒಳ್ಳೇದು ಮಾಡಲಿ, ಇರು ಒಂದು ನಿಮಿಷ ಅಂದ್ಬಿಟ್ಟು. ಕೊರಗಜ್ಜ ಯಾರು ಗೊತ್ತಾ? ಕೊರಗಜ್ಜ ಯಾರು ಅಂತಲೇ ತಿಳ್ಕೊಂಡಿದ್ದ. ಕೊರಗಜ್ಜ ಅಜ್ಜ ಅಲ್ಲ, ಕೊರಗತನಿ ಅಂತ ಒಬ್ಬ ಹುಡುಗ, ದಲಿತರು ಹುಡುಗ. ಅವನು ಸತ್ತಿದ್ದು ಹೆಂಗೆ ಅಂತಂದರೆ, ಅವನ ಸಾಕ್ತಾಯಿ ಆಡು ಮೇಯಿಸೋದಕ್ಕೆ ಕಳಿಸಿರ್ತಾಳೆ. ಅವನೆಲ್ಲೋ ಆಡು ಮೇಯಿಸ್ತಾ ಇರ್ತಾನೆ, ಹಸುವಾಗುತ್ತೆ, ಯಾವುದೋ ಹಣ್ಣು ಕೇಳೋದಕ್ಕೆ. ಒಂದೊಂದು ಕಡೆ ಒಂದೊಂದು ಪಾಡ್ದನದಲ್ಲಿ ಒಂದೊಂದ್ಸಲ ಒಂದು ಕಡೆ ಬಾಳೆಹಣ್ಣು ಅಂತಂತೆ, ಒಂದು ಕಡೆ ಹತ್ತಿ ಹಣ್ಣು ಅಂತ ಹೇಳುತ್ತೆ. ಆ ಥರ ಯಾವುದೋ ಒಂದು ಹಣ್ಣು ಕೇಳೋದಕ್ಕೆ ಒಂದು ಕಟ್ಟಡ ಇರುತ್ತೆ, ಕಟ್ಟಡದ ಮೇಲೆ ಹತ್ತಿ ಹಣ್ಣು ಕಿಲ್ತ್ಬಿಡ್ತಾನೆ. ಅದು ದೇವಸ್ಥಾನ. ಸೊ ದೇವಸ್ಥಾನ ಕಾಲಿಟ್ಟು ತುಳಿದು ಹತ್ತದ ಕೊರಗರು ಅಂದರೆ ಇವರು ಅಸ್ಪೃಶ್ಯರವರು ಇವ್ರ ಪ್ರಕಾರ, ಅಂದರೆ ಈ ವರ್ಣಾಶ್ರಮದ ಪ್ರಕಾರ. ಸೊ ಅವನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ಒಂದು ಪಾಡ್ದನದಲ್ಲಿ ಅದಿದೆ, ಇನ್ನೊಂದು ಕಡೆ ಬೇರೆ ಕಡೆ ಎಲ್ಲ ಮಾಯ ಆಗೋಗ್ಬಿಟ್ಟ, ದೇವರೊಳಗಡೆ ಲೀನ ಆಗೋಗ್ಬಿಟ್ಟ. ದೇವಸ್ಥಾನದ ಮೇಲೆ ಕಾಲಿಟ್ರೆ ಯಾಕೆ ದೇವರಲ್ಲಿ ಲೀನ ಆಗಬೇಕು? ಹೊಡೆದು ಸಾಯಿಸಿದ್ದೇ ಹೆಚ್ಚು ಲಾಜಿಕಲ್ ಅನಿಸುತ್ತೆ ಆವಾಗಿದ್ದ ವರ್ಣ ವ್ಯವಸ್ಥೆ ನೋಡುತ್ತೆ. ಸೊ ಯೂಶಲಾಗಿ ದೈವಗಳಾದವರು ಎಲ್ಲರ ಕಥೆನೂ ಹಾಗೆ ಇದೆ. ಯಾರು ತುಳಿತಕ್ಕೊಳಗಾದ್ರೂ ಅವ್ರನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ದೈವಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಟ್ಸ್ ಅ ಕೈಂಡ್ ಆಫ್ ರೆಬೆಲ್. ಆ ರೆಬೆಲ್ ಅನ್ನೋದು ಈಗಲೂ ಇದೆ ಅಂತ ನೀವು ಬಿಲೀವ್ ಮಾಡ್ತೀವಿ? ಖಂಡಿತ ಇದೆ. ನೀವು ನಾರ್ತ್ಗೆಲ್ಲ ಹೋಗಿ ನೋಡಿ, ಇವತ್ತು ಯಾವ ಲಾಸ್ಟ್ ಇಯರ್ ಯಾರೋ ಒಬ್ಬ ಆದಿವಾಸಿ ತಲೆ ಮೇಲೆ ಒಬ್ಬ BJP ಯಾರೋ ಒಬ್ಬ ಪಂಚಾಯತಿ ಪ್ರೆಸಿಡೆಂಟ್ ಯಾರೋ ಒಬ್ಬ ನಾವು ಮೂತ್ರ ವಿಸರ್ಜನೆ ಮಾಡಿ ಎಲ್ಲ ಆಯ್ತಲ್ಲ, ಇವತ್ತು ನಡೀತಾನೆ ಇದೆ. UGCಯಲ್ಲಿ ಇಲ್ದಿದ್ರೆ, ಈಗ ಜಾತಿವಾದ ಇರಲಿಲ್ಲ ಅಂದಿದ್ದರೆ UGCಯಲ್ಲಿ ಮೊನ್ನೆ ಇದಾಯ್ತಲ್ಲ, ಅಟ್ರಾಸಿಟೀಸ್ಗೆ ಅಂತ ಅಂದ್ಬಿಟ್ಟು ಇವರು ಅಮೆಂಡ್ಮೆಂಟ್ ಏನೋ ಮಾಡಿದ್ರು. ಅದು ರಾಜಕೀಯ, ಅದನ್ನು ಅವ್ರ ಉದ್ದೇಶ ಇದ್ದು OBC ಓಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು OBC ಓಟ್ ತೊಗೊಂಡು ಈ ಕಡೆಯಿಂದ ಬೇರೆ ಜಾತಿಯವ್ರನ್ನ ಎತ್ಕಟ್ಟಿ, ಜೊತೆಗೆ ಒಂದು ಮೇಜರ್ ಭಯ ಇವ್ರನ್ನ ಕಾಡ್ತಾ ಇರ್ತೇನೆ ಅಂದರೆ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲೆಲ್ಲ ಆಯ್ತಲ್ಲ, ಆ ಥರದ್ದೊಂದು ಸ್ಟೂಡೆಂಟ್ಗಳ ಕಡೆಯಿಂದ ಆಗ್ಬಿಡುತ್ತೆ. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ ಅವ್ರುಗಳು ಕೆಲಸ ಕೇಳ್ತಾ ಇದ್ದಾರೆ ಅಷ್ಟೇ. ಅವ್ರೊಳಗಡೆ ಧರ್ಮದ ಹುಚ್ಚನ್ನು ಹಿಡಿಸೋದು ಹೆಂಗೆ? ಧರ್ಮದ ಹುಚ್ಚು ಹಿಡಿಸಿದ್ರು ಬರೀ ಹಿಂದೂ ಮುಸ್ಲಿಂ ಡಿವೈಡ್ ಆಗ್ತಾರೆ. ಬರೀ ಹಿಂದೂಗಳೇ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡಿಬಿಟ್ರು ಸರ್ಕಾರ ಬಿದ್ದೋಗ್ಬಿಡುತ್ತೆ, ನೇಪಾಳದಲ್ಲೋ ಅಥವಾ ಬಾಂಗ್ಲಾದೇಶದಲ್ಲೋ ಆದಂಗೆ. ಅವ್ರನ್ನ ಹೊಡಿಯೋದು ಹೆಂಗೆ? ಈ ಜಾತಿಯಲ್ಲಿ ಹೊಡಿಬೋದಲ್ಲ. ಸೊ ಈ ಹಿಂದೂ ಪಂದವನದೆಲ್ಲ ಸುಳ್ಳೆ. ನಮ್ಮ ತಂದೆದೇ ಎಕ್ಸಾಂಪಲ್ ಕೊಡ್ತಿದ್ರು. ನಾವು ಓಟ್ ಹಾಕೋದು ಬೇರೆ ಯಾವುದೇ ಪಾರ್ಟಿಗೆ ಹಾಕಿದ್ರು, ನಾವಪ್ಪ ಯಾವಾಗಲೂ TV ಯಲ್ಲಿ ನೋಡೋದು ಹಿಂದುತ್ವದ ಬಗ್ಗೆ, ಇದ್ರ ಬಗ್ಗೆನೇ. ಮೈ ಫಾದರ್ ಆರ್ ಎನಿಬಡಿ ಇನ್ ದ ವಿಲೇಜಸ್ ಡಸಂಟ್ ಹ್ಯಾವ್ ದಟ್ ಕನ್ವಿಕ್ಷನ್. ನಾನು ಯಾರು ಓಟ್ ಹಾಕ್ತಾ ಇದ್ದೀನಿ ಅಥವಾ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ಓಟ್ ಹಾಕ್ತಿರ್ತಾರೆ, ಬಟ್ BJP ಮಾತಾಡ್ತಿರ್ತಾರೆ, ಅಥವಾ ಅಂದರೆ ಅಷ್ಟು ಫೀಡಿಂಗ್ ಆಗ್ತದೆ ಮೈಂಡ್ಗೆ ಅಂತೇಳಿ ಅದನ್ನು ಸುಳ್ಳಾಗೋದಿಲ್ಲ ಅನ್ಕೊಂತ. ಹೌದು, ಸುಮಾರು. ಅಂದರೆ
ದುಡ್ಡಿರುವಾಗ ನೀವು ಮಾಧ್ಯಮ ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಈ ಯು ಎಸ್ ಅಗ್ರಿಕಲ್ಚರ್ ಟ್ರೇಡ್ ಇದ್ರ ಬಗ್ಗೆ ಮಾತಾಡಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಾಬಲ್ ನನಗೆ ಸಿಕ್ಕಾಪಟ್ಟೆ ಬರ್ತಿದೆ. ನಮಗೂ ಯು ಎಸ್ ಎ ಆ್ಯಂಡ್ ಇಂಡಿಯಾ ಗಾನ್ ಟು ಆ್ಯನ್ ಟ್ರೇಡ್ ಸೈನ್ ವೇರ್ ಬ್ಲೈಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ವಿಲ್ ಬಿ ಕಮಿಂಗ್ ಇನ್ ಟು ಇಂಡಿಯನ್ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಬರ್ತಿದ್ದೆ. ನಾನು ಊರಲ್ಲಿದ್ದೆ, ಟಿ ವಿ ಹಾಕ್ತೀನಿ, ಒಂದು ಟಿ ವಿಯಲ್ಲಿ ಬರ್ತಿಲ್ಲ ಅದು. ನನಗೆ ಅದು ಅರ್ಥನೇ ಆಗಿಲ್ಲ, ಏನಿದು ಯಾಕಿದು ಅನ್ನೋದನ್ನು. ಬರಲ್ಲ, ಹೊರಗಡೆ ಬಿಡೋದಿಲ್ಲ ವಿಷಯ, ಕದ್ದು ಮುಚ್ಚಿ ಮಾಡಿ ಮುಗಿಸ್ಬಿಡ. ಯಾಕಂದ್ರೆ ಮಾಧ್ಯಮ ಕಂಟ್ರೋಲ್ ಇದೆ, ಸರ್ಕಾರದ ಕಂಟ್ರೋಲ್ ಇದೆ. ಮಾಧ್ಯಮ ಆ್ಯಕ್ಚುಲಾಗಿ ಇವತ್ತಿಂದ ಒಂದು 50 ವರ್ಷ 100 ವರ್ಷ ಆದಮೇಲೆ ಇವತ್ತಿನ ಇತಿಹಾಸನ ತೆಗೆದು ನೋಡಿದ್ರೆ ಇದರಲ್ಲಿ ದೊಡ್ಡ ವಿಲನ್ ಅಂದರೆ ಈ ಕೋಮುವಾದಿ ಸರ್ಕಾರಗಳು, ಕೋಮುವಾದಿ ಪ್ರೈಮ್ ಮಿನಿಸ್ಟರ್, ಇವ್ರು ಯಾರೂ ಆಗಿರಲ್ಲ. ಇವರು ಆಗಿರ್ತಾರೆ. ದೊಡ್ಡ ದೇಶಕ್ಕೆ ತುಂಬ ದೊಡ್ಡ ಕಂಟಕ ತಂದವರು ಅಂದರೆ ಮಾಧ್ಯಮದವ್ರು ಆಗಿರ್ತಾರೆ. ಯಾಕಂದರೆ ಮಾಧ್ಯಮ ಇಸ್ ಸಪೋಸ್ ಟು ಬಿ ಪೀಪಲ್ಸ್ ವಾಯ್ಸ್, ಜನಗಳ ದನಿಯಾಗಿರಬೇಕಾಗಿದ್ದು. ಇವರು ಸರ್ಕಾರದ ಕಾಲು ನೆಕ್ಕೊಂಡು ಬುಡ್ ನೆಕ್ಕೊಂಡು ಅವ್ರು ಹೇಳಿದ್ನೆಲ್ಲ ಒಂದು ದಿವಸ ಅವನು 50% ಟ್ಯಾರಿಫ್ ಅಂದ ತಕ್ಷಣ ಇಲ್ಲಿ ಪ್ರಧಾನಿ ಚೈನಾಗೆ ಹೋಗ್ಬಿಡ್ತಾರೆ. ನಮ್ಮದು ಹೊಸ ಏನದು ವರ್ಲ್ಡ್ ಪವರ್, ವರ್ಲ್ಡ್ ಆರ್ಡರ್, ಹೊಸ ವರ್ಲ್ಡ್ ಆರ್ಡರ್ ಶುರುವಾಗ್ತಾ ಇದೆ, ಚೈನಾ ರಷ್ಯಾ ಇಂಡಿಯಾ ಸೇರ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ಫಸ್ಟು. ಆಮೇಲೆ ಫಸ್ಟ್ ಅವನು ಜಿನ್ಪಿಂಗೆ ನಮಗೆ ಪಾಪ ಆಗ್ತಾನೆ. ನೆಕ್ಸ್ಟ್ ಈ ಕಡೆ ರಷ್ಯಾದಲ್ಲಿ ಇವರು ಪುತಿನ್ ಕಾರಲ್ಲಿ ಕೂತ್ಕೊಂಡ್ಬಿಟ್ರು ಪ್ರಧಾನಿ ಅಂದ ತಕ್ಷಣವೇ ಪುತಿನ್ ಜೊತೆ ಹಿಂಗಾಗ್ಬಿಡುತ್ತೆ ಅಷ್ಟೆಲ್ಲ ಹೇಳ್ಬಿಟ್ಟು ಇವಾಗ ಅವನು ಅಮೇರಿಕಾದಲ್ಲಿ ಟ್ರಂಪು ರಷ್ಯಾದಿಂದ ಆಯಿಲ್ ತೊಗೋಬಾರ್ದು ಅಂದರೆ ಅಂತ ಅಂದ್ಬಿಟ್ಟು ತಲೆ ಬಗ್ಗಿಸ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬಂದಿದ್ದಾರೆ. ಸೊ ಇವರ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಎಲ್ಲವೂ ದಬಾಕೊಂಡಿದ್ದಾರೆ. ಯಾವ ಫಾರಿನ್ ಪಾಲಿಸಿ ಏನೂ ಇಲ್ಲ. ಯಾಕೆ ಅಂದರೆ ಇವ್ರು ಏನು ಕೆಲಸ ಮಾಡಬೇಕಾಗಿಲ್ಲ, ಮಾಡೋಕ್ಕೆ ಗೊತ್ತಿಲ್ಲ. ಯಾಕೆಂದರೆ ನಿಮ್ಮ ವ್ಯೂ ಏನು ಸರ್ ಇದು ಅಗ್ರಿಕಲ್ಚರ್ ಟ್ರೇಡನ್ನು ಸೈನ್ ಮಾಡೋದ್ರಿಂದ? ಇಟ್ಸ್ ವೆರಿ ಡೇಂಜರಸ್. ಇನ್ನು ಸೈನ್ ಆಗಿಲ್ಲ, ಆಗಲೇ ಈಗ ಸೆಲೆಬ್ರೇಟ್ ಮಾಡ್ತಾ ಕೂತಿರೋ ಆಗಿದೆ ಅಂತ. ಇದು ಡ್ರಾಫ್ಟ್ ಅಷ್ಟೇ, ಇನ್ನು ಫೈನಲ್ ಇದು ಅಗ್ರಿಮೆಂಟ್ ಆಗಿಲ್ಲ. ಅಲ್ಲಿಗೆ ಎಲ್ಲನೂ ತರ್ತಾವೆ ನಾವು. ಈಗ ಟ್ರಂಪ್ ಅಂತ ನಾವು ನಮ್ಮ ಜನಗಳ ಬಗ್ಗೆ ದಡ್ರು ಅಂತ ಬೈಕೊಂತೀವಿ ನಾವು, ಇಂಥವ್ರನ್ನೆಲ್ಲ ಅಧಿಕಾರಕ್ಕೆ ತಂದಿದ್ದಾರೆ ಅಂತ ಅಮೇರಿಕನ್ರು ಅವರು ಅಂತ ಹುಚ್ಚನ ಮಗನೊಬ್ಬನ ಅಧಿಕಾರಕ್ಕೆ ತಂದಿದ್ದಾರೆ ಲೆಕ್ಕ ಹಾಕಿ ಇನ್ನು ಹೇಳಬೇಕು. ಸೊ ಏನು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮ್ಯಾನಿಪುಲೇಟ್ ಮಾಡ್ಬೋದು. ಅವನು ಅದನ್ನೇ ಸೇಮ್ ಪಾಲಿಟಿಕ್ಸ್ ಅವನಲ್ಲಿ ಮಾಡ್ತಾರೆ. ಅಮೇರಿಕನ್ಸ್ ಡೇಂಜರಲ್ಲಿದ್ದಾರೆ, ಹೊರಗಡೆ ಅವ್ರನ್ನೆಲ್ಲ ಓಡಿಸ್ಬೇಕು, ನಮ್ಮ ಜನಗಳಿಗೆ ಕೆಲಸ ಇರಬೇಕು, ನಮ್ಮ ಜನಗಳಿಗೆ ಎಲ್ಲ ಸಿಗಬೇಕು ಅಂತ ಮೂಲತಃವಾದಿ. ಸೊ ಮೂಲಭೂತವಾದಿ ಒಂದು, ಜೊತೆಗೆ ಬಹುಸಂಖ್ಯವಾದ ಈಸಿ ಅಲ್ವಾ ನಿಮಗೆ. ಇಲ್ಲಿ ಮುಂಚೆ ನಾವು ಕಾಂಗ್ರೆಸ್ಸು ಮೈನಾರಿಟಿ ಅಪೀಸ್ಮೆಂಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅನ್ನೋದು, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲ ಮಾಡ್ಕೊಡ್ತಾರೆ ಅಂತ. ಏನು ಸಿಗುತ್ತೆ ಅವ್ರಿಗೆ? 20% ಓಟ್ ಅಷ್ಟೇ. ಅದು ಎಲ್ಲ ಹಾಕಿದ್ರೆ 20% ಹಾಕಿದ್ರೆ ಅದರಲ್ಲಿ ಚೆನ್ನಾಗಿ ಹಾಕಲು ಗೊತ್ತಿಲ್ಲ. ಆದರೆ 80% ಹೊಲಿಸ್ಬಿಟ್ರೆ ಈಸಿ ಅಲ್ಲ, ನೀವೇನು ಕೆಲಸ ಮಾಡಬೇಕಲ್ಲ. ಇನ್ನು 80% ಕ್ವಶನ್ ಕೇಳೋರು ಇರ್ತಿದ್ರು ನಿಮ್ಮನ್ನು. ಆ 80%ಗೋಸ್ಕರ ಕೆಲಸ ಮಾಡಬೇಕಾದ್ರು. ಒಂದು ಪುಟ್ಟ ಸ್ಕ್ಯಾಮ್ ಬಂದರೂ ಒಬ್ಬ ಮಿನಿಸ್ಟ್ರ್ ಹೆದರ್ಕೊಂಡು ನಡುಗೋವನು, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಒಬ್ಬೊಬ್ಬ ಚೀಫ್ ಮಿನಿಸ್ಟರ್ ನಡಗಬೇಕಾಗಿರೋದು. ಮಿನಿಸ್ಟ್ರುಗಳು ಇಮಿಡಿಯೇಟಾಗಿ ರಾಜೀನಾಮೆ ಕೊಡ್ತಾಯಿದ್ರು. ಇಲ್ಲಿ ಏನು ಯಾವ ಎಫ್ಸಿನ್ ಫೈಲೇ ಬೇಕಾಗಿಲ್ಲ ನಿಮಗೆ. ಎಂತೆಂಥ ಫೈಲ್ಗಳೆಲ್ಲ ಆಗೋದು ಇದುವರೆಗೂ. ಯಾವುದಕ್ಕೂ ಅಕೌಂಟಬಿಲಿಟಿ ಝೀರೋ. ಬಿಕಾಸ್ ಯುವರ್ ಪೊಲಿಟಿಕಲ್ ಸ್ಟ್ಯಾಂಡ್ ಇಸ್ ವೆರಿ ತುಂಬ ಸ್ಟ್ರಾಂಗ್ ಆಗಿರೋದು. ನನ್ನದೊಂದು ಪ್ರಶ್ನೆ ಇದೆ ಸರ್. ನಾವು ಈ ಫ್ರೀ ಬೀಸ್ ಅಂತ ಏನು ಕೊಡ್ತೀವಿ, ಇದು ಒಳ್ಳೆಯದಾ ಕೆಟ್ಟದಾ? ಕೊಡಬೇಕಾ ಕೊಡಬಾರ್ದು ಇವತ್ತಿನ ಕಾಲಘಟ್ಟದಲ್ಲಿ? ವಾಟ್ ಈಸ್ ಹ್ಯಾಪನಿಂಗ್ ಸರ್? ಇಲ್ಲ, ಅದೇ ನೀವು ಕೊಡೋದರ ಅಂದರೆ ಏನು ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕೊಡ್ತಾ ಇರೋದೇ ಮಾತ್ರ. ಈಗ ಮನೆಯಲ್ಲಿ ಇಲ್ಲಿ ಕರ್ನಾಟಕ ಸರ್ಕಾರದ್ದು ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರು. ದಟ್ಸ್ ಅ ವೆರಿ ಗುಡ್ ಮೂವ್. ಯಾಕಂದರೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದಾರೆ ಆಗಲೇ. ಇದರಲ್ಲಿ ತಮಿಳ್ನಾಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದರೆ ಇಟ್ ಹ್ಯಾಸ್ ಆ್ಯಕ್ಚುಲಿ ಹೆಲ್ಪ್. ಸೊ ಯಾಕಂದರೆ ಹೆಣ್ಮಕ್ಳಿಗೆ ಕೊಟ್ಟಾಗ ನಿಮಗೆ, ಈಗ ನಮ್ಮ ಹಳ್ಳಿಯಲ್ಲೇ ನೋಡ್ತೀವಲ್ಲ, ಈಗ ನಾನು ಹೆಂಡತಿ ಕೆಲಸ ಮಾಡ್ತಾಳಲ್ಲ, ಅವಳು ಅಲ್ಲಿ ಹೆಣ್ಮಕ್ಳದ್ದು ಒಂದು ಕೈತೋಟ ಅಂತ ಒಂದು ಇದು ಮಾಡಿಕೊಂಡು ಅವ್ರುಗಳೇ ಹೆಣ್ಮಕ್ಳ ಕೋಆಪ್ರೇಟಿವ್ ಎರಡಿದೆ, ಅಲ್ಲಿಂದ ಕೆಲಸ ಮಾಡ್ತಾರೆ. ಹೆಣ್ಮಕ್ಳು ಕೊಟ್ಟಾಗ ನೀವು ಅವ್ರು ಕುಡಿತಾರಾ? ಇಲ್ಲ. ದುಂದು ವೆಚ್ಚ ಮಾಡ್ತಾರೆ? ಇಲ್ಲ. ಮಾಡಿದ್ರು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಗೋಲ್ಡ್ ತೊಗೊಂಡು ಇಟ್ಕೋಬೋದು. ಸೊ ಗೋಲ್ಡ್ ತೊಗೊಂಡು ಇಟ್ಸ್ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಇವತ್ತಿಗೆ. ಅದು ಬಿಟ್ಟು ಅವ್ರ ಮಕ್ಳಿಗೆ ಮಾಡ್ತಾರೆ. ಇವು ಗಂಡಸರಿಗೆ ಏನೇ ಕೊಟ್ಟರು ಕುಡಿಯೋದೇನೆ. ನಮ್ಮ ಹಳ್ಳಿ ನೋಡಿದ್ದೀನಿ, ಎಲ್ಲವನ್ನೂ ಕುಡಿತಾನೆ. ಮೊನ್ನೆ ಒಬ್ಬ ಚಿಕ್ಕ ಹುಡುಗ ಕುಡಿದು ಹೋಗಿ ಆ್ಯಕ್ಸಿಡೆಂಟ್ ಮಾಡ್ಕೊಂಡು ಸದ್ಯ ಹೋದವನು. ಸೊ ಗೊತ್ತಿಲ್ಲ ಅದು ಹೆಂಗೆ ಅಂತ ಅಂದ್ಬಿಟ್ಟು ಹಳ್ಳಿಗಳಲ್ಲಿ. ಬಟ್ ಇದರಿಂದ ದ ಲೇಬರ್ ಅವೈಲಬಿಲಿಟಿ ಇನ್ ದ ನೇಟಿವ್ ಪ್ಲೇಸಸ್ ಅಂದರೆ ಹಳ್ಳಿಗಳಲ್ಲಿ ಕಂಟ್ರಿ ಫ್ರೀ ಬೀಸಿಂದ ಕಡಿಮೆ ಆಗ್ತದೆ. ಕಡಿಮೆ ಫ್ರೀ ಬೀಸಿಂದ ಅಂದರೆ ತುಂಬ ಏನಾಗಲ್ಲ. ಈ ಕೊಡ್ತಾ ಇರೋದ್ರಲ್ಲಿ ಎಷ್ಟು ಆಗುತ್ತೆ, ಎಷ್ಟು ಸಿಗುತ್ತೆ? ಈಗ ಪ್ರಧಾನಮಂತ್ರಿನೇ ಕೊಡ್ತಾರೆ 5 kg ರೈಸ್, ಇದು ರೇಷನ್ ಕೊಡ್ತಾರೆ. 5 kg ಇಲ್ಲಿಗೆ ಸಾಲತ್ತೆ ಅವ್ರಿಗೆ. ಬಟ್ ನನ್ನ ವೈಯಕ್ತಿಕ ಅಬ್ಸರ್ವೇಷನ್ಸ್, ಬಿಕಾಸ್ ನಮ್ಮ ಆ್ಯಕ್ಟಿವಿಟಿಗಳೆಲ್ಲ ಹಳ್ಳಿ ಕಡೆ ಇರೋದ್ರಿಂದ, ನಮ್ಮ ತೋಟ ಹಳ್ಳಿ ಮತ್ತು ನಮ್ಮದೊಂದು ಫ್ಯಾಕ್ಟ್ರಿ ಇದೆ ಹಳ್ಳಿ ವಾತಾವರಣದಲ್ಲಿ ಇರೋದ್ರಿಂದ, ದ ಸ್ಕಿಲ್ಡ್ ಲೇಬರ್ಸ್ ಫಸ್ಟ್ ಆಫ್ ಆಲ್ ಸ್ಕಿಲ್ ಕಳ್ಕೊಂಬಿಟ್ಟಿದ್ದಾರೆ. ಸ್ಕಿಲ್ ಅನ್ನೋದು ಯಾರ ಹತ್ರನೂ ಇಲ್ಲ. ಬಟ್ ಇರೋವಂಥ ವ್ಯಕ್ತಿ
ಸಿಕ್ಕಾಪಟ್ಟೆ ದುಬಾರಿ ಚಾರ್ಜ್ ಮಾಡ್ತಾನೆ ಒಬ್ಬ ಕಾರ್ಪೆಂಟರ್. ಅದನ್ನು ಸಣ್ಣ ಎಲೆಕ್ಟ್ರಿಕಲ್ ವರ್ಕ್, ಬಿಕಾಸ್ ನೆನ್ನೆ ನಂದು ಯಾವುದೋ ಒಂದು ಮಿಷಿನ್ ಒಂದು ಶಾರ್ಟ್ ಸರ್ಕ್ಯೂಟ್ ಆಗ್ತಿದೆ, ಯಾರೂ ಬರಲ್ಲ. ಬಿಕಾಸ್ ನನಗೆ ಅದಕ್ಕಾಗೋ ಕೆಲಸ ಬಂದು ಒಂದು 5 ನಿಮಿಷ ಬಂದು ನೋಡಿದ್ರೆ ನಾನು 500 ರೂಪಾಯಿ ಕೊಡಬಲ್ಲೆ ಮ್ಯಾಕ್ಸಿಮಮ್. ಬಟ್ ಬರೋನು 1,500 2,000 ಎಕ್ಸ್ಪೆಕ್ಟ್ ಮಾಡ್ತಾನೆ, ಬಿಕಾಸ್ ಅವ್ನಿಗೆ ಆ ಪ್ರಾಕ್ಸಿಮಿಟಿ ಅಲ್ಲಿದೆ. ಸೊ ಇದು ಒಂದು ಸ್ವಲ್ಪ ಹೊಡೆತ ಆಗ್ಬೋದಲ್ವಾ, ಆಗ್ತಿದೆ ಅಂತ ನನ್ನ ಅಭಿಪ್ರಾಯ. ಇದು ನನ್ನ ಪ್ರಕಾರ ಏನಂದರೆ ಫ್ರೀ ಬೀಸಿಂದ ಆಗ್ತಾ ಇಲ್ಲ. ಫ್ರೀ ಬೀಸ್ ಕೊಡ್ತಾ ಇದ್ದು ಎಷ್ಟು ಕೊಡ್ತಾ ಇದ್ದಾರೆ, ತುಂಬ ಕಡಿಮೆ. ಅದ್ರಲ್ಲಿ ಸೋರಿಕೆನೇ ಎಷ್ಟು ಆಗಿರುತ್ತೆ. ಅಲ್ಲ ಸರ್, ನನ್ನ ವೈ ಐ ಆಮ್ ಸೇಯಿಂಗ್, ಅಲ್ಲ ಗೊತ್ತಾಯ್ತು ನನಗೆ. ಬಿಕಾಸ್ ಇಲ್ಲ ಅವನ ಹತ್ರ ಅಂದರೆ ಅವ್ನಿಗೇನು ತಿಂಗಳಿಗೆ ಒಂದು 50,000 ದುಡಿಬೇಕು ಅನ್ನೋಂಥದ್ದೇನಿಲ್ಲ. ಅವ್ನಿಗೇನೋ ಅವತ್ತು ಎಣ್ಣೆ ಆಗಬೇಕು, ಅದೇನು ಏನೋ ಒಂದು ಕೆಲಸ ಮಾಡಿಬಿಟ್ರು ನಡೆಯುತ್ತೆ. ಸೊ ಈ ಥರ ಲೇಬರ್ ಆಕ್ಸೆಸಿಬಿಲಿಟಿ ಕಮ್ಮಿ ಆಗ್ತದೆ ಅನ್ನೋ ಸ್ಕಿಲ್ ಎಲ್ಲ ಕಡೆನೂ ಕಡಿಮೆ ಆಗ್ತಾ ಇದೆ. ಸ್ಕಿಲ್ ಇಸ್ ಗೆಟಿಂಗ್ ಡೌನ್, ಎಲ್ಲ ಕಡೆನೂ ಕಡಿಮೆ ಆಗ್ತಾ ಇದೆ. ಜೊತೆಗೆ ಏನಂದರೆ ಈಗ ನೀವು ಹೇಳ್ತೀರಿ ನನಗೆ 500 ರೂಪಾಯಿ ಕೊಡ್ಬೋದು ನಾನು ಅಂತ. ಅಲ್ಲಿ ಎಲ್ಲಿಂದ ಕೆಲಸ ಆಗಬೇಕಾಗತ್ತೆ ಅಂದರೆ, ಈಗ ನನ್ನ ಆದಾಯನೂ ಇನ್ಕ್ರೀಸ್ ಆಗಬೇಕು. ನನ್ನ ಆದಾಯ ಕಡಿಮೆ ಇರೋದ್ರಿಂದ ನಾನೇನು ಮಾಡ್ತೀನಿ ಅವ್ನಿಗೂ ಕೂಡ. ಈಗ ನನಗೆ ಅಗ್ರಿಕಲ್ಚರ್ ಲೇಬರ್ ನನಗೂ ಕಷ್ಟ ಆಗ್ತಾಯಿದೆ ಕೊಡೋದು, ಅಷ್ಟು ಕೇಳ್ತಾರೆ ಈಗ. ಸೊ ಯಾಕೆ ಕಷ್ಟ ಆಗುತ್ತೆ ಅಂದರೆ ನನ್ನ ಆದಾಯ ಕಡಿಮೆ ಇದೆ, ಅವನು ಕೇಳ್ತಾ ಇರೋದು ಆದಾಯ ಆ್ಯಕ್ಚುಲಾಗಿ ಕಡಿಮೆನೇ ಇದೆ, ಇನ್ನೂ ಜಾಸ್ತಿ ಕೇಳಬೇಕು ಅವನು. ಇವು ಇನ್ಕಮ್ ಡಿಸ್ಪ್ಯಾರಿಟಿ ಎಷ್ಟೊಂದಿದೆ ಅಂತಂದರೆ ಶ್ರೀಮಂತರು ಸಿಕ್ಕಾಪಟ್ಟೆ ಮಾಡ್ತಾರೆ, ಅದೊಂದು ಅವ್ರ ಕಣ್ಣು ಕಾಣಿಸ್ತಾನೆ ಇದೆ. ಜೊತೆಗೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ. ಈಗ ಅವನು ಕುಡ್ತದ ಜೊತೆ ಕುಡ್ತದ ಬಿಟ್ಟು ಹಾಕಿ, ಅದು ಬಿಟ್ಟು ಒಂದು ರೆಸ್ಪೆಕ್ಟಬಲ್ ಲೈಫ್ ಮಾಡಬೇಕು ಅಂದರೆ ಒಂದಷ್ಟು ದುಡ್ಡಂತೂ ಬೇಕಾಗತ್ತೆ. ಸೊ ಈಗ ಒಂದು 500 ರೂಪಾಯಿ ಇದೆ ಅಂತ ಇಟ್ಕೋಣ. 500 ಅಂದರೆ 30 ದಿವಸಕ್ಕೆ ಎಷ್ಟಾದ 500,000 ರೂಪಾಯಿ, 15,000 ರೂಪಾಯಿ ಅಷ್ಟೇ ಬರುತ್ತೆ. ಒಬ್ಬನೇ ದುಡಿದ್ರೆ, ಈಗ ಚಿಕ್ಕ ಮಕ್ಳಿದ್ದಾರೆ ಅಂದರೆ ದುಡಿಯೋಕ್ಕೆ ಹೋಗೋಕ್ಕಾಗಲ್ಲ. ಚಿಕ್ಕ ಮಕ್ಳಿದ್ರೆ ಮನೇಲಿ ಹೆಂಡತಿ ನೋಡ್ಕೊಂಡಿರ್ಬೇಕಾದ್ರೆ 15,000ದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ಈಗ 2 ಮಕ್ಳಿದ್ದಾರೆ ಅಂದರೆ 2 ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬೇಕು. ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದೀವಿ, ಕೂತ್ಕೊಂಡು ಎಲ್ಲ ಒಂದು ಕಡೆ ಬಂದುಬಿಡಿ ಅಂತ ಇದ್ದೀವಿ. ಅಲ್ಲಿಂದಲ್ಲಿಗೆ ಹೋಗೋದು ಹೆಂಗೆ? ಅವನು ಮನೆಗೆ ಬಿಡಿಸ್ಲೇಬೇಕಾಗತ್ತೆ. ಆ್ಯಕ್ಚುಲಾಗಿ ಇವ್ರು ಮಾಡ್ತಾರೋ ಕೆಲಸ ಸಿಕ್ಕಾಪಟ್ಟೆ ಡೇಂಜರಸ್ ಕೆಲಸ. ಸ್ಕೂಲ್ಗಳನ್ನ ಮುಚ್ಚಿ ಒಂದು ಕಡೆ ಎಲ್ಲನೂ ಇದು ಮಾಡ್ತೀವಿ, ಒಂದು ಕಡೆ ಎಲ್ಲರೂ ಬರೋ ಹಂಗೆ ಮಾಡ್ತೀವಿ, ಸ್ಟೂಡೆಂಟ್ಸ್ ಇಲ್ಲ ಅಂತ. ಇಲ್ಲದೇ ಇದ್ರೂ ಪರವಾಗಿಲ್ಲ ಮಾಡಬೇಕು, ಯಾಕಂದರೆ ಎಜುಕೇಷನ್ ಕೊಡೋದು ಮುಖ್ಯ ಆಗಬೇಕು ಹೊರತು ನಾವು ಅದರಿಂದ ಪ್ರಾಫಿಟ್ ಸಂಪಾದನೆ ಮಾಡೋದಲ್ಲ. ಮತ್ತು ಏನಕ್ಕೆ ನಾವು ಇಷ್ಟೊಂದು ಟ್ಯಾಕ್ಸ್ ಕಟ್ತಾರೆ? ಒಂದೊಂದು ವಸ್ತು ಮೇಲೆ ಯಾಕೆ ಟ್ಯಾಕ್ಸ್ ಕೊಡ್ತಾರೆ? ಒಬ್ಬ ರೈತನೂ ಕೊಡ್ತಾನೆ ಟ್ಯಾಕ್ಸ್ನ, ಅದು ಡೌನ್ಗೆ ಖರ್ಚಾಗಬೇಕಲ್ಲ. ಈ ಫ್ರೀ ಬೀಸ್ ಅನ್ನೋದು ಆ್ಯಕ್ಚುಲಾಗಿ ಎಲ್ಲರ ಕೈಯಲ್ಲೂ ದುಡ್ಡು ಕೊಡೋದಷ್ಟೇ. ಅದನ್ನು ಆ್ಯಕ್ಚುಲಾಗಿ ಅದು ಸರ್ಕಾರದ ಸ್ಕೀಮ್ಗಳ ಮೂಲಕ ಆಗಬೇಕು ಹೊರತು ಯಾವುದೋ ಒಂದು ಗೌರ್ಮೆಂಟ್ ಓಟ್ಗೆ ಇಟ್ಸೋದಕ್ಕೋಸ್ಕರ ಆಗಬಾರ್ದು. ಪಾಲಿಸಿ ಅದೇ ಆಗ್ತಾ ಇತ್ತು, ಅದು ಏನು ಮಾಡೋಕ್ಕಾಗಲ್ಲ. ಅದೇ ಹೆಂಗೆ ಅಂದರೆ ಒಬ್ಬ ಬರ್ಗೂರು ಹೇಳ್ತಾರೆ ಕೊಲೆಗಾರನಿಗಿಂತ ಕಳ್ಳ ಬೆಟ್ರು ಅಂತ. ಸೊ ಭ್ರಷ್ಟರು ಬೆಟ್ರು ಅಂತ ಅನ್ಕೋಬೇಕು. ಎಲ್ಲೋ ಇನ್ನೂತೊಬ್ಬ ಕೆಟ್ಟವನಿದ್ದಾನೆ ಅಂದರೆ ಅವನಿಗಿಂತ ಇವನು ವಾಸಿ ಅಂತ ಅನ್ಕೊಂಡು ನಾವು ತಡ್ಕೋಬೇಕಷ್ಟೇ ಕೆಲವರು ಭ್ರಷ್ಟರನ್ನೆಲ್ಲ. ನನಗೆ ಏನನ್ಸುತ್ತೆ ಸರ್, ಪ್ರಾಬಲಿ ಇನ್ 10-15 ಇಯರ್ಸ್ ಈ ಪೊಲಿಟಿಕಲ್ ಸಿನಾರಿಯೋ ಬದಲಾಗುತ್ತೆ ಅನ್ನೋದು ಒಂದು ಸ್ಟ್ರಾಂಗ್ ಬಿಲೀಫ್ ಸರ್. 10 ವರ್ಷದಲ್ಲಿ ಬುದ್ಧಿವಂತರು ಬರ್ತಾರೆ, ಈ ಪವರ್ ಪಾಲಿಟಿಕ್ಸ್ ಕಮ್ಮಿ ಆಗುತ್ತೆ, ಮನಿ ಪಾಲಿಟಿಕ್ಸ್ ಕಮ್ಮಿ ಆಗುತ್ತೆ, ವಿಚಾರಗಳಿಗೆ ಓಟ್ ಆಗ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಗೇನು ಅನ್ಸುತ್ತೆ ಸರ್? ಐ ಡೋಂಟ್ ನೋ, ನನಗೆ ಬಟ್ ಇದು ವರ್ಷ ಕಳೀತಾ ಸುಳ್ಳು ಅನಿಸ್ತಿದೆ ನನಗೆ. ನಿಮ್ಮ ಅಭಿಪ್ರಾಯ ಏನು ಸರ್? ಇದು ನಮ್ಮ ದೇಶದಲ್ಲಿ ಸ್ವಲ್ಪ ಕಷ್ಟ, ಜನಸಂಖ್ಯೆ ದೊಡ್ಡದಿದೆಯಲ್ಲ, ಈ ಡಿಸ್ಪ್ಯಾರಿಟಿ ಹೇಳೋಣ. ಈಗ ನಾನು ಹೇಳಿದೆ ನನಗೆ ಪ್ರಿವಿಲೇಜ್ ಇದ್ದಿದೆ, ಅದರ ಪ್ರಿವಿಲೇಜ್ ಎಷ್ಟು ಜನಕ್ಕೆ ಸಿಗುತ್ತೆ. ಈಗ ಒಳ್ಳೆ ಎಜುಕೇಷನ್ನು, ಸ್ವತಂತ್ರವಾಗಿ ಯೋಚನೆ ಮಾಡುವಂಥ ಒಂದು ಕಂಫರ್ಟ್, ಫೈನಾನ್ಷಿಯಲ್ ಕಂಫರ್ಟ್ ಆಗಿರ್ಬೋದು, ಅಥವಾ ಒಂದು ನಿಮ್ಮ ಸೈದ್ಧಾಂತಿಕವಾದ ಕಂಫರ್ಟು ಇರ್ಬೋದು. ಸೊ ಎಷ್ಟು ಜನಕ್ಕೆ ಸಿಗುತ್ತೆ? ತುಂಬ ಕಡಿಮೆ. ಅಂಥವ್ರಷ್ಟೇ ಯೋಚನೆ ಮಾಡಿ ಗೊತ್ತಾಗೋದು. ಈಗ ಮೊನ್ನೆ ಆ ಬುಕ್ ರಿಲೀಸಲ್ಲಿ ಹೇಳ್ತಾ ಇದ್ದೆ ನಾನು, ಯಾಕಂದರೆ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾ ಇದ್ದರು. ವಿದ್ಯಾವಂತರಿಗಿಂತ ವಿದ್ಯಾವಂತರ ಈ ಥರ ಮಾತಾಡೋದು ಜಾಸ್ತಿ ಆಗಿದೆ. ಅವರಲ್ಲೇ ಕೋಮುವಾದ, ಜಾತಿವಾದ ಜಾಸ್ತಿ ಆಗ್ತಾ ಇದೆ. ಕರೆಕ್ಟ್ ನಾನು ಅದನ್ನೇ ಕೇಳಕ್ಕೆ ಬಂದೆ. ಸೊ ಇನ್ಸೆಕ್ಯೂರಿಟಿ ಅನ್ನೋದು ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಇವರಿಗೆಲ್ಲ ಅಂತಂದರೆ, ಈ ಐಡೆಂಟಿಟಿ ಪಾಲಿಟಿಕ್ಸ್ ಅಲ್ಲಿಂದ ಶುರು ಆಗುತ್ತೆ. ಇದು ಶುದ್ಧ ಟಾಪಿಕ್, ಅಲ್ಲಿಂದ ಶುರುವೇ ತೆಗಿಬೇಕಾಗತ್ತೆ. ಯಾಕೆ ಐಡೆಂಟಿಟಿ ಪಾಲಿಟಿಕ್ಸು ಸಮಸ್ಯೆ ಅಂತ. ನಾವು ಧರ್ಮ ರಾಜಕಾರಣ ಸಮಸ್ಯೆ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲೆಲ್ಲಿಗೋ ಹೋಗ್ತಾ ಇದ್ದೀನಿ, ಹಿಂಗೆ ಹೋಗುತ್ತೆ ಅನಿಸುತ್ತೆ ನಾವು ಮಾತಾಡೋದು, ಕನೆಕ್ಷನ್ ಇರಲ್ಲ ಒಂದು. ಸೊ ನಾವಿವತ್ತು ಧರ್ಮ ರಾಜಕಾರಣ ತಪ್ಪು ಅಂತ ಹೇಳ್ತೀವಿ, ಧರ್ಮಗಳು ಹೊಡೆದಾಡಬಾರ್ದು ಅಂತ ಹೇಳ್ತೀವಿ. ಆದರೆ ಅದು ಎಲ್ಲಿಂದ, ಅದರ ಮೂಲ ಎಲ್ಲಿದೆ? ನಮಗೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಅಂತ ಹುಟ್ಟಿಸಿದಾರಲ್ಲ, ಅದು ಬೈ ಆಕ್ಸಿಡೆಂಟ್ ಆಗಿರೋದು. ನೀವು ಯಾಕೆ ಹೆಮ್ಮೆ ಪಡ್ತೀರಲ್ಲ? ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ. ಸೊ ಆಕಸ್ಮಿಕವಾಗಿ ಸಿಕ್ಕಿರೋದ್ರ ಬಗ್ಗೆ ನಾವು ಹೆಮ್ಮೆ ಪಡುವಂಥ ವಿಷಯ ಏನೂ ಇಲ್ಲ. ಇದೇ ಸಂತೋಷ. ಇಲ್ಲಿ ಹುಟ್ಟಿದ್ದೀವಿ, ಹುಟ್ಟಿನಿಂದ ಬರಬಾರ್ದು ಏನೋ ಅಲ್ವಾ? ಈಗ ಹುಟ್ಟಿನಿಂದ ಜಾತಿ ಬರಬಾರ್ದು, ಹುಟ್ಟಿನಿಂದ ಧರ್ಮನೂ ಬರಬಾರ್ದು. ಸೊ ಧರ್ಮನೂ ಹೆಂಗೋ ಅಂಟಿಸ್ಕೊಂಡ್ಬಿಟ್ಟಿದ್ವಿ. ಜೊತೆಗೆ ಏನು ಮಾಡ್ತೀವಿ ನಾವು, ಹುಟ್ಟಿನಿಂದ ಭಾಷೆನೂ ತೊಗೊಂಡ್ಬರ್ತೀವಿ. ಭಾಷೆ ಬಗ್ಗೆ ಮಾತಾಡ್ಬಿಟ್ರೆ ಎಲ್ಲರೂ ಕೇಳ್ಬಿಡ್ತಾರೆ. ನಾನೇ ಚಕಾಟೆ ಉಗಿಸ್ಕೊಂಡಿದ್ದೀನಿ ಜನಗಳ ಕೈಯಲ್ಲಿ. ಆ ಕಮಲ್ ಹಾಸನ್ದು ಸಮಸ್ಯೆ ಆಯ್ತಲ್ಲ, ಕಮಲ್ ಹಾಸನ್ ಏನೋ ಸ್ಟೇಟ್ಮೆಂಟ್ ಕೊಟ್ಟರು. ಓಕೆ, ಅವ್ರ ಅನಿಸಿಕೆ ಏನೋ ಹೇಳಿದ್ರು, ನಾನು ಏನೋ ಎಮೋಷನಲ್ ಆಗಿ ಯಾಕೆ ರಿಯಾಕ್ಟ್ ಮಾಡಬೇಕು? ನನ್ನ ರಿಯಾಕ್ಷನ್ ಯಾಕೆ ಅವ್ರ ಕೈ ಕೊಡ್ಬೇಕು? ನನ್ನ ರಿಯಾಕ್ಷನ್ ನನ್ನ ಕೈಯಲ್ಲಿದೆ, ನಾನು ಕೇಳ್ಬೋದು. ಹೌದಾ, ಸರಿ, ತಮಿಳಿನಿಂದ ಕನ್ನಡ ಅಂತ ಏನಿದೆ ಆಧಾರಗಳು ಹುಡ್ಕೋಣ.
ಹೋಗಿ ಇತಿಹಾಸ ರಿಸರ್ಚು ಎಲ್ಲನೂ ಹುಡುಕಿ ನಿಜವಾಗ್ಲೂ ಅದು ನಿಜಾನ, ಯಾವುದಕ್ಕೆ ಆಧಾರ ಇದೆ, ಇವ್ರ ಕ್ಲೇಮ್ಗೆ ಆಧಾರ ಇದೆಯಾ, ಇಲ್ಲ ಅಂತ ನೋಡಿ ಸರ್ ಆಧಾರ ಇಲ್ಲ ಸರ್ ಇದಕ್ಕೆ, ನೀವು ಹಿಂಗೆ ಹೇಳಿದ್ದೀರಾ. ಅವರು ಅಲ್ಲಿ ಹೇಳಿದ್ದು ಇಟ್ಸ್ ಅ ವೆರಿ ಎಮೋಷನಲ್ ಸ್ಟೇಟ್ಮೆಂಟ್. ಶಿವಣ್ಣ ಎದುರುಗಡೆ ಕೂತಿದ್ರು, ಶಿವಣ್ಣನಿಗೆ ಎಮೋಷನಲ್ ಆಗಿ ಹೇಳಿದ್ರು, ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಹೇಳೋ ಥರ ಹೇಳಿದ್ರು ಅವರು. ಅದನ್ನು ಹೆಂಗೆ ಹೇಳಿದ್ರು, ಈಗ ಒಂದೇ ತಾಯಿ ಮಕ್ಕಳು ಅಂತ ಹೇಳಿದ್ರೆ ತಡ್ಕೊತಾ ಇದ್ರು, ಅಕ್ಕ ತಂಗಿನೂ ತಡ್ಕೊತೀವಿ, ಆದರೆ ನಾನು ತಾಯಿ ನೀನು ಮಗು ಅಂತಂದರೆ ತಡ್ಕೊಳ್ಳೋಣ, ನಮಗೆ ಈಗೋ ಹರ್ಟ್ ಆಗ್ಬಿಡುತ್ತೆ. ಸೊ ನಾನು ಅದನ್ನೇ ಹೇಳಿದೆ, ತಾಯಿ ಮಗುವಿನ ಮಧ್ಯೆ ಏನೀಗೋ, ಅಲ್ಯಾಕೆ ಈಗೋ ಬರಬೇಕು. ಬಟ್ ನಾವು ಹಂಗೆ ಟ್ರೈನ್ ಆಗಿಬಿಟ್ಟಿದ್ವಿ. ಅದೇ ಒಂದು ರಾಜಕೀಯ ಆಗಿಬಿಟ್ಟಿದೆ, ಭಾಷೆನೂ ಒಂದು ರಾಜಕೀಯ ಆಗಿಬಿಟ್ಟಿದೆ. ಧರ್ಮ ಹೆಂಗೆ ರಾಜಕೀಯ ಆಗಿದೆಯೋ ಭಾಷೆನೂ ಒಂದು ರಾಜಕೀಯ ಆಗಿಬಿಟ್ಟಿದೆ. ಇವತ್ತು ನಾವೇನು ಹೇಳಿದ್ರೆ ಅದ್ರ ಬಗ್ಗೆ, ಯಾಕೆ ಭಾಷೆ ಬಗ್ಗೆ ಇಷ್ಟು ಎಮೋಷನಲ್ ಆಗ್ತೀರಾ ಅಂತಂದರೆ, ಈ ಕನ್ನಡ ಬಗ್ಗೆ ಮಾತಾಡಬಾರ್ದು ನೀನು. ನಾನು ಹಂಗೆ ಕೇಳೋರ್ನೆಲ್ಲ ಕೇಳ್ತೀನಿ, ನಾನು ಕನ್ನಡ MA ಓದಿದ್ದೀನಿ, ನನಗೆ ಅಷ್ಟು ಪ್ರೀತಿ ಇದ್ದಿದೆ ಆ ಭಾಷೆ ಮೇಲೆ, ನಿಮಗಿದ್ದಿದೆಯಾ? ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದಿದೆಯಾ? ಅದರ ಬರಹಗಾರನ ಓದೋಷ್ಟು ಆಸಕ್ತಿ ಇದ್ದಿದೆಯಾ? ಓದಿದ್ರೆ ಹಿಂಗೆ ಮಾತಾಡ್ತಾ ಇರಲಿಲ್ಲ ಅವರು. ಕುವೆಂಪು ಬಾರಿಸು ಕನ್ನಡ ಡಿಂಬ ಅಂತ ಹಾಡು ಹೇಳಿದ್ದಾರೆ, ಅದನ್ನು ನಾವೇ ಹೆಂಗೆ ಅರ್ಥ ಮಾಡ್ಕೊತೀವಿ, ಅದು ಸಮಸ್ಯೆ. ಈಗ ರಾಮಾಯಣ ದರ್ಶನಂ ಬರೆದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ತಗೊಂಡು BJP ಸೇರ್ಸೋಕ್ಕಾಗಲ್ಲ. ರಾಮಾಯಣದ ದರ್ಶನನ ಬೇರೆ ಥರ ನೋಡಿದ್ರು ಅವರು, ಬೇರೆ ಥರ ನೋಡ್ಸಿದ್ರು. ಸೊ ನಿಜವಾದ ಅನಾಲಿಸಿಸ್ ಎಲ್ಲ ಆಗೋದಲ್ವ. ಸೊ ನಾವು ಅದೇ ಓವರ್ ಎಮೋಷನಲ್, ಎಲ್ಲಿಂದ ಎಲ್ಗೋ ಹೋಗ್ತೇವೆ. ಇಲ್ಲ ಸೊ ಇಟ್ಸ್ ಟು ಕನೆಕ್ಟ್ ಟು ದ ಪಾಯಿಂಟ್, ಲೈಕ್ ಯು ಸೆಡ್, ಬಿಕಾಸ್ ಯು ಹ್ಯಾವ್ ಎ ಪ್ರಿವಿಲೇಜ್, ನಮ್ಗೆ ಏನೋ ಇರೋದ್ರಿಂದ ನಾವು ಬೇರೆ ಥರ ಯೋಚನೆ ಮಾಡ್ತೀವಿ ಅಂತ ನಿಮ್ಮ ಪಾಯಿಂಟ್ಗಳು ಬಂದಾಗ. ಬಟ್ ಪ್ರಿವಿಲೇಜ್ ಇರೋರು ಪ್ರತಿಯೊಬ್ಬರು ಹಂಗೆ ಯೋಚನೆ ಮಾಡೋದಿಲ್ಲಲ್ಲ ಸರ್. ಯಾರಿಗೆ ಪ್ರಿವಿಲೇಜ್ ಬಂತೋ ಅವ್ನು ಇನ್ನೂ ಇದನ್ನು ಧ್ವಂಸ ಮಾಡೋವಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವಲ್ಲ. ಅದೇ ಐಡೆಂಟಿಟಿ ಪಾಲಿಟಿಕ್ಸ್ ಅಲ್ಲೇ ವರ್ಕ್ ಆಗ್ತದೆ. ಐಡೆಂಟಿಟಿಗೆ ಅಂಟಿಸ್ಕೊಳ್ಳೋ ಅವ್ರಿಗೂ ಅದು ಸಲೀಸ್ ಅನಿಸುತ್ತೆ. ಈಗ ಒಂಟಿಯಾಗಿ ನಿಂತ್ಕೊಳ್ಳೋದು ಭಾರಿ ಕಷ್ಟ ಅಲ್ವಾ, ಅದಕ್ಕೊಂದು ಮನಸ್ಥೈರ್ಯ ಬೇಕಾಗತ್ತೆ, ನಿಮಗೆ ಮಾರಲ್ ಸ್ಟ್ರೆಂತ್ ಬೇಕಾಗತ್ತೆ. ಒಂಟಿಯಾಗಿ ನಿಂತ್ಕೊಳ್ಳಿ. ಈಗ ದೇವರಿಲ್ಲ ಅಂತ ನಾನು ಹೇಳೋದಕ್ಕೆ ನಿಮ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬೇಕಾಗತ್ತೆ. ಕರೆಕ್ಟ್. ಈಗ ದೇವರಿಲ್ಲ ಇದೆ ಅನ್ನೋದಕ್ಕೆ ಕಷ್ಟ ಬಂದಾಗ ನಾನು ಇಲ್ಲ ಎಲ್ಲೂ ಅನ್ನೋಂಥದ್ದನ್ನ ಹೇಳೋದಿದೆ ತುಂಬ ಧೈರ್ಯ ಬೇಕು. ಅಂದರೆ ದೇವ್ರು ಇದ್ದಾರೆ ಅನ್ನೋದಕ್ಕಿಂತ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಧೈರ್ಯ ಬೇಕು. ಯಾವುದೇ ಐಡೆಂಟಿಟಿ ಇಲ್ಲ ಅನ್ನೋದಕ್ಕೂ ಧೈರ್ಯ ಬೇಕಾಗತ್ತೆ. ಈಗ ಕುವೆಂಪು ಹೇಳಿದ್ದು ತುಂಬ ಸ್ಟ್ರಾಂಗ್ ಸ್ಟೇಟ್ಮೆಂಟ್, ತುಂಬ ಬೋಲ್ಡ್ ಸ್ಟೇಟ್ಮೆಂಟ್. ಆಗಿನ ಕಾಲಕ್ಕೆ ನೀವು ಒಬ್ಬ ಮನುಷ್ಯ ನಿಂತ್ಕೊಂಡು ನನಗೆ ಯಾವ ಧರ್ಮ ಇಲ್ಲ, ಜಾತಿ ಇಲ್ಲ, ಭಾಷೆ ಇಲ್ಲ ಅಂತ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬೇಕಾಯಿತು. ಸರಿಗೆ ಹಾಕೊಂಡು ಜಡಾಯಿಸಿದ್ರು ಅವ್ರನ್ನೂ, ಅವನೇನು ಬಿಡಲಿಲ್ಲ ಇವ್ರು ಯಾರನ್ನು. ಬಟ್ ಯಾರು ಏನು ಮುಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಒಂದು ಲೆವೆಲ್ಗೆ ಜಾಗೃತವಾಗಿದ್ರು ಜನ, ಪ್ರಜ್ಞಾವಂತರಾಗಿದ್ರು. ಆಗ ಇಷ್ಟೆಲ್ಲ ಹಾಳಾಗಿರಲಿಲ್ಲ, ಜೊತೆಗೆ ಇಷ್ಟೊಂದು ಗುಂಪು ಕಾರ್ಯಕ್ರಮ ನಡೀತಿರಲಿಲ್ಲ, ಪ್ರಚೋದನೆ ಮಾಡೋಕ್ಕೆ ಮೀಡಿಯಾನೂ ಮೀಡಿಯಾ ಅದಿರಲಿಲ್ಲ. ಸೊ ಅದು ತಲುಪ್ತಾ ಇದ್ದಿದ್ದೇ ಅವರ ಮಾತುಗಳು ಒಂದು ಲೆವೆಲ್ಗೆ ಓದ್ಕೊಂಡಿರೋ ವರ್ಗಕ್ಕೆ ತಲುಪ್ತಾ ಇತ್ತು. ಸೊ ಅಲ್ಲಿ ಮಾತ್ರ ಇದಾಗ್ತಾ ಇತ್ತು. ಇವಾಗ ಅಂದರೆ ಎಲ್ರಿಗೂ ತಲುಪುತ್ತೆ. ಇವ್ರು ಯಾರನ್ನೆಲ್ಲ ಮ್ಯಾನಿಪುಲೇಟ್ ಮಾಡಿದ್ದಾರೆ, ತಳವರ್ಗದ ಅಂದರೆ ಎಕನಾಮಿಕಲಿ ತಳವರ್ಗದ ಜನಗಳಿಗೆಲ್ಲ ಹೋಗಿ ತಲುಪುತ್ತೆ. ಅವ್ರಿಗೆ ಡಿಸಿಷನ್ ಮೇಕಿಂಗ್ ನೀವು ಕಲ್ಸ್ಕೊಟ್ಟೇ ಇಲ್ವಲ್ಲ, ಎಜುಕೇಷನ್ನೇ ಕೊಟ್ಟಿಲ್ಲ. ಸ್ಕೂಲಿಂದ ಆಚೆಗೆ ತಳ್ಬಿಡ್ತೀವಿ, ಸ್ಕೂಲೇ ಕೊಡಲ್ಲ, ಅಲ್ಲಿಗೆ ಸ್ಕೂಲ್ನೇ ಎತ್ಕೊಂಡೋಗಿ ಎಲ್ಗೋ ಹಾಕ್ಕೊಂಡ್ಬಿಡ್ತೀವಿ. ಸೊ ಎಜುಕೇಷನ್ ಕೊಡಲ್ಲ, ಪ್ರಾಪರ್ ಎಜುಕೇಷನ್ ಕೊಡಲ್ಲ, ಬರೀ ವಾಟ್ಸಪ್ ನೋಡ್ಕೊಂಡು ಕಲ್ತಿರ್ತಾರೆ. ಇವತ್ತು ಪಾರ್ಲಿಮೆಂಟಲ್ಲೂ ಒಬ್ಬ ಮಂತ್ರಿ ಬಂದು ಒಂದು ಫೇಕ್ ಫೋಟೋ ಇಟ್ಕೊಂಡು ಪ್ರಚಾರ ಮಾಡ್ತಾನೆ ನೆಹರು ಬಗ್ಗೆ ಅಂತಂದರೆ ಅದನ್ನೇ ನಮ್ಗೆ ಗೊತ್ತಿರೋರಲ್ಲ ಪಾಪ. ಅವ್ರಿಗೇನು ತಲುಪುತ್ತೆ? ಅವ್ರಿಗೆ ತಲುಪೋದೇ ವಾಟ್ಸಪ್ ಅಷ್ಟೇ. ಜೊತೆಗೆ ಇವ್ರ ಕೈಲಿ ಪವರ್ ಇದೆ, ದುಡ್ಡಿದೆ, ಇದನ್ನೇ ತಲುಪಿಸ್ತಾರೆ ಅವ್ರು ಹೆಚ್ಚಿಗೆ. ಸೊ ಹಿಂಗಿರುವಾಗ ಎಲ್ಲಿಂದ ಮತ್ತೆ ಹೋದ್ವಿ. ಪ್ರಿವಿಲೇಜ್ ಇರೋರಿಗೆ ಎಜುಕೇಷನ್ ಇದ್ರೂ ಸಮಸ್ಯೆನೇ ಇದೆ. ಸಮಸ್ಯೆನೇ ಕರೆಕ್ಟ್. ಈಗ ನಾನು ಹೇಳ್ತೀನಿ ಸರ್, ನನಗೆ MSc ಅಗ್ರಿಕಲ್ಚರ್ ಮಾಡಿದ್ರು ಸಮೇತ ನನಗೆ ಈ ಲೆಫ್ಟ್ ಟು ರೈಟು ಪೊಲಿಟಿಕಲ್ ವ್ಯೂ ಅನ್ನೋದೇ ಇರಲಿಲ್ಲ ನನಗೆ ತುಂಬ. ಅಂದರೆ ಇವಾಗ ನೀವು ಮಾತಾಡ್ತಿರೋದೆಲ್ಲ ನಾನು ಏನಕ್ಕೆ ಕನೆಕ್ಟ್ ಆಗ್ತಿದ್ದೀನಿ ಅಥವಾ ನನಗೆ ಏನಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಂಡ್ರೆ, ನಾನು ಕಾಲೇಜಲ್ಲಿದ್ದಾಗ ಒಂದಷ್ಟು ನಾಟಕಗಳು ಮಾಡಿದ್ವಿ. ಚಿರಸ್ಮರಣೆ ಅಂತ ಮಾಡಿದ್ವಿ, ರೈತ ಸಂಘದ ಬಗ್ಗೆ ಮಾಡಿದ್ವಿ, ರಾಮಾಯಣ ದರ್ಶನ ಮಾಡಿದ್ವಿ. ಅದರಲ್ಲಿ ಅಗ್ರಿಕಲ್ಚರ್ ಟಾಪಿಕ್ನ ರಾಮಧಾನ್ಯ ಅಂತ ಎತ್ಕೊಂಡು ಇವೆಲ್ಲ ನಮಗೆ ಕಲ್ಚರ್ ಮುಖಾಂತರನೂ ಆರ್ಟ್ ಮುಖಾಂತರನೂ ಇವೆಲ್ಲ ತಲುಪುವಂಥ ಸಾಧ್ಯತೆಗಳು ತುಂಬ ಸ್ಟ್ರಾಂಗ್ ಆಗಿರ್ತವೆ ಅಂತ ನಾನು. ಹೌದು, ಇದೆ ಮೊದಲಿಂದ ನಮ್ಮ ಟ್ರೆಡಿಷನ್ ಹಂಗೆ ಇದೆಯಲ್ಲ. ಈಗ ರಾಗಿ ಬಗ್ಗೆ ಹಾಡು ಬಂತು, ದಾಸರು ಹೇಳಿದ್ರು. ಸೊ ತುಂಬ ಚೆನ್ನಾಗಿ ಈಗ ಇವರು ತುಂಬ ಹೆಚ್ಚಿಗೆ ಎಲ್ಲರೂ ದೇವ್ರು ಮಾಡ್ಬಿಟ್ಟು ಎಲ್ಲರೂ ಕೂತ್ಕೊಂಡು, ಈಗ ಬುದ್ಧನ ದೇವ್ರು ಮಾಡ್ಬಿಟ್ಟಿದ್ದೀವಿ ಹಂಗೆ ನೋಡ್ತಾರೆ. ಸೊ ಎಲ್ಲರೂ ದೇವ್ರು ಮಾಡ್ಬಿಟ್ಟು ಮೂರ್ಖರ ಥರ ಹೋಗಿ ಬೀಳ್ತಾ ಇದ್ದೀವಿ. ನಿಜವಾಗ್ಲೂ ಅವ್ರನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ತುಂಬ ದೊಡ್ಡ ಫಿಲಾಸಫರ್ಸ್ ಇವರೆಲ್ಲ. ಏನು ಅವಶ್ಯಕತೆ ಇದೆ ಅದನ್ನು ತುಂಬ ಚೆನ್ನಾಗಿ ಮಾತಾಡಿತ್ತವರು. ಆದರೆ ಅದೇ ಯಾರೂ ನಮಗೆ ಅವೆಲ್ಲ ಬೇಕಾಗಿಲ್ಲ. ನಮಗೆ ಕುರುಡು ನಂಬಿಕೆಗಳಷ್ಟೇ ಬೇಕು ಅಂತ ನಾವು ಡಿಸೈನ್ ಮಾಡ್ಕೊಂಡಿರ್ಬೇಕಾದ್ರೆ ಕಷ್ಟ ಆಗುತ್ತೆ. ತಾವೀಗ ವಿಲ್ ಕಮ್ ಬ್ಯಾಕ್ ಟು ಯುವರ್ ಅಗ್ರಿಕಲ್ಚರ್ ಜರ್ನಿ ಸರ್. ನೀವು ನಿಮ್ಮ ಊರಲ್ಲಿ ಹೋಗಿ ವ್ಯವಸಾಯ ಮಾಡ್ತಿದ್ರೆ, ಸೊ ಪ್ರಾಬಬ್ಲಿ ಲುಕಿಂಗ್ ಅಟ್ ಯುವರ್ ಪೊಲಿಟಿಕಲ್ ಸ್ಟ್ಯಾಂಡ್ ನೀವು ಓದಿರೋದೆಲ್ಲ ಗಾಂಧೀಜಿಯವರು ಹೇಳಿದ್ರು ಗ್ರಾಮ ಸ್ವರಾಜ್, ಹಳ್ಳಿಗಳಲ್ಲಿ ಗವರ್ನೆನ್ಸ್ ಆಗಬೇಕು ಅಥವಾ ಸೆಟಲ್ ಲಿವಿಂಗ್ನ ಇಷ್ಟಪಡೋದ್ರೆ ಆ ಥಾಟ್ ಪ್ರೊಸೆಸ್ಸಲ್ಲಿ ತಾವೇನಾದರೂ ವ್ಯವಸಾಯದ ಕಡೆ ಹೋದ್ರೆ ಅಥವಾ ಹೆಂಗೆ ಸರ್? ಎಲ್ಲನೂ ಇತ್ತು ಅನ್ಸುತ್ತೆ. ಎಲ್ಲ ಒಂದು ಕಡೆ ಎಲ್ಲೋ ಒಂದು ಫಸ್ಟು ತೀರಾ ಒಂಥರ ರೊಮ್ಯಾಂಟಿಕ್ ಇದೇನೆ ಅದು. ಕಾಡಲ್ಲಿ ಹೋಗಿರಬೇಕು, ನನಗೆ ಒಂಟಿಯಾಗಿರೋದು ಇಷ್ಟ, ಹಾಗಾಗಿ ಒಂಟಿಯಾಗಿರ್ಬೇಕು, ಕಾಡಲ್ಲಿರಬೇಕು. ನನಗೆ ಬೆಟ್ಟ ಕಾಡು
ನೀರು ಎಲ್ಲ ಅಂತ ಇರುವಂಥ ಒಂದು ಜಾಗ ಬೇಕು ಅಂತ ಹುಡುಕ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬ ಪಕ್ಕದಲ್ಲೇ ಇದೆ, ಸಾರಿ ಎಲ್ಲಿರೋದು ಸರ್ ನಿಮ್ಮ ತೋಟ ಸರ್? ಇಲ್ಲಿ ಬನ್ನೇಘಟ್ಟ ಹತ್ರ. ಅಲ್ಲಿಂದ ನಿನಗೆ ಈ ಜಾಗ ಇಷ್ಟ ಆಗುತ್ತೆ ನೋಡು ಅಂತ ಕರೆದ. ಮನೆ ರಿಪೇರಿಗೆ ಅಂತ ಅವಾಗ ತಾನೇ ಲೋನ್ ತೊಗೊಂಡಿದ್ವಿ, ದುಡ್ಡಿತ್ತು ಕೈಯಲ್ಲಿ, ತೊಗೊಂಡಾಗ ಆ ದುಡ್ಡೇ ಕೊಟ್ಟಿದ್ದು. ಮನೆ ರಿಪೇರಿ ಒಂದು 2 ವರ್ಷ ಮುಂದಕ್ಕೆ ಹೋಯಿತು. ಬಟ್ ಅಲ್ಲಿ ಒಂದು ಜಾಗ ಆಯಿತು. ಸೊ ಈ ಥರ ತೀರಾ ರೊಮ್ಯಾಂಟಿಕ್ ಐಡಿಯಾ ಅಂತ ಹೋಗಿತ್ತು. ಹಂಗಿರ್ಬೇಕು ಹ್ಯಾಪಿ ಆರ್ ಯು ಡೂಯಿಂಗ್ ಅಗ್ರಿಕಲ್ಚರ್? ವೆರಿ ಹ್ಯಾಪಿ. ಅಂದರೆ ಎಲ್ಲರೂ ಮಾಡಬೇಕಾದಂಥ ಕೆಲಸ. ನೀವು ಕಮರ್ಷಿಯಲ್ ಆಗಿ ಮಾಡ್ತಿದ್ರೆ ಅಥವಾ ಲೈವ್ಲಿಹುಡ್ ಅಥವಾ ಪ್ಯಾಷನ್ಗೋಸ್ಕರ ಮಾಡ್ತೀರಾ? ಲೈವ್ಲಿಹುಡ್ಗೆ ಅಂತ ಮಾಡೋಕ್ಕಾಗೋದಿಲ್ಲ ಈಗ, ಯಾಕಂದರೆ ನಾನು ಹೋಗಿ ನಿಂತ್ಕೊಂಡ್ರೆ ಲೈವ್ಲಿಹುಡ್ ಮಾಡ್ಬೋದು ಅಷ್ಟೇ. ಅದು ಒಂದು ಲಿಮಿಟೆಡ್ ಇದರಲ್ಲೇ ಆಗುತ್ತೆ ಅಷ್ಟೇ. ಅಂದರೆ ನಿಮ್ಮ ಜೀವನನೇ ಸರಳ ಮಾಡ್ಕೋಬೇಕಾಗುತ್ತೆ. ವ್ಯವಸಾಯ ಜೀವನ ಶೈಲಿ ಫುಕುವಾಕ ಹೇಳ್ದಂಗೆ ಇಟ್ಸ್ ವೇ ಆಫ್ ಲಿವಿಂಗ್ ಅಂತಂದರೆ ಸುಮ್ಮನೆ ವೇ ಆಫ್ ಲಿವಿಂಗ್ ಅಂತ ಹೇಳ್ಬಿಟ್ರೆ ಆಗಲ್ಲ ಅದು. ಅದೇ ಅದನ್ನ ಹೆಂಗೆ ಅರ್ಥ ಮಾಡಿಸೋದು ಅಂತೆಲ್ಲ ಯೋಚನೆ ಮಾಡ್ಬೇಕು ಈಗ ಹೇಳ್ಬೇಕಾದ್ರೆ. ಯಾಕಂದರೆ ಎಲ್ಲ ಮಿಸ್ಕಮ್ಯುನಿಕೇಟ್ ಆಗುತ್ತೆ. ಯಾಕಂದರೆ ಒಬ್ಬ ಸಿನಿಮಾ ಆ್ಯಕ್ಟ್ರು ವ್ಯವಸಾಯ ಮಾಡ್ತಾ ಇದ್ದಾನೆ ಅಂತ ತಕ್ಷಣ ಅದನ್ನ ರೊಮ್ಯಾಂಟಿಸೈಸ್ ಮಾಡ್ಬಿಡ್ತೀವಿ ನಾವು. ಅಂದರೆ ನಮಗೂ ಆ ಥರದ್ದೊಂದು ಜೀವನ ಬೇಕು, ಆ ಥರದ್ದೊಂದು ಜೀವನ ಅಂದರೆ ನಾನೇ ಎಲ್ರಿಗೂ ಹೇಳ್ದೆ ಹಂಗೆ. ಯಾರು ನಾನು ನಿಮ್ಮ ವ್ಯವಸಾಯದ ಬಗ್ಗೆ ಅಂತ ಏನಾದ್ರು ಹೇಳಿದ ತಕ್ಷಣ ನಾನು ಹೇಳೋದು ಒಂದೇ ಮಾತು ಅಂದರೆ ಎಲ್ರಿಗೂ ಹೇಳಿರ್ತೀನಿ, ಅದನ್ನ ದೇಶದ 70% ಜನ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಏನೂ ಸ್ಪೆಷಲ್ ಇಲ್ಲ. ಒಬ್ಬ ಸಿನಿಮಾ ಆ್ಯಕ್ಟರ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಅದಕ್ಕೆ ಅಷ್ಟೊಂದೆಲ್ಲ ಅಟೆನ್ಷನ್ ಸಿಗ್ತಾ ಇದೆ ಹೊರತು ಅದು 70% ಮಾಡೋ ಜನ ಮಾಡೋ ಕೆಲಸ ಅಂತಂದರೆ ಅಷ್ಟು ನಾರ್ಮಲ್ ಕೆಲಸ ಅದು. ಅದೇ ನಾರ್ಮಲ್ ಅಂದರೆ ಇಟ್ ಇಸ್ ನಾಟ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಅಥವಾ ತುಂಬ ಡಿಫ್ರೆಂಟಾಗೂ ಏನೂ ಇಲ್ಲ. ಇಟ್ಸ್ ವೆರಿ ವೆರಿ ನಾರ್ಮಲ್, ವೆರಿ ಆರ್ಡಿನರಿ ಕೆಲಸ. ಬಿಡದೆ ಒಬ್ಬ ಸಿನಿಮಾ ಆ್ಯಕ್ಟ್ ಮಾಡಿದಾಗ ಅದು ತುಂಬ ರೊಮ್ಯಾಂಟಿಸೈಸ್ ಆಗಿಬಿಡುತ್ತೆ. ಜೊತೆಗೆ ಅದರಿಂದ ಇನ್ಸ್ಪೈರ್ ಆಗೋರು ಒಂದು ಸಮಸ್ಯೆ ಏನಂದರೆ, ನಾನು ಎಲ್ಲ ಇಂಟರ್ವ್ಯೂಲೂ ಹೇಳೋದಷ್ಟೇ, ಸಿನಿಮಾ ಆ್ಯಕ್ಟರ್ ಮಾಡ್ತಾಯಿದ್ದೀನಿ ಅಂತ ನೀವು ದಯವಿಟ್ಟು ವ್ಯವಸಾಯ ಮಾಡೋಕ್ಕೆ ಬರಬೇಡಿ. ನಾನು ಹೇಳ್ತಾ ಇದ್ದೀನಿ ಅಂತ ವ್ಯವಸಾಯ ಮಾಡೋಕ್ಕೆ ಬರಬೇಡಿ. ಅದರಲ್ಲಿ ದುಡ್ಡು ಇವಾಗ ಸದ್ಯ ಖಂಡಿತ ನೀವು ಬೇರೆ ಕಡೆ ನೋಡುವಂಥ ದುಡ್ಡು ಅಲ್ಲಿಲ್ಲ. ದುಡ್ಡಿನ ಪ್ಯಾರಾಮೀಟ್ರಲ್ಲಿ ಅದನ್ನ ಅಳಿಯೋಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬ ವ್ಯವಸಾಯ ಮಾಡೋನು ಪರೋಕ್ಷವಾಗಿ ಬೇಕಾದಷ್ಟು ಕೊಡ್ತಾನೆ, ವಾತಾವರಣಕ್ಕೆ ಬೇಕಾದಷ್ಟು ಕೊಡ್ತಾ ಇರ್ತಾನೆ. ಈಗ ನೀವು ಒಂದು 500 ಗಿಡ ಹಾಕ್ತೀರ, ಒಂದು 500 ಗಿಡ ಎಷ್ಟು ಆಕ್ಸಿಜನ್ ಕ್ರಿಯೇಟ್ ಮಾಡುತ್ತೆ, ಅದನ್ನೆಲ್ಲ ನಾವು ಮಾರಲ್ಲ, ಬಿಟ್ಟಿಯಾಗೆ ಕೊಡ್ತೀವಿ. ನೀರು ಎಷ್ಟನ್ನು ಪ್ಯೂರಿಫೈ ಮಾಡುತ್ತೆ, ಆ ನೀರಿಗೆಲ್ಲ ನಾವು ಬಾಟಲ್ ಹಾಕಿ ಮಾರಲ್ಲ, ಅದನ್ನು ಫ್ರೀಯಾಗೇ ಕೊಡ್ತೀವಿ. ಸೊ ಅದಕ್ಕೆಲ್ಲ ಲೆಕ್ಕ ಹಾಕ್ಕೊಟ್ರೆ ನೀವು ತುಂಬ ಜಾಸ್ತಿ ಸಂಪಾದನೆ ಮಾಡ್ತಾ ಇರ್ತೀರ, ತುಂಬ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀರ ಕಮ್ಯುನಿಟಿಗೆ. ಬಟ್ ನಿಮಗೇನು ಸಿಗ್ತಾ ಇರಲ್ಲ. ಸೊ ಇದನ್ನೆಲ್ಲ ತಲೆ ಒಳಗಡೆ ಇಟ್ಕೊಂಡು ನಿಮ್ಗೆ ಇದೆಲ್ಲ ಓಕೆ ಅಂದರೆ ನೀವು ವ್ಯವಸಾಯ ಮಾಡೋಕ್ಕೆ ಬರ್ಬೋದು. ಸೊ ಇಟ್ ಇಸ್ ವೆರಿ ಸ್ಯಾಟಿಸ್ಫೈಯಿಂಗ್ ಜಾಬ್. ಜೊತೆಗೆ ನಿಮಗೆ ಬೇರೆ ಯಾವುದೇ ಕೆಲಸಕ್ಕೆ ಹೋದರೂ ಅಲ್ಲೊಬ್ಬ ಬಾಸ್ ಇರ್ತಾನೆ. ಈಗ ನೀವೇ ಸ್ವಂತ ಕೆಲಸ ಮಾಡ್ತೀರ ಅಂದರೂ ಜನಗಳ ಜೊತೆ ಹೋಗಿ ಹೊಡೆದಾಡಬೇಕು, ಹೇಗಬೇಕು, ಒಬ್ಬೊಬ್ಬ ಒಂಥರ ಇರ್ತಾನೆ. ಆದರೆ ಪ್ರಕೃತಿಯಲ್ಲಿ ಹಂಗಲ್ಲ, ಎಲ್ಲರೂ ಒಂದೇ. ಅದು ಯಾವನಿಗೂ ಡಿಸ್ಕ್ರಿಮಿನೇಟ್ ಮಾಡಲ್ಲ. ಯಾವನು ಮಾಡಿದ್ರು ಅದು ಹಂಗೆ, ಅದೇನಿರುತ್ತೋ ಹೊರಗಡೆ. ಓಕೆ, ಕ್ಲೈಮೇಟ್ ಚೇಂಜಿಂದ ನಾವು ಹಾಳು ಮಾಡ್ತಾ ಇದ್ದೀವಿ ಬೇಕಾದಷ್ಟು, ಬಟ್ ಅದೆಲ್ಲ ಬಿಟ್ಟು ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡುವಂಥ ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಅಂತ ನಿಮಗೆ ಪ್ರಕೃತಿ ಒಂದೇ. ಹಾಗಾಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಹೆಚ್ಚು ಕಡಿಮೆ ಇರುತ್ತೆ ಅಲ್ಲಿ. ಸೊ ಝೀರೋ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆಗೋಗಿದೆ. ಏನು ಮರ ಬೇಸಾಯ ಉಳುಮೆ ಮಾಡೋದು ನಿಲ್ಸೋಕ್ಕಾಗಿಲ್ಲ. ಅದೆಲ್ಲ ಮೋಸ್ಟ್ಲಿ ನಾನು ಹೋಗಿ ನಿಂತ್ಕೊಂಡ್ರೆ ಅಷ್ಟೇ ಆಗುತ್ತೆ ಅನ್ಸುತ್ತೆ. ಇನ್ನೊಬ್ಬರನ್ನ ಕೆಲಸಕ್ಕೆ ಮಾಡಿದಾಗ ಅವ್ರಿಗೆ ಏನೇ ಮಾಡಿದ್ರು ಅದು ಕೆಲಸ ಅಷ್ಟೇ ಅಲ್ಲ. ಸೊ ಹಾಗಾಗಿ ದ ಎಂಡ್ ಆಫ್ ದಿ ಡೇ ಅವ್ರಿಗೆ ಸಂಬಳ ಸಿಗುವಂಥ ಒಂದು ಕೆಲಸ. ಸೊ ಹಾಗಾಗಿ ಸಂಬಳಕ್ಕೆ ಏನು ಬೇಕು. ಎಷ್ಟು ಎಕರೆ ಇದೆ ಸರ್? ಅಲ್ಲೊಂದು 7-7.5 ಎಕರೆ ಅಷ್ಟು. ಎಷ್ಟು ಲೇಬರ್ ಇದ್ದಾರೆ ಸರ್? ಎಷ್ಟು ಜನ ಇದ್ದಾರೆ? ಒಂದೇ ಫ್ಯಾಮಿಲಿ ಅಷ್ಟೇ. ಅಲ್ಲಿ ಅಷ್ಟು ಕೆಲಸ ಇಲ್ಲವಲ್ಲ, ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಎಲ್ಲ ಗಿಡಗಳು ಮರಗಳೇ ಹಾಕಿರೋವಂಥದ್ದು. ಕಾಡು ಪಕ್ಕದಲ್ಲಿ ಬೇರೆ ಆನೆಗಳೆಲ್ಲ ಬರ್ತಾವೆ ಅವಾಗ. ಸೊ ಮೆಜಾರಿಟಿ ಅಂದರೆ ಅದಕ್ಕೆ ತಕ್ಕಂಥ ಗಿಡಗಳಷ್ಟೇ ಉಳ್ಕೊಂಡಿವೆ. ಮೊದಲೆಲ್ಲ ಬೇಕಾದಷ್ಟು ಹಾಕ್ತೆ, ಎಲ್ಲನೂ ಹೋಯ್ತು ಆನೆಗಿನ್ನೆ ಬಂದಾಗ. ಆದರೆ ತುಂಬ ಏನು ಡ್ಯಾಮೇಜ್ ಮಾಡಲ್ಲ ಅವು. ಮೇಯ್ನಾಗಿ ತೆಂಗಿನ ಗಿಡಗಳು ಡ್ಯಾಮೇಜ್ ಆಗ್ತವೆ, ಅಲ್ಲಿ ಸುಳಿ ಕಿತ್ಬಿಡ್ತವೆ. ಅದಕ್ಕೂ ಏನೋ ಒಂದು ದಾರಿ ಹುಡ್ಕೊಂಡಿದ್ವಿ. ಈಗ ಒಂದು ಸ್ವಲ್ಪ ಅದನ್ನೆಲ್ಲ ಓಪನ್ ಮಾಡಿಬಿಟ್ಬಿಟ್ರೆ ಒಂದು ಸ್ವಲ್ಪ ಒಣಗಿದ್ರೆ ಅದು ಸುಳಿ ಪಕ್ಕದಲ್ಲಿ ಬರುತ್ತೆ. ಬಟ್ ಸ್ಟಿಲ್ ಅದು ಗ್ರೋತ್ ಸ್ಲೋ ಆಗುತ್ತೆ, ಅದೆಲ್ಲ ಸಮಸ್ಯೆಗಳಿದೆ. ಆದರೆ ಎಲ್ಲನೂ ಚಿಗುರಲ್ಲ. ಮತ್ತೆ ಒಂದು 5 ಗಿಡ ಕಿತ್ತಾಕ್ತು ಅಂದರೆ ಒಂದು 2-3 ಅದರಲ್ಲಿ ಚಿಗುರುತ್ತೆ. ಮತ್ತೆ ಈ ಥರ ಸಮಸ್ಯೆಗಳಿದೆ. ಅದೆಲ್ಲ ಯು ಡೋಂಟ್ ಗಿವ್ ಎನಿ ಇನ್ಪುಟ್ಸ್ ಆಸ್ ವೆಲ್. ಅದಕ್ಕೇನು ಗೊಬ್ಬರ ಕೊಡುವಂಥದ್ದು ಸಾವಯವವಾಗಿ ಮಾಡಬೇಕು ಅಂತೆಲ್ಲ ಪ್ಲಾನ್ ಎಲ್ಲ ಮಾಡಿ ಎಲ್ಲ ಸೆಟಪ್ ಎಲ್ಲ ಮಾಡಿಟ್ಟಿದ್ದೀನಿ, ಆದರೆ ಮಾಡ್ತಾ ಇಲ್ಲ. ಬಿಕಾಸ್ ಟೈಮಿನ ಅಭಾವನ ಅಥವಾ ಅಲ್ಲಿ ಹಾಕೋದ್ರಿಂದ ನಮಗೆ ಇನ್ಕಮ್ ಬರಲ್ಲ ಅಂತ? ಇಲ್ಲ, ಹಾಗೇನಿಲ್ಲ. ಟೈಮಿನ ಅಭಾವ ಮೇಜರ್ ಆಗಿ. ಜೊತೆಗೆ ಅದನ್ನ ಮಾನಿಟರ್ ಮಾಡಬೇಕಿಲ್ಲ, ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇರಬೇಕು. ಅವ್ರು ಮಾಡ್ತಾರ ಇಲ್ಲರೂ ಮಾಡ್ತಾರಾ ಇಲ್ಲೋ ಗೊತ್ತಿಲ್ಲ, ಅದನ್ನ ಮಾಡಿಸ್ಬೇಕು. ಮಾಡಲಿಲ್ಲ ಅಂತಂದರೆ ಅದನ್ನ ಮಾನಿಟರ್ ಮಾಡೋದಕ್ಕೆ ನಾನು ಹೋಗಬೇಕು. ಸೊ ಇವೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ನಾನು ಬಿಟ್ಟೆ. ಬಟ್ ಓಕೆ, ಈಗ ಒಂದು ಲೆವೆಲ್ಗೆ ಬೆಳೆದು ನಿಂತಿವೆ ಗಿಡಗಳೆಲ್ಲ. ಈಗ ಆ್ಯಕ್ಚುಲಾಗಿ ಅವಶ್ಯಕತೆ ಇಲ್ಲ, ಅವುಗಳನ್ನ ನಾವೇ ಮ್ಯಾನೇಜ್ ಮಾಡ್ಕೋಬೋದು. ಸೊ ಒಂಥರ ಡೂ ನಥಿಂಗ್ ಏನದು, ಒಂಥರ ಫುಕುವೋಕನ್ ಮೆಥಡಿಗೆ ಬಂದಿದೆ ಇವಾಗ ಅನ್ಸುತ್ತೆ. ಡಿಫಾಲ್ಟ್ ಬಂದ್ಬಿಟ್ಟಿದೆ. ಇದು ಇಲ್ಲೇ ಆಪೋಸಿಟ್ ಅಂತಿದೆ. ಸೊ ಅಲ್ಲಿ ಹಾರ್ವೆಸ್ಟ್ನೆಲ್ಲ ಏನು ಮಾಡ್ತೀರಿ ಸರ್ ತಾವು? ಪರ್ಸನಲಾಗಿ ಯೂಸ್ ಮಾಡಿದ್ರೆ ಕಡಿಮೆನೇ ಬರ್ತಾ ಇದೆ. ಅದೇ ನಾನು ಹೋಗಿ ಕೂತ್ಕೊಂಡ್ರೆ ಹಾರ್ವೆಸ್ಟ್ ಏನು ಬರ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿ ಏನು ಬರ್ತಾ ಅಂತ ಸರಿ ಗೊತ್ತಾಗ್ತಾ ಇಲ್ಲ ಈಗ.
ಒಂದಷ್ಟು CCTV ಎಲ್ಲ ಹಾಕಿ ಮಾನಿಟರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅವೆಲ್ಲ ಕೆಟ್ಟೆ ಹೋಗ್ತಾವೆ ಸ್ವಲ್ಪ ದಿವಸಕ್ಕೆ. ಅದನ್ನ ರಿಪೇರಿ ಮಾಡೋದು ಒಂದು ಕೆಲಸ ಆಗುತ್ತೆ. ಅವೆಲ್ಲ ಆಗಿಲ್ಲ. ಸೊ ಬರ್ತಾ ಇರೋದೆಲ್ಲ ಮನೆಗೆ ಆಗ್ತಾಯಿದೆ ಒಂದಷ್ಟು ಇವ್ರ ಸ್ಟೋರ್ಗೆ ಎಕ್ಸ್ಟ್ರಾ ತುಂಬ ಬಂದರೆ ಆ ಸ್ಟೋರ್ಗೆ ಒಂದಷ್ಟು ಹೋಗುತ್ತೆ. ಅದು ಅಲ್ಲಿ ಅವರು ಏನಾದ್ರು ಲಾಸ್ ಗೀಸ್ ಮಾಡ್ತಾರೆ, ಅದನ್ನ ಕಂಪನ್ಸೇಟ್ ಮಾಡ್ಕೊತಾಳೆ ಇವಳು ನಾನು ಹೇಳ್ತೀನಿ. ತುಂಬ ಏನು ಹೆಚ್ಚಿಗೆ ಬರ್ತಾ ಇಲ್ಲ, ಅಂದರೆ ತುಂಬ ದೊಡ್ಡ ಕಮರ್ಷಿಯಲ್ ಈಲ್ಡ್ ಅಂತ ಯಾವುದು ಅಂತ ಬರ್ತಾ ಇಲ್ಲ. ಹೆಚ್ಚಿಗೆ ಏನಾದ್ರು ಬಂದರೆ ಅಲ್ಲಿಗೆ ಹೋಗುತ್ತೆ, ಅದು ಸ್ಟೋರ್ಗೆ ಹೋಗುತ್ತೆ ಅಷ್ಟೇ. ಬಟ್ ಇವ್ರು ಓಕೆ, ನೀವು ಕೆಮಿಕಲ್ ಹಾಕಿ ಬೆಳೆಸೋಕ್ಕೂ ರೆಡಿ ಇದ್ದೀರಾ ತಾವು? ಇಲ್ಲ, ಹಾಕೋದಿಲ್ಲ, ಬಯೋಲಾಜಿಕಲ್ಸ್ ಅಥವಾ ಏನನ್ನೂ ಹಾಕೋದಿಲ್ಲ. ಸೊ ಝೀರೋ. ಆ್ಯಕ್ಚುಲಾಗಿ ನೀವು ಹೇಳ್ತಾ ಇದ್ದಾಗ ನನ್ನ ನಂಬಿಕೆ ಏನಂದರೆ ಒಬ್ಬ ರೈತನಿಗೆ ಇವತ್ತಿರೋ ಪರಿಸ್ಥಿತಿಯಲ್ಲಿ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಕೊಡ್ತೀವಿ ಅಂತಂದ್ರೂ ಅದು ಒಂದು ಖರ್ಚೇನೆ ಆಗ್ಬಿಡುತ್ತೆ. ಸೊ ಅವನ ಫರ್ಟಿಲೈಸರ್ನ ನ್ಯಾಚುರಲ್ ಆಗಿ ಉತ್ಪಾದನೆ ಮಾಡ್ಕೊಳ್ಳೋಕ್ಕಾದರೆ ಕಂಪ್ಲೀಟ್ ಸ್ವಾವಲಂಬನೆ ಸಾಧ್ಯ. ಸ್ವಾವಲಂಬನೆ ಆದರೂ ಕೂಡ ನಾವು ಅಗೇನ್ ಎಲ್ರಿಗೂ ಅವೇರ್ನೆಸ್ ಬರಬೇಕಾಗತ್ತೆ. ಈಗ ಕೊಂಡ್ಕೊಳ್ಳೋರ್ಗು ನೀವು ಹೇಳಿದ್ರಲ್ಲ ₹500 ನಾನು ಕೊಡೋದಕ್ಕಾಗುತ್ತೆ ಅಷ್ಟೇ ಅಂತ. ಸೊ ನನ್ನ ಆದಾಯನೂ ಇನ್ಕ್ರೀಸ್ ಆಗಬೇಕು ಮೊದಲು. ಯಾಕಂದರೆ ಅವನಿಗೆ ಒಂದು ನ್ಯಾಯಯುತವಾದ ಒಂದು ಆದಾಯ ಕೊಡಬೇಕು ಅಂತಂದರೆ ನನ್ನ ಆದಾಯನೂ ಜಾಸ್ತಿ ಇತ್ತಿರಬೇಕು. ನನ್ನ ಆದಾಯ ಇಲ್ಲ ಅಂತಂದಾಗ ಅಲ್ಲೇ ಈಗ ಒಬ್ಬ ತೋಟ ಮಾಡ್ತಾನೆ, ಒಬ್ಬ ದೊಡ್ಡ ತೋಟ ಮಾಡ್ತಾನೆ ಅಂತ ಇಟ್ಕೊಂಡು ಅವನು ಕೂಲಿ ಕೆಲಸಕ್ಕೆ ಅಂತ ಅಲ್ಲೇ ಅಗ್ರಿಕಲ್ಚರ್ ಲೇಬರ್ನ ಕರ್ಕೊಂಡ್ಬರ್ತಾನೆ ಅಂತ ಇಟ್ಕೊಂಡು ಆ ಲೇಬರ್ನ ಕೊಡೋದಕ್ಕೆ ಇವನು ಮಾರಾಟ ಮಾಡಿದ್ದಕ್ಕೆ ಇವನು ಕರೆಕ್ಟಾಗಿ ಬೆಲೆ ಸಿಗಬೇಕಲ್ಲ, ಇವನಿಗೂ ಬೆಲೆ ಸಿಗ್ತಾರಲ್ಲ. ಒಬ್ಬ ಸಣ್ಣ ರೈತನಿಗೂ ಬೆಲೆ ಸಿಗ್ತಾರಲ್ಲ, ಒಬ್ಬ ದೊಡ್ಡ ರೈತನಿಗೂ ಸರಿಯಾಗಿ ಏನು ಬೆಲೆ ಸಿಗ್ತಾ ಇಲ್ಲ. ದೊಡ್ಡ ರೈತ ಅಂದರೆ ತುಂಬ ದೊಡ್ಡ ರೈತರಷ್ಟೇ ಎಕ್ಸ್ಪೋರ್ಟ್ ಮಾಡ್ಕೊಂಡವ್ರು ಒಂದು ಸ್ವಲ್ಪ ದುಡ್ಡು ಮಾಡ್ಬೋದೇನೋ ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿರೋರಿಗೆ ಯಾರಿಗೂ ಏನಂತ ದುಡ್ಡು ಸಿಗಲ್ಲ. ಯಾಕಂದರೆ ಎಲ್ಲವೂ ಪೆರಿಷಬಲ್ಸ್ ಅಲ್ವ ಹೆಚ್ಚು ಕಡಿಮೆ. ಇಲ್ಲಿ ಇಂಡಿಯನ್ ಫಾರ್ಮರ್ಸ್ಗೆ ಚಿಕ್ಕವನಾಗಲಿ ದೊಡ್ಡವನಾದರೆ ಮೋಸ್ಟ್ಲಿ ಏನಂದರೆ ಒಂದು ಫ್ಯಾಮಿಲಿ ಇದೆ ಅಂತಂದರೆ ದೊಡ್ಡ ಜಾಗ ಇದ್ದರೆ ಅವನಿಗೆ ಬರೋದೇ ಹೆಚ್ಚಿಗಿರ್ಬೋದು ಅಷ್ಟೇ. ಬಟ್ ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗ್ತಾ ಇರಲ್ಲ. ಇಂಡಿಯಾದಲ್ಲಿ ಸಿಗೋದಿಲ್ಲ ಅಂತ ನಿಮ್ಗೆ? ಇಲ್ಲ, ಯಾಕಂದರೆ ಅವೇರ್ನೆಸ್ಸೇ ಇಲ್ಲ ನಮ್ಮಲ್ಲಿ. ಸೊ ನಾವು ಮಾರ್ತಾ ಇರೋದು ಸಬ್ಸಿಡೈಸ್ಡ್ ರೇಟಲ್ಲಿ ಮಾರ್ತಾ ಇದ್ವಿ. ಈ ಸ್ವಾಮಿನಾಥನ್ ಕಮಿಷನ್ದು ರಿಪೋರ್ಟ್ ತೊಗೊಂಡ್ಬಂದ್ರಲ್ಲ, ಸ್ವಾಮಿನಾಥನ್ ಕಮಿಟಿ ರಿಪೋರ್ಟು MSPಗೆ ಅದನ್ನು ಮಾಡ್ಬೋದಾಗಿತ್ತು. ಯಾವ ಸರ್ಕಾರವೂ ಮಾಡಲ್ಲ, ಇವರು ಮಾಡ್ತಾ ಇಲ್ಲ, ಮಾಡೋಕ್ಕೆ ರೆಡಿ ಇಲ್ಲ. ಅದರಲ್ಲೇ ಬೇರ್ ಮಿನಿಮಮ್ ಅಷ್ಟೇ ಅವರು ಸಜೆಸ್ಟ್ ಮಾಡಿರೋದು. ಅವನ ಕಾಸ್ಟ್ ಆಫ್ ಪ್ರೊಡಕ್ಷನು ಅದ್ರ ಪ್ಲಸ್ 50% ಅಂತ ಹೇಳ್ತಾರೆ. ಎಲ್ಲಿ ಕೊಡ್ತಾ ಇದ್ದಾರೆ? ಏನೂ ಕೊಡ್ತಾ ಇಲ್ಲ. ಜೊತೆಗೆ ಅವ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಿಡಿ, ಅವನ ಲೇಬರ್ ಎಷ್ಟಿದೆ ಅದನ್ನು ನಾವು ಲೆಕ್ಕಕ್ಕೆ ತೊಗೊಳ್ಳಲ್ಲ. ಲಿಟಲ್ ಕಾಂಟ್ರಾಡಿಕ್ಟಿಂಗ್ ಅಲ್ಲ ಸರ್? ಈಗಂದರೆ ಯಾರು ಅಗ್ರಿಕಲ್ಚರ್ ಮಾಡ್ತಿರೋರು ಲಾಭದಲ್ಲಿ ಇಲ್ಲ ಅಂತ ಅನ್ಕೊಂಡ್ರೆ ನಾವು 140 ಕೋಟಿ ಫೀಡಿಂಗ್ ಮೌಸ್ನ ನಾವು ಸಸ್ಟೈನ್ ಮಾಡಿ ಕೆಲವು ಮೆಟೀರಿಯಲ್ ಎಕ್ಸ್ಪೋರ್ಟು ಮಾಡ್ತಾ ಇದೀವಲ್ಲ, ದೆನ್ ದೇರ್ ಮೈಟ್ ಬಿ ಅಟ್ಲೀಸ್ಟ್ 50% ಆಫ್ ದ ಫಾರ್ಮರ್ಸ್ ಹೂ ಆರ್ ಡೂಯಿಂಗ್ ಪ್ರಾಫಿಟಬಲ್ ಬಿಸ್ನೆಸ್ ಡೂಯಿಂಗ್ ಅಗ್ರಿಕಲ್ಚರ್. ಪ್ರಾಫಿಟ್ ಇಲ್ಲದೆ ಮಾಡ್ತಾ ಇದ್ದಾರೆ. ಎಲ್ಲಿ ಈಗ ರೈತ ಒಬ್ಬ, ನೀವು ಸಣ್ಣ ರೈತ ಅಂತ ಇಟ್ಕೊಳ್ಳಿ, ಮೆಜಾರಿಟಿ ಸಣ್ಣ ರೈತರು ಇರೋದು, ಅವ್ರ ದೃಷ್ಟಿಯಿಂದ ಮಾತ್ರ ಮಾತಾಡೋಣ ನಾವು. ಸಣ್ಣ ರೈತರು, ಒಬ್ಬ ರೈತ ಅವನ ಕೂಲಿಯನ್ನು ಯಾರು ಲೆಕ್ಕ ಹಾಕಿ ಅದಕ್ಕೆ ಅವನ ಬೆಳೆದಿದ್ದಕ್ಕೆ ಹಾಕಿರೋದು ನೋಡಿದ್ದೀರಾ? ಎಲ್ಲರೂ ಮಾಡಲ್ಲ. ಅವನೇ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೆಂಗೆ ನಾವು ಮಾಂಸ ತಿನ್ನೋದನ್ನು ಹೊಲಸು ಅಂತ ನಾವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವೋ, ಹೆಂಗೆ ಅದನ್ನು ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೋ. ಈ ದೇವಸ್ಥಾನಕ್ಕೆ ನಾನು ಮಾಂಸ ತಿಂದು ಹೋಗಲ್ಲ ಅಂತ ಹೇಳ್ತೀನಿ. ಏನಕ್ಕೆ ಅಂತ ನಾನೇ ಒಪ್ಕೊಂಡ್ಬಿಟ್ಟಿದ್ದೀನಿ ಅದು ಹೊಲಸು ಅಂತ. ನಾನು ಹೊಲಸು ತಿಂತಾ ಇದ್ದೀನಿ ಅಂತ ನಾನೇ ಒಪ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಒಪ್ಪಿಸ್ಬಿಟ್ಟಿದ್ದಾರೆ. ಹಾಗೆ ಒಬ್ಬ ರೈತನಿಗೂ ಅವನ ಕೂಲಿಗೆ ಬೆಲೆನೇ ಇಲ್ಲ ಅಂತ ಒಪ್ಪಿಸ್ಬಿಟ್ಟಿದ್ದೀವಿ. ಅವ್ನು ಲೆಕ್ಕ ಹಾಕೋದೇನು, ನಾನು ಇವತ್ತು ಎಷ್ಟು ಖರ್ಚು ಮಾಡಿದೆ, ಇದಕ್ಕೆ ಇಷ್ಟು ಬೀಜಕ್ಕೆ ಎಷ್ಟು ತಂದೆ, ಗೊಬ್ಬರಕ್ಕೆ ಎಷ್ಟು ಹಾಕಿದೆ, ಟ್ರ್ಯಾಕ್ಟರ್ಗೆ ಎಷ್ಟು ಹಾಕಿದೆ, ಉಳುಮೆ ಎಷ್ಟಾಯಿತು, ಅಷ್ಟೇ. ಅವ್ರ ಲೇಬರ್ ಕಾಸ್ಟ್ನ ಲೆಕ್ಕ ಹಾಕೋದೇ ಇಲ್ಲ. ಹಾಕಿದ್ರೆ ಅದು ನ್ಯಾಯಯುತ ಬೆಲೆ ಸಿಕ್ಕೋದೇ ಇಲ್ಲ ಅವನಿಗೆ. ಸೊ ಪ್ರಾಫಿಟ್ ಅಂದರೆ ನೀವು ಲೇಬರ್ನೂ ಹಾಕಬೇಕು. ಲೇಬರು ಹಾಕಿದ್ರೆ, ಯಾಕಂದರೆ ಈಗ ಒಬ್ಬ ದೊಡ್ಡ ಫಾರ್ಮರ್ ಲೇಬರ್ ಹಾಕಬೇಕಾಗ್ತು. ಇವನ್ನ ಬಿಟ್ಟು ನೆಕ್ಸ್ಟ್ ಕಾರ್ಪೊರೇಟ್ ಫಾರ್ಮಿಂಗ್ ಯೂಸಿಂಗ್ ಮೆಕನೈಸೇಷನ್ಸ್ನೆಲ್ಲ ಮಾಡಿ ಬೆಳಿಬೋದಲ್ಲ ಸರ್? ಈಗ ಪಾಲಿಹೌಸ್ಗಳು ಅಂತ ಬಂದಾಗ ದೇರ್ ಆರ್ ಪೀಪಲ್ ಹೂ ಆರ್ ಡೂಯಿಂಗ್ ಅರ್ನಿಂಗ್ ಇನ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್. ಗೊತ್ತಿಲ್ಲ. ಈಗ ಒಬ್ಬ ಸಣ್ಣ ರೈತನಿಗೆ ಏನು ಸಾಧ್ಯ ಅಂತ ನೋಡ್ಬೇಕು ನಾವು. ಅವನು ತನಕ ನಾವು ಇದನ್ನ ಬಿಕಾಸ್ ನನಗೇನು ಅನ್ಸುತ್ತೆ, ಅವರು ದೇ ಹ್ಯಾವ್ ಅಕ್ಸೆಪ್ಟೆಡ್ ಇಟ್ ಆಸ್ ಎ ಲೈವ್ಲಿಹುಡ್. ಬಿಕಾಸ್ ಒಂದು 4 ಎಕರೆ ಇತ್ತು ಅಂದರೆ ಸರ್, 4 ಎಕರೆಗೆ ಅವ್ರಿಗೆ ಏನು ಬೇಕೋ ತರಕಾರಿಗಳು ಒಂದು ಅರ್ಧ ಎಕರೆಯಲ್ಲಿ 1 ಎಕರೆಯಲ್ಲಿ ಬೆಳೆಸ್ಕೊಂತಿರ್ತಾರೆ. ಅದು ಏನೋ ಒಂದು 5 ಸಾಲ ಅದು 6 ಸಾಲ ಇದು ಹಿಂಗೆಲ್ಲ ಹಾಕೊಂಡ್ಬಿಟ್ಟು ಒಂದು 4 ಹಸು ಸಾಕೊಂಡಿರ್ತಾರೆ. ಅವನ ಆ್ಯಕ್ಟಿವಿಟಿ ಏನಿರುತ್ತೆ ಅಂದರೆ ಬೆಳಗ್ಗೆ ಎದ್ದೇಳ್ತಾನೆ, ಆ ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ, 2 ಹಸುನಲ್ಲಿ ಬಿಟ್ಬಿಡ್ತಾನೆ. ಅವ್ರು ಆರಾಮಾಗಿ ಮನೆ ಕೆಳಗೆ ಮಲ್ಕೊಂಡಿರ್ತಾರೆ. ಅದೇನಿದೆ ಅವರಿಬ್ಬರೇ ಮಾಡ್ಕೊಂಡು ಹೋಗ್ತಾ ಲಾಸ್ಟ್ಗೆ ಹಸುನ ಹಾಲು ಕರಿಯೋದೆಲ್ಲ ಮಾಡ್ಕೊಂಡ್ರೆ ಈಸ್ ಇನ್ಕಮ್ ವಿಲ್ ಬಿ ಅರೌಂಡ್ 15 to 20,000 ಅನ್ಕೊಳ್ಳೋಣ. ಬಿಕಾಸ್ ಹಾಲು ನೀವು ಮತ್ತೆ ಇಲ್ಲಿ KMFಗೆ ಹಾಕ್ತೀರಾ, ಅಲ್ಲಿ ಮತ್ತೆ ಸಬ್ಸಿಡಿಯಲ್ಲಿ ನಿಮಗೆ ಬೂಸ ಹಿಂಡಿ ಕೊಡ್ತಾರೆ, ಆ ತರಕಾರಿಗಳನ್ನ. ಬಿಕಾಸ್ ಅವ್ರು ಅಲ್ಲಿಗೆ ಸ್ಯಾಚುರೇಟ್ ಆಗಿಬಿಟ್ಟಿರೋದ್ರಿಂದನೇ ಅವ್ರಿಗೆ ವಿಷನ್ ಇಲ್ವಲ್ಲ, ನಾನು ದೊಡ್ಡದಾಗಿ ಮಾಡಬೇಕು ಅನ್ನೋ ವಿಷನ್ ಇಲ್ಲ. ಗೊತ್ತಿಲ್ಲ. ಈಗ ನೀವು ಹೇಳ್ತಾ ಇದ್ದಾಗ ನನಗೆ ಯೋಚನೆ ಬರ್ತಾ ಇದೆ, ಇವಾಗ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ ಅಂದರೆ ನಾವು ಸರ್ಪ್ಲಸ್ ಪ್ರೊಡಕ್ಷನಲ್ಲಿ ಇದ್ದೀವಿ. ಸರ್ಪ್ಲಸ್ ಪ್ರೊಡಕ್ಷನಲ್ಲಿದ್ದಾಗ ಮಾರ್ಕೆಟ್ ಎಲ್ಲಿದೆ? ಈಗ ನಾನು ಹೆಚ್ಚಿಗೆ ಬೆಳಿತೀನಿ ಅಂತ ಇಟ್ಕೊಳ್ಳೋ, ಸಣ್ಣ ರೈತ, ನಾನು ಫುಲ್ಲು ಇದಾಗಿದ್ದೀನಿ, ನಾನು ತುಂಬ ಏನಾದ್ರು ಮಾಡಿದೆ, ಹೊಸದಾಗಿ ಏನೋ ಮಾಡ್ತೀನಿ, ಬೆಳಿತೀನಿ, ನನಗೆ ಮಾರ್ಕೆಟ್ ಎಲ್ಲಿದೆ? ಇದೆಯಾ ಮಾರ್ಕೆಟ್ ಒಂದು ನೋಡೋಕ್ಕಲ್ಲ. ಈಗ ಎಕ್ಸ್ಪೋರ್ಟ್ ಮಾರ್ಕೆಟ್ ಇದ್ದರೆ ಓಕೆ. ಸರ್ ಎಕ್ಸ್ಪೋರ್ಟ್ ಈಗ ಇಂಡಿಯನ್ ತರಕಾರಿಗಳಾಗಿರೋ ಎಲ್ಲವೂ ಅಷ್ಟೇ ಸರ್, ಫಸ್ಟ್ ಗ್ರೇಡ್ ಅನ್ನೋದು ಇಂಡಿಯಲ್ಲಿ ಸಿಗೋದೇ ಇಲ್ಲ, ಎಲ್ಲ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ನಾವು ತಿಂತಾ ಇರೋದೆಲ್ಲ ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಅಥವಾ ಫೋರ್ತ್ ಗ್ರೇಡ್, ಲೋ ಗ್ರೇಡ್ಗಳನ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದು ಬಿಟ್ಟರೆ ಗ್ರೇಡ್ 1 ಎಲ್ಲ ನಿಮಗೆ ಎಕ್ಸ್ಪೋರ್ಟೇ ಆಗಿಬಿಡ್ತವೆ.
ಸೊ ದೆರ್ ಇಸ್ ಡೆಫಿನೆಟ್ಲಿ ಮಾರ್ಕೆಟ್ ಅವೈಲಬಿಲಿಟಿ ಇದೆ ಅಂತ ನಾನು ಭಾವಿಸ್ತೇನೆ ಸರ್. ಇಫ್ ಯು ಆರ್ ಲಿಟಲ್ ಓಪನ್ ಟು ದ ಸ್ವಲ್ಪ ನಾಲೆಜ್ ಇಟ್ಕೊಂಡು ಎಲ್ಲಿ ಏನು ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಅಲ್ಲ ಅದೇ ಆರ್ಗನೈಸ್ ಆದರೆ ಸಾಧ್ಯತೆ ಇದೆ ಖಂಡಿತ. ಅಂದರೆ ಒಂದಷ್ಟರ ಮಟ್ಟಿಗಾರು ಅಂದರೆ ಅವರ ಪರಿಸ್ಥಿತಿನ ಬದಲಾಯಿಸೋದು ಅಥವಾ ಬೆಟರ್ ಮಾಡ್ಬೋದು, ಒಂದಷ್ಟು ಮಟ್ಟಿಗೆ ಮಾಡ್ಬೋದು. ಅದಕ್ಕೆ ಏನಾಗಬೇಕಾಗುತ್ತೆ, ಈಗ ನೀವು ಸಣ್ಣ ರೈತರನ್ನ ಅಷ್ಟೇ ನಾವು ನೋಡಬೇಕಾಗತ್ತೆ, ಯಾಕಂದರೆ ಮೆಜಾರಿಟಿ ಸಣ್ಣ ರೈತ ನಮ್ಮಲ್ಲಿ. ಕರೆಕ್ಟ್ 70% ಆಫ್ ದೆಮ್ ಆರ್ ಸ್ಮಾಲ್ ಅಂಡ್ ಸೊ ಅವ್ರ ತನಕ ಫೆಸಿಲಿಟೀಸ್ ತೊಗೊಂಡು ಹೋಗಬೇಕು. ಯಾಕೆಂದರೆ ಅವ್ರುಗಳನ್ನ ನೀವು ಎಲ್ಲೋ ಫೆಸಿಲಿಟಿ ಇರೋ ಕಡೆ ಈಗ ಏನೋ ಒಂದು ತರಕಾರಿ ಬೆಳಿತಾರೆ, ಅದನ್ನು ಎಕ್ಸ್ಪೋರ್ಟ್ ಆಗಬೇಕು ಅಂದರೆ ಕೋಲ್ಡ್ ಸ್ಟೋರೇಜ್ ಬೇಕು ನಿಮಗೆ. ಅಲ್ಲಿ ಒಂದು ಅದನ್ನು ಗ್ರೇಡಿಂಗ್ ಮಾಡುವಂಥ ಒಂದು ಯೂನಿಟ್ ಬೇಕು, ಜನ ಬೇಕು, ಅದಕ್ಕೊಂದು ಆರ್ಗನೈಸೇಷನೇ ಬೇಕು ಹೆಚ್ಚು ಕಡಿಮೆ. ಅದನ್ನದು ಒಬ್ಬ ರೈತನೇ ಎಲ್ಲನೂ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಮ್ಮಲ್ಲಿ ಸುಮಾರು ಜನ ಹೇಳ್ತಾರೆ ಈ ಮಧ್ಯವರ್ತಿ ಇರೋದ್ರಿಂದನೇ ಸಮಸ್ಯೆ. ಮಧ್ಯವರ್ತಿನ ತೆಗೆದುಬಿಟ್ರೆ ನಾವು ಡೈರೆಕ್ಟಾಗಿ ಹೋಗಿ ಮಾರ್ಬಿಟ್ರೆ ಎಲ್ಲ ಪ್ರಾಫಿಟ್ ಸಿಕ್ಬಿಡೋದಿದೆ. ಒಬ್ಬ ರೈತ ವ್ಯವಸಾಯ ಮಾಡೋದು ಬಿಟ್ಬಿಟ್ಟು ಬೆಳಗ್ಗೆ ಒಂದು 1000 ಕೆಲಸ ಇರುತ್ತೆ. ದನ ಮನೇಲಿ ಇಟ್ಕೊಂಡಿದ್ದಾನೆ ಅಂದರೆ ದನ ಕಾಯೋದೇ ಒಂದು ದೊಡ್ಡ ಕೆಲಸ. ನಮ್ಮವ್ರು ಏನು ಮಾಡಲ್ಲ, ಬರೀ ದನ ಕಾಯ್ತಾ ಇರ್ತಾರೆ 3 ಹೊತ್ತು. ಏನೇ ಕೆಲಸ ಹೇಳಿದ್ರು ಆ ಕೆಲಸ ಮಾಡಲ್ಲ. ಯಾಕಂದರೆ ಇಲ್ಲ ದನ ಅಲ್ಲಿ ಕಟ್ಟಬೇಕಾಯ್ತು, ದನ ಇದು ಮಾಡಬೇಕಾಯ್ತು, ಮೇವು ತರಬೇಕಾಯ್ತು, ಹಿಂಗೆ ಏನೋ ಒಂದು ಹೇಳ್ತಾರೆ. ಸೊ ಯಾರಿಗಿದೆ ಟೈಮ್ ಹೋಗಿ ಅಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಹೋಗ್ಬಿಟ್ರೆ ಆಗ್ಬಿಡುತ್ತೆ ಅಂತಾರೆ. ಅಪಾರ್ಟ್ಮೆಂಟ್ಗೆ ಹೋಗಿ ಬರೀ ನಾರ್ತ್ ಇಂಡಿಯನ್ಸ್ ಇರ್ತಾರೆ, ಅವ್ರು ಕನ್ನಡ ಬರೋದಿಲ್ಲ. ಇವನು ಹೋಗಿ ಕನ್ನಡದಲ್ಲಿ ಏನು ಮಾತಾಡ್ತಾನೆ, ಅಲ್ಲಿ ಹೋಗಿ ಇವ್ನು ಮಾರೋಕ್ಕಾಗತ್ತಾ, ಅಷ್ಟೊಂದು ಟೈಮ್ ಇವ್ನು ಸ್ಪೆಂಡ್ ಮಾಡೋಕ್ಕಾಗತ್ತಾ? ಓಕೆ, ಒಂದು ಲೆವೆಲ್ಗೆ ಯಾವಾಗ ಅದಾಗುತ್ತೆ ಸಾಧ್ಯ ಆಗುತ್ತೆ ಅಂದರೆ ಕಸ್ಟಮರ್ಗಳಲ್ಲೂ ಆ ಅವೇರ್ನೆಸ್ ಬಂದಾಗ. ಸೊ ಅದು ಎರಡೂ ಕಡೆಯಿಂದ ಆಗಬೇಕು. ಕಸ್ಟಮರ್ಗಳಿಗೆ ಅವೇರ್ನೆಸ್ ಬರಬೇಕು, ಒಳ್ಳೆ ಇವನ ಮೇಲೆ ನಂಬಿಕೆ ಬರಬೇಕು, ರೈತರ ಗುಂಪನ್ನು ಅದು ಅಗೇನಲ್ಲೂ ಒಂದು ಸಂಘಟನೆ ಆಗಲೇಬೇಕು. ಸೊ ಅಂಬೇಡ್ಕರ್ ಹೇಳಿದ್ದು ತುಂಬ ಕರೆಕ್ಟಾಗಿ ಎಲ್ಲ ಕಡೆನೂ ಅನ್ವಯ ಆಗುತ್ತೆ. ಸೊ ಅವ್ರು ಹೇಳಿದ್ರಲ್ಲ, ಬಿ ಆರ್ಗನೈಸ್ಡ್, ಬಿ ಎಜುಕೇಟೆಡ್, ಬಿ ಅಜಿಟೇಟೆಡ್ ಅಂತ. ಸೊ ಇವು 3 ಮಾಡಿದ್ರೆ ಖಂಡಿತ ಚೇಂಜಸ್ ಚಾನ್ಸಸ್ ಇದೆ. ಅದು ಎರಡು ಕಡೆಯಿಂದನೂ ಆಗಬೇಕು. ಈಗ ಕಸ್ಟಮರ್ ಕೂಡ ಅವೇರ್ನೆಸ್. ಇಲ್ಲಿ ಇವರು ನಾನು ಹೆಂಡತಿ ಮಾಡ್ತಾರೆ, ಬಫಲೋ ಬ್ಯಾಕ್ ಅಂತ ಒಂದು ಕನ್ಸ್ಯೂಮರ್ ಕೋಆಪರೇಟಿವ್ ಅಂತ ಮಾಡ್ಕೊಳ್ತಾರೆ. ಅಲ್ಲೇನೆಂದರೆ ಅವೇರ್ನೆಸ್ ಇರುವಂಥ ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೆ ರೆಗ್ಯುಲರಾಗಿ ಬರ್ತಾರೆ. ಈಗ ಕೈತೋಟ ಅಂತ ಒಂದು ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಂದರೆ ಒಂದು ಪುಟ್ಟ ಚಿಕ್ಕ ತರಕಾರಿ ಬೆಳೆಯೋ ತೋಟಗಳನ್ನ ಅಲ್ಲಿ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಬೆಳೆದ್ರು ತೊಗೋತಾರೆ ಇವರು, ಎಷ್ಟು ಜನ ಅದರ ತೊಗೊಳ್ತಾರೆ. ಸೊ ಅವೇರ್ನೆಸ್ ಇವ್ರುಗಳಿಗೆ ಇರೋದಕ್ಕೋಸ್ಕರ ಏನು ಮಾಡ್ತಾರೆ, ಅಲ್ಲಿ ಏನೇ ಬೆಳೆದ್ರು ಅವ್ರು ಮುಂಚೆನೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ. ವಾರಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಬಿಡ್ತಾರೆ, ವಾರಕ್ಕೆ ಇಷ್ಟು ಅಂತ ತಿಂಗಳಿಗೆ ಅಥವಾ ಒಂದು ಇದಕ್ಕೆ ಕೊಟ್ಬಿಡ್ತಾರೆ ಒಟ್ಟಿಗೆ ದುಡ್ಡು. ಸೊ ಆ ದುಡ್ಡಲ್ಲಿ ಅವ್ರು ಏನೇನು ಬೆಳೀತಾರೋ ಅದನ್ನ ಎಲ್ರಿಗೂ ಡಿವೈಡ್ ಮಾಡಿಬಿಟ್ಟು ಕೊಡ್ತಾರೆ. ಈಗ ಒಂದು ಕ್ಯಾರೆಟ್ ಒಂದು 50 kg ಬಂತು, ಟೊಮೆಟೊ ಒಂದು 25 kg ಬಂತು ಅಂದರೆ ಇದೊಂದು kg ಅದೊಂದು ಅರ್ಧ kg ಹೆಂಗೆ ಸೇರಿಸಿ ಎಲ್ರಿಗೂ ಕೊಟ್ಬಿಡ್ತಾರೆ. ಬಟ್ ಅವರ ನೀಡ್ ಮೀಟ್ ಆಗ್ತಿದೆ ಸರ್. ಬಿಕಾಸ್ ನೀವು ಹೇಳ್ದಂಗೆ ಈಗ ಬಿಕಾಸ್ ಅದನ್ನ ಅವೇರ್ನೆಸ್ ಅಂತ ಅನ್ನೋದಕ್ಕಂತ ಪ್ರಿವಿಲೇಜ್ ಇದೆ ಅಂತ ಅನ್ಕೋಬೋದಲ್ಲ. ನಾನು ಬಿಕಾಸ್ ಐ ಆಮ್ ಪ್ರಿವಿಲೇಜ್ ಟು ಹೆಲ್ಪ್ ಪೀಪಲ್, ಸೊ ನಾನು ಸಹಾಯ ಮಾಡ್ತಾ ಇದೀನಿ ಅನ್ನೋ ಕಾನ್ಸೆಪ್ಟಲ್ಲಿ ಮಾತ್ರ ನೋಡ್ತಿರ್ತಾರೆ. ಅದೇ ಅದನ್ನು ಸಹಾಯ ಅಂತ ಅಂದ್ಕೊಂಡ್ರೆ ಅಗೇನ್ ಅದೇ ಚಾರಿಟಿ ಆಗಿಬಿಡ್ತದೆ. ಸೊ ಅಗೇನ್ ಅಲ್ಲೂ ಇನಿಕ್ವಾಲಿಟಿ ಬರ್ತದಲ್ಲಿ. ಎಲ್ಲೋ ಒಂದು ಕಡೆ ನಾನು ಸಿಲಿಗುರಿಗೆ ಹೋಗಿದ್ದಾಗ ಅಲ್ಲೊಬ್ರು ಯಾರೊಬ್ಬರು ಸಿಕ್ಕಿರೊಬ್ಬರು ಫಾರ್ಮರ್, ಅಂದರೆ ಸುಮಾರು ಇಂಟ್ರೆಸ್ಟಿಂಗ್ ಕೆಲಸ ಮಾಡ್ತಾರೆ. ಅಲ್ಲೇನು ಮಾಡ್ತಾರೆ, ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ರೈತರಲ್ಲಿ ಒಂದಷ್ಟು ಟೂರಿಸಮ್ಮು, ಈಕೋ ಟೂರಿಸಮ್ ಅಂತೆಲ್ಲ ಮಾಡಿ ಒಂದಷ್ಟೆಲ್ಲ ಮಾಡಿ ಹಳ್ಳಿಗಳಲ್ಲಿ ಟೂರಿಸಮ್ ಮಾಡಿ ಮೇಯ್ನಾಗಿ ಏನಂದರೆ ಅವರು ಬುದ್ಧಿಸಮ್ ಮೂಲಕ ಸ್ಪಿರಿಚುಯಲಿ ಇವ್ರನ್ನ ಮೇಲೆ ತೊಗೊಂಬರಕ್ಕಾಗತ್ತಾ ಅಂತ ನೋಡ್ತಾ ಇದ್ದೆ. ಅಂದರೆ ಮೇಲೆ ತೊಗೊಂಬರೋದು ಅಂತಲ್ಲ, ಅವ್ರಿಗೆ ಫೀಲ್ ಆಗೋದು ನಾವು ಬೇರೆಯವ್ರಿಗಿಂತ ಕೀಳಲ್ಲ ಅಂತ ಫೀಲ್ ಆಗೋದು ಮುಖ್ಯ ಅಂತ ಅವ್ರು ಹೇಳೋದು. ನಿಮ್ಮ ಕನ್ವಿಕ್ಷನ್ ಇಷ್ಟ ಆಗ್ತದೆ ಸರ್. ಅಲ್ಲ, ಅದನ್ನು ಟ್ರೈ ಮಾಡ್ತಾ ಇರಲ್ಲ, ಅವರು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಸೊ ನಿಮಗೆ ನಾನು ಕೀಳು ಅನ್ನೋ ಭಾವನೆಯನ್ನು ಹೋಗಲಾಡ್ಸೋದೇ ದೊಡ್ಡ ಸಾಧನೆ ಅಲ್ಲ. ಸೊ ನಾನು ಅವರಷ್ಟೇ ಸಮ. ಅಟ್ಲೀಸ್ಟ್ ನಾನು ಫಿಲಸಾಫಿಕಲ್ ಅಥವಾ ನನ್ನ ಸೈದ್ಧಾಂತಿಕ ಮಟ್ಟದಲ್ಲಿ ಎಲ್ಲರೂ ಅದೇ ಮಟ್ಟದಲ್ಲಿದ್ದೀನಿ ಅಂದರೆ ನಾನು ಕೀಳು ಅಂತ ಅನ್ಕೊಳ್ಳಲ್ಲ ಫಸ್ಟು. ಸೊ ನನ್ನ ಜೀವನ ಕೀಳು ಜೀವನ ಅನ್ಸಲ್ಲ. ಸೊ ಆ ಥರದ ಇನ್ಸೆಕ್ಯೂರಿಟಿ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬಿಡೋದೇನೋ ದೊಡ್ಡ ಸಾಧನೆ. ಅದಾದಮೇಲೆ ಈ ಎಕನಾಮಿಕ್ ಇನಿಕ್ವಾಲಿಟಿನ ಹೋಗ್ಲಾಡ್ಸೋಣ. ಮೊದಲು ಈ ಸೋಷಿಯಲ್ ಇನಿಕ್ವಾಲಿಟಿ, ಈ ಸೈದ್ಧಾಂತಿಕ ಇನಿಕ್ವಾಲಿಟಿ ಇವನ್ನೆಲ್ಲ ತಂದು ನಂತರ ಅವರು ಇದನ್ನು ಈ ಥರದ ಮೂಲಕ ಒಂದು ಇದು ವಿಲೇಜ್ ಟೂರಿಸಮ್ ಮೂಲಕ ಒಂದಷ್ಟು ದುಡ್ಡು ಬರೋ ಥರ ಅವ್ರು ಮಾಡ್ತಾ ಇದ್ದಾರೆ. ವಿಚ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ನನಗೆ ಅನಿಸ್ತು. ಇಲ್ಲೇನಾಗುತ್ತೆ, ಅದೇ ಇಲ್ಲಿ ಅವರು ಕಸ್ಟಮರ್ಗಳು ನಿಮಗೆ ನಾವು ಉಪಕಾರ ಮಾಡ್ತಾಯಿದ್ದೀವಿ ಇವರಿಗೆ ಪಾಪ ಇವರು ಅಂತೆಲ್ಲ ಅಂದ್ಕೊಳ್ಳೋದೇ ದೊಡ್ಡ ತಪ್ಪು. ಅದನ್ನು ಹೋಗ್ಲಾಡಿಸ್ಬೇಕು, ನಾವು ಆ ಮೈಂಡ್ಸೆಟ್ನ ಬದಲಾಯಿಸಬೇಕು. ಕರೆಕ್ಟ್. ಇವ್ನು ಬೆಳೀತಾ ಇರೋ ನ್ಯಾಯವಾದ ಬೆಲೆ ಸಿಗ್ತಾ ಇಲ್ಲ. ನಿಮಗೆ ನೀವೇನು ಅವ್ನಿಗೆ ಉಪಕಾರ ಮಾಡ್ತಾ ಇಲ್ಲ, ನಿಮಗೆ ಒಳ್ಳೆ ಆಹಾರ ಕೊಡ್ತಾನೆ ಅವನು. ಇಲ್ದಿರ ಅವನು ತೊಗೊಂಬರ್ತಾನೆ, ಕೆಮಿಕಲ್ ಫರ್ಟಿಲೈಸ್ ಹಾಕ್ಬಿಡ್ತಾನೆ, 1 kg ಬರಲ್ಲ 10 kg ಬರುತ್ತೆ, ತೆಗೆದು ಕೊಡ್ತಾನೆ. ನಿಮಗೆ ತಿಂತೀರಾ ನೀವು, ನಿಮ್ಮ ಮಕ್ಕಳನ್ನ ಕೊಡ್ತೀರಾ ವಿಷ ಅಂತ ಗೊತ್ತಿದ್ರು ಇಲ್ಲ ಅಲ್ಲ. ಸೊ ನಿಮಗೊಂದು ಕೆಲಸ ಮಾಡಿಕೊಡ್ತಾ ಇದ್ದಾನೆ, ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾನೆ, ಅದಕ್ಕೆ ಪ್ರಾಮಾಣಿಕವಾದ ಬೆಲೆ ನೀವು ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಅದನ್ನು ತಿಳ್ಕೊಂಡಿದ್ದೀರ ಅಂದರೆ ಅವನ ಕಷ್ಟನೂ ಹೋಗಲಿ. ಒಂದು ಫ್ಯಾಮಿಲಿ ಅಂತ ಇಟ್ಕೊಂಡ್ರೆ ಒಂದು ಕಮ್ಯುನಿಟಿ ಅಂದರೆ ಒಂದು ಫ್ಯಾಮಿಲಿ, ಅದೇ ಕಮ್ಯುನಿಸಮ್. ಈಗ ನನ್ನ ಮಕ್ಕಳೆಲ್ಲ ಅದನ್ನ ವಿಲನೈಸ್ ಮಾಡಿ ಕಮ್ಯುನಿಸ್ಟ್ ಅಂದರೆ ದೇಶದ್ರೋಹಿ ಅಂತ ಅಂದ್ಬಿಡ್ತಾರೆ ಇವತ್ತು. ಕಮ್ಯುನಿಸ್ಟ್ ಅಂದರೆ ಕಮ್ಯುನಿಟಿಯಲ್ಲಿ ಬದುಕೋದಕ್ಕೆ ಕಲ್ತಿರೋನು ಅಷ್ಟೇ ಕಮ್ಯುನಿಸ್ಟ್. ಒಂದು ಕಮ್ಯುನಿಟಿಯಾಗಿ ಬದುಕೋನು ಕಮ್ಯುನಿಸ್ಟ್ ಅಷ್ಟೇ ಅಲ್ಲ. ಸೊ ಈ ಥರದೊಂದು ಕಮ್ಯುನಿಸಮ್ ಅಲ್ಲಿ ನಡೀತಾ ಇರೋದು. ಅವನಿಗೆ ಅವೇರ್ನೆಸ್ ಇದ್ದಾಗ ಏನಾಗುತ್ತೆ, ಅವ್ನಿಗೆ ಗೊತ್ತಿರುತ್ತೆ ಈ ಸಮಸ್ಯೆಗಳು ಎಲ್ಲನೂ ಇವರು ಅಪ್ಡೇಟ್ ಮಾಡ್ತಾರೆ.
ಈಗ ಆನೆ ಬಂತು, ಫೆನ್ಸ್ ಎಲ್ಲ ತುಳಿದ್ಬಿಟ್ಟು ಒಳ್ಳೆ ತುಳಿದ್ಬಿಟ್ಟು ಹೊರಟಾಯ್ತು, ಪೂರ್ತಿ ಒಂದು ಫುಲ್ ಬೆಳೆದಿದ್ದು ಒಂದು ಬೆಲೆ ಫುಲ್ ಹೊರಟಾಯ್ತು ಮೊನ್ನೆ ಹೋದಾಗ. ಆನೆಗಳು ತಿನ್ನೋದಕ್ಕಿಂತ ತುಳಿದ್ಬಿಟ್ಟು ಹೋಗ್ಬಿಟ್ರೆ ಹೋಗುತ್ತೆ, ನಡ್ಕೊಂಡು ಹೋಗ್ಬಿಟ್ರೆ ಅದು ಸುಮಾರು ಲಾಸ್ ಆಗೋಗ್ಬಿಡುತ್ತೆ. ಒಂದೊಂದು ಸಲ ಪಾಪ ದಾರಿಯಲ್ಲಿ ನಡ್ಕೊಂಡು ಹೋಗ್ತವೆ, ಅವಾಗೇನೋ ತೊಂದರೆ ಆಗಲ್ಲ, ಏನೋ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅದನ್ನು ಇನ್ಫಾರ್ಮ್ ಮಾಡಿದಾಗ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಆಗಬೇಕಲ್ಲ. ಈಗ ನಮ್ಮದೇ ತೋಟ ಆದರೆ ನಾವು ಅರ್ಥ ಮಾಡ್ಕೊತೀವಲ್ವಾ, ಕರೆಕ್ಟ್. ನಾವು ಅರ್ಥ ಮಾಡ್ಕೊಂಡು ಹೌದು ಇವಾಗ ಬರಲ್ಲ, ಸೊ ಏನಿದೆಯೋ ಅವತ್ತು ತಿನ್ನೋಣ. ಜೊತೆಗೆ ಬೆಳೆದಾಗಲೂ ಅಷ್ಟೇ, ಏನು ಬೆಳೀತೋ ಅದೇ ಥರ ತಿನ್ಬೇಕು ನಾವು. ನಾವೇ ಕೇಳಿ ನನಗೆ ಇದು ಬೇಕು ಅದು ಬೇಕು, ನೇಚರ್ ವಿಲ್ ಡಿಕ್ಟೇಟ್. ನೇಚರ್ ತಕ್ಕಂಗೆ ನಾವು ಬದುಕಬೇಕು ತಾನೆ. ನೇಚರ್ ಹೇಗೆ ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತ ಅನ್ನೋರು ಹಾಡೆಲ್ಲ ಹೇಳಿದ್ರಲ್ಲ, ಇದನ್ನೇ ಹೇಳಿದ್ದು. ತಾಳಕ್ಕೆ ತಕ್ಕಂತೆ ಕುಣಿಬೇಕಲ್ಲ. ಸೊ ಆಗಷ್ಟೇ ಒಂದು ರಿದಮ್ ಇರುತ್ತೆ. ಸೊ ಹಂಗೆ ಮಾಡಿದಾಗ, ಆ ಥರದ ಅವೇರ್ ಕಸ್ಟಮರ್ಸ್ನ ನಾವು ರೆಡಿ ಮಾಡಿದಾಗ, ಇಲ್ಲಿಂದ ಶುರು ಮಾಡಿದ್ವಿ ನಾವು. ಪ್ರಾಫಿಟ್ ಆಗುತ್ತಾ ಇಲ್ಲ ಅದನ್ನು ಶುರು ಮಾಡಿದ್ವಿ. ಸೊ ಪ್ರಾಫಿಟ್ ಅನ್ನೋದೇ ಅಗೇನ್ ಅದೂ ರಿಲೇಟಿವೇನೆ. ಬಟ್ ಸ್ಟಿಲ್ ನಾನು ದುಡ್ಡು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ ಯಾವ ಅರ್ಥದಲ್ಲಿ ಅಂತಂದರೆ, ನಿಜವಾಗ್ಲೂ ಹಣ ಅಂತ ನೋಡೋದಕ್ಕೆ ದುಡ್ಡು ತುಂಬ ದುಡ್ಡು ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟೆಲ್ಲ ನೋಡ್ತೀವಲ್ಲ, ಅವ್ರಿಗೂ ಪಾಪ ಈಗೇನು ಡೌಟೇ ಇದೆ. ಈಗ ಕಡಿಮೆನೂ ಇದೆ, ಕೆಲಸಗಳು ತುಂಬ ಕಡಿಮೆ ಇದೆ. ಮೊನ್ನೆ ಎಲ್ಲೋ ಓದ್ತಾ ಇದ್ದೆ ನಾನು, ಎಜುಕೇಟೆಡ್ಗಳಲ್ಲೇ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರೋದು. ಎಜುಕೇಷನ್ ಅನ್ಎಜುಕೇಟೆಡ್ಗಳಲ್ಲಿ 3% ಅನ್ಎಂಪ್ಲಾಯ್ಮೆಂಟ್ ಇದ್ದರೆ, ಎಜುಕೇಟೆಡ್ ಇಂಡಿಯನ್ಸಲ್ಲಿ 30% ಇದೆ ಅಂತ ಅನ್ಎಂಪ್ಲಾಯ್ಮೆಂಟ್. ಬಿಕಾಸ್ ಸೊ ಎಜುಕೇಷನ್ ಸಿಕ್ತಂಗೆ ಏನಾಗುತ್ತೆ, ನಾವು ಎಜುಕೇಷನ್ ಮಟ್ಟಕ್ಕೆ ಕೆಲಸ ಹುಡುಕ್ತಾ ಇರೋದು ತಪ್ಪು ಅಂತ ಹೇಳೋಂಗಿಲ್ಲ. ಅದನ್ನ ಎಜುಕೇಷನ್ ಕೊಟ್ಟಿದ್ದೀವಿ, ಅವ್ರಿಗೆ ಕೆಲಸ ಕೊಡೋದ್ರಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಎಲ್ಲ ಸರ್ಕಾರಗಳು ಸೇರಿ ಎಲ್ಲರೂ ವಿಫಲವಾಗಿವೆ. ಆ್ಯಸ್ ಅ ಸಿಸ್ಟಮ್ ನಾವು ಫೇಲ್ಯೂರಲ್ಲಿ. ಸೊ ವಾಪಸ್ ಬರೋಣ ಇಲ್ಲಿಗೆ. ಸೊ ಎಲ್ಲಿಂದ ಇಲ್ಲಿಗೆ ಹೋಯ್ತು ಅಲ್ಲ, ಗೊತ್ತಾಯ್ತು. ನಾವು ಪ್ರಾಫಿಟ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾನು ಮತ್ತೆ ಆ ಕೊನೆ ಪಾಯಿಂಟ್ಗೆ ಬಂದರೆ ಸರ್, ನಾವೆಲ್ಲ ಏನು ಮಾಡ್ತೀವಿ, ಫ್ರೀ ಬೀಸ್ ಗುಡ್ ಅಂತ ಮಾತಾಡ್ಕೊಂಡ್ವಲ್ಲ. ಅಗೇನ್ ಯು ಆರ್ ಟಾಕಿಂಗ್ ಅಬೌಟ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಿದ್ದಾಗ, ಅವ್ರಿಗೆ ಅವರ ಇನ್ಕಮ್ ಸ್ಟೇಟಸ್ಸು ತುಂಬ ಕಮ್ಮಿ ಎಕ್ಸ್ಪೆಕ್ಟೇಷನ್ ಇದ್ದಾಗ ಈ ಫ್ರೀ ಬೇಸ್ ಮುಖಾಂತರನೇ ಅವ್ರು ಸ್ಯಾಚುರೇಟ್ ಆಗಿಬಿಡ್ತಾರಲ್ಲ, ಅವ್ರು ಮತ್ತೆ ಕೆಲಸ ಮಾಡೋಕ್ಕೆ ಬರೋದಿಲ್ವಲ್ಲ. ಸೊ ದಟ್ ದೇರ್ ಇನ್ಕಮ್ ವಿಲ್ ನೆವರ್ ಗ್ರೋ ಅಲ್ವ. ಇದು ಪಾಯಿಂಟ್ ಇದೆ ಅಲ್ವಾ. ಗೊತ್ತಿಲ್ಲ, ಯಾರು ಒಳ್ಳೆ ಸೋಷಿಯಲ್ ಸೈಂಟಿಸ್ಟ್ ಇದ್ರ ಬಗ್ಗೆ ಮಾತಾಡಿದ್ರೆ ಬೆಟರ್ ಅನ್ಸುತ್ತೆ. ನಾವು ತುಂಬ ಹೊರಗಡೆ ಅಂತ ತಿಳ್ಕೊಂಡು ಮಾತಾಡ್ಬಿಡ್ತೀವಿ, ನಾ ಹಂಗಿರ್ಬೋದು ಹಿಂಗಿರ್ಬೋದು ಅಂತ. ಎಲ್ಲ ಊಹಾಪೋಹಗಳಷ್ಟೇ, ಅಸೆಪ್ಷನ್ಸ್ ಅಷ್ಟೇ. ಹಾಗೆ ಆಗಬೇಕು ಅಂತಿಲ್ಲ, ನನಗೂ ಮೊದಲು ಹಂಗೆ ಅನಿಸ್ತಾ ಇತ್ತು. ಬಟ್ ಇತ್ತೀಚೆಗೆ ಅನ್ಸುತ್ತೆ ಅದೇ ಕೆಲವು ಫ್ರೀ ಬಿಗಳು ಹಂಗೆ ಆಗಲ್ಲ ಅಂತ. ಈಗ ಹೆಣ್ಮಕ್ಳಿಗೆ ನಾವು ಫ್ರೀ ಇದು ಕೊಡ್ತೀವಿ ಅಥವಾ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತೀವಿ ಅಂತಂದಾಗ, ಅದರಲ್ಲಿ ಓಕೆ ಮನೇಲಿ ಗಂಡಸರು ಹೊಡೆದು ಕಿತ್ಕೊಂಡು ಹೋದವರು ಬಿಟ್ಟರೆ ಹೆಚ್ಚು ಕಡಿಮೆ ಹೆಣ್ಮಕ್ಳ ಹತ್ರನೇ ಉಳ್ಕೊಳುತ್ತೆ. ಅದು ಒಂದು ಫ್ಯಾಮಿಲಿಗೆ ಉಳ್ಕೊಳುತ್ತೆ, ಮಕ್ಕಳ ವೆಲ್ನೆಸ್ಗೆ ಉಳ್ಕೊಳುತ್ತೆ, ಮಕ್ಕಳ ಆಹಾರಕ್ಕೆ, ಮಕ್ಕಳ ಸ್ಕೂಲ್ಗೆ, ಅವ್ರ ಖರ್ಚುಗಳಿಗೆ ಅದಕ್ಕೆ ಉಳ್ಕೊಳುತ್ತೆ. ಸೊ ಅದೆಲ್ಲ ಡೆಫಿನೆಟ್ಲಿ ಅದು ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಯಾವನೋ ತೊಗೊಂಡು, ಈಗ ಕಾರ್ಪೊರೇಟ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅದು ಫ್ರೀ ಬಿ ಅಲ್ವಾ. ಕರೆಕ್ಟ್. ಅವನಿಗೆ ಫ್ರೀ ಬಿ ಕೊಡಬೇಕಾದ್ರೆ ನೀವು ನಿಜವಾಗ್ಲೂ ಟ್ಯಾಕ್ಸ್ ಕಟ್ತಾರೋ ನೀವು, ಒಂದೊಂದು ಬೆಂಕಿ ಪಟ್ಟದ ಮೇಲೂ ಟ್ಯಾಕ್ಸ್ ಕಟ್ತಾರೋ ನೀವು. ಸೊ ಇಂಡೈರೆಕ್ಟ್ ಟ್ಯಾಕ್ಸೇ ಜಾಸ್ತಿ ಇರೋದು ನಮ್ಮಲ್ಲಿ ಕಲೆಕ್ಷನ್ನು. ಸೊ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಒಬ್ಬನಿಗೆ, ನೀವು ಅಷ್ಟು ದುಡ್ಡನ್ನು ವಾಪಸ್ ಕೊಡೋದು ತಪ್ಪೇ ಅಲ್ಲ. ಅಷ್ಟು ದುಡ್ಡು ವಾಪಸ್ ಕೊಡೋದು ಅವ್ನು ಖರ್ಚೇ ಮಾಡ್ತಾನೆ, ಅದೇ ಎಕಾನಮಿ ಒಳಗೆ ತಾನೇ ಹಾಕ್ತಾನೆ. ಅವ್ನು ಇಟ್ಕೊಳೋದೇನು ಬ್ಲ್ಯಾಕ್ ಮನಿ ಮಾಡ್ಕೊಂಡು ಅಥವಾ ಯಾವುದೋ ಬೇರೆ ದೇಶಕ್ಕೆ ತೊಗೊಂಡೋಗಿರ್ತಾನೆ ಇಲ್ವಲ್ಲ. ಅದು ಕಾರ್ಪೊರೇಟ್ಗಾರು ಕೊಟ್ಟರೆ ಅವ್ನು ಬೇರೆ ದೇಶಕ್ಕೆ ಹೋಗಲ್ಲಿ ಶೆಲ್ ಕಂಪ್ನಿ ಮಾಡ್ಕೊತಾನೆ, ಎಲ್ಲನೂ ಟ್ಯಾಕ್ಸ್ ಹ್ಯಾವನ್ಗೆ ಹೋಗ್ಬಿಟ್ಟು ಮಜಾ ಮಾಡ್ತಾನೆ. ಅವನು ಇವನು ಎಲ್ಲೂ ಹೋಗಲ್ವಲ್ಲ, ಇಲ್ಲೇ ಇರ್ತಾನೆ. ಇವ್ನು ಕೊಟ್ಟಿದ್ದು ದುಡ್ಡನ್ನು ವಾಪಸ್ ಮತ್ತೆ ಇದೇ ಸಿಸ್ಟಮ್ ಒಳಗಡೆ ಹಾಕ್ತಾನೆ. ಸೊ ಇಟ್ಸ್ ಅ ನೈಸ್ ವೇ. ಆ್ಯಕ್ಚುಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಒಂದಷ್ಟು ಎಕನಾಮಿಸ್ಟ್ಗಳನ್ನೆಲ್ಲ ಒಂದಷ್ಟು ಕೇಳ್ತೀನಲ್ಲ, ಪಾಡ್ಕಾಸ್ಟ್ಗಳು, ಇಂಟರ್ವ್ಯೂಗಳೆಲ್ಲ, ಅವ್ರ ಮೂಲಕ ನನಗೆ ಇದು ತಪ್ಪಲ್ಲ ಅನಿಸ್ತಾ ಇದೆ. ಇದು ಇಟ್ಸ್ ಅ ವೆರಿ ಗುಡ್ ಮೂವ್ ಅಂತ ಅನಿಸ್ತಾ ಇದೆ, ವಿಚ್ ಕ್ಯಾನ್ ವರ್ಕ್. ಅದು ಇಂಡಿಯಾ ಥರದ ಒಂದು ದೇಶದಲ್ಲಿ ಅದ್ರ ಬಗ್ಗೆ ದೊಡ್ಡ ರಿಸರ್ಚ್ಗಳೆಲ್ಲ ಮಾಡಿದ್ದಾರೆ. ಈಗ ಇಂಡಿಯಾ ಇಸ್ ವೆರಿ ಯೂನಿಕ್ ಕಂಟ್ರಿ ಅಲ್ವಾ. ನಮ್ಮಲ್ಲಿರೋಷ್ಟು ಡೈವರ್ಸಿಟಿ ಯಾವ ದೇಶದಲ್ಲೂ ನಿಮ್ಗೆ ಸಿಕ್ಕಲ್ಲ, ಇಷ್ಟೊಂದು ಮ್ಯಾನ್ ಪವರ್ ಎಲ್ಲೂ ಸಿಗೋದಿಲ್ಲ. ಇಷ್ಟೊಂದೆಲ್ಲ ಇರುವಾಗ ಇಲ್ಲಿ ಬೇರೆ ಥರದ ವ್ಯವಸ್ಥೆಗಳೇ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ವ್ಯವಸಾಯದ ಬಗ್ಗೆ ಏನೋ ಮಾತಾಡ್ತಾ ಇದ್ವಿ. ಹಾಂ, ರೈತರಿಗೆ ಕೊಡೋದ್ರಿಂದ ಅದೇ ಇದೊಂದು ಸಮಸ್ಯೆ ಆಗೋಕ್ಕೆ ಸಾಧ್ಯತೆ ಇದೆ. ಬಟ್ ಅದು ಏನು ಕೊಡ್ತೀವಿ ಫ್ರೀ ಬೀಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಈ ಸಬ್ಸಿಡೀಸೆಲ್ಲ ಸುಮಾರು ಜನ ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆಲ್ಲ ಏನಂದರೆ ನಾವು ಮಾತ್ರ ಟ್ಯಾಕ್ಸ್ ಕಟ್ತಾ ಇದೀವಿ ಅನ್ನೋ ಒಂದು ಭ್ರಮೆ ಇದೆಯಲ್ಲ. ಅವರೆಲ್ಲ ಹೇಳ್ತಾರೆ ಸಬ್ಸಿಡಿ ಕೊಡ್ತಾರೆ ರೈತರಿಗೆಲ್ಲ, ಅವ್ರಿಗೆ ಎಲ್ಲನೂ ಕೊಡ್ತಾರೆ, ರೈತರಿಗೆಲ್ಲ ಕೊಡ್ತಾರೆ ಅಂತ. ಅವ್ರಿಗೆ ಅದೇ ನಾವು ನ್ಯಾಯವಾದ ಬೆಲೆನೇ ಫಸ್ಟ್ ಕೊಡ್ತಾ ಇಲ್ಲ. ಸಬ್ಸಿಡಿ ಕೊಡೋದ್ರಿಂದ ನಾನು ಅದನ್ನು ಕಾಂಪನ್ಸೇಟ್ ಮಾಡ್ಬೋದು ಅಂತ ನೋಡಬೇಕು. ಆ ಸಬ್ಸಿಡಿನೂ ಸರಿ ಕೊಡ್ತಾ ಇಲ್ಲ. ಎಲ್ಲಿ ಸಿಗುತ್ತೆ ಸಬ್ಸಿಡಿ? ನಾನೇ ಎಕ್ಸ್ಪೀರಿಯನ್ಸ್ ಮಾಡಿ ಸಬ್ಸಿಡಿ ಎಲ್ಲ ಕೇಳೋದು ಬಿಟ್ಟೆ. ನೀವಲ್ಲಿ ಸಬ್ಸಿಡಿ ಸಿಗುವಂಥ ಬ್ರ್ಯಾಂಡ್ಗೆ ಹೋದರೆ ನಿಮಗೆ ಗೊತ್ತಿರುತ್ತೆ. ಕರೆಕ್ಟ್. ಡಬಲ್ ರೇಟಲ್ಲಿ ಮಾಡ್ತಾ ಇರ್ತಾರೆ. ತಿರುಗಿ ಅದೆಲ್ಲ ಇದು ಅಕ್ಕ ಅಲ್ಲ ಇದನ್ನ ಹೇಳ್ತಾರೆ. ಚೈನೀಸ್ ಮೇಕ್ ತೊಗೊಂಡೋದ್ರೆ ನನಗೆ ಅಷ್ಟೇ ಸರ್ವಿಸ್ ಕೊಡುತ್ತೆ, ಅದು ಕಡಿಮೆ ಅರ್ಧ ರೇಟಲ್ಲಿ ಸಿಗುತ್ತೆ. ಸೊ ಚೈನೀಸ್ ನಾವು ಹಂಗೆ ಮಾಡ್ತೀವಿ ಸರ್. ತೋಟಕ್ಕೆ ಹೋಗಿ ಅವ್ರನ್ನ ಆಫೀಸ್ಗಳು ಚಪ್ಪಲಿಸೋದು ಅಡ್ಡಾಡೋ ಬದಲು ಸೆಕೆಂಡ್ ಗ್ರೇಡ್ ಕ್ವಾಲಿಟಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಅದೇ ಪಾಯಿಂಟ್ ಬಂದ್ರೆ. ಅಂದರೆ ನಾನು ಸೆಕೆಂಡ್ ಗ್ರೇಡ್ ಕ್ವಾಲಿಟಿ ಅಂತಲೂ ಮೆನ್ಷನ್ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಗೌರ್ಮೆಂಟ್ ಸಿಸ್ಟಮ್ ಒಳಗಡೆ ಹೋಗಬೇಕು ಅಂತಂದರೆ ಈ ಬಾಟ್ಲ್ 10 ರೂಪಾಯಿ ಇರೋದನ್ನು ಅಲ್ಲಿಗೆ ಹೋಗೋಷ್ಟು 20 ರೂಪಾಯಿ ಆಗುತ್ತೆ. ನಿಮ್ಗೆ ಆಚೆ ಕಡೆ ಅಂಥದ್ದೇ ಬಾಟ್ಲು 1 ರೂಪಾಯಿ ಮಾರ್ಜಿನ್ ಇಟ್ಕೊಂಡು 11 ರೂಪಾಯಿಗೆ ಮಾರ್ತಿರ್ತಾನೆ.
ನಾವು 11 ರೂಪಾಯಿಗೆ ತಗೊಂಬಿಟ್ರೆ ನಮಗೂ ಟೈಮ್ ಸೇವಿಂಗ್ ಆಗುತ್ತೆ. ಜೊತೆಗೆ ಅವ್ನು ಮಾರ್ಜಿನಲಿ ಒಂದು ಸೀಸನ್ ನಾನೇನು ಹೇಳ್ತಾ ಇದ್ದೆ ಅಂದರೆ ಹೌದು ಅವನು ಸಂಪಾದನೆ ಮಾಡ್ತಾನೆ ಅಂತ. ಅವನು ಎಲ್ಲಿ ಸಂಪಾದನೆ ಮಾಡ್ತಾ ಇಲ್ಲ. ಅವನು ಸಬ್ಸಿಡಿ ಒಳಗಡೆ ಅವ್ನು ಬರಬೇಕು ಅಂದರೆ ಅವನ ಪ್ರಾಡಕ್ಟ್ಗೆ ಸಬ್ಸಿಡಿ ಬೇಕು ಅಂದರೆ ಅವನು ಲಂಚ ಕೊಡ್ತಾನೆ. ಅದನ್ನ ಹೇಳ್ತಾ 10 ರೂಪಾಯಿ ಬೆಳೆಯೋದೇ ಅಲ್ಲಿ 10 ರೂಪಾಯಿ. ಬಿಕಾಸ್ ನಾವು ತುಂಬಾ ನೋಡಿದ್ವಿ, ಅವನು 10 ರೂಪಾಯಿ 5 ರೂಪಾಯಿ ಅವನು ಕೊಟ್ಟಿರ್ತಾನೆ. ಅವನು ಕೊಟ್ಟಿರ್ತಾನೆ. ಅದೆಲ್ಲ ದಾಟ್ಕೊಂಬರೋ ಅಷ್ಟೇ ರೈತರಿಗೆ ಯಾವ ಬೆನಿಫಿಟು ಸಿಗ್ತಾ ಇಲ್ಲ. ಈ AI ಜನರೇಷನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ವಾಟ್ ಇಸ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಗೊತ್ತಿಲ್ಲ, ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ AI ನ ಇಂಪ್ಯಾಕ್ಟ್ ತಿಳ್ಕೊಳ್ಳೋದಕ್ಕೆ. ಬಟ್ AI ಏನೇ ಮಾಡಿದ್ರು ಆಹಾರ ಉತ್ಪಾದನೆ ಮಾಡೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಇಲ್ಲ ಸರ್, ನಾನು ಇದು ಪಾಯಿಂಟ್ ಕೇಳಿದೆ. ನಾನು ಯಾವುದೋ ಪೌಲ್ಟ್ರಿ ಎಕ್ಸಿಬಿಷನ್ ಒಂದು ಹೋದೆ ಸರ್. ದೆರ್ ವಾಸ್ ಎ ಮಷಿನ್ ರೋಬೋಟ್ ವಿಚ್ ವಾಸ್ ಮ್ಯಾನುಫ್ಯಾಕ್ಚರಿಂಗ್ ದ ಮೀಟ್. ಲೆಗ್ ಪೀಸ್ ಥರನೇ ಲೇಸರಲ್ಲೇ ಪಟ್ 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 ಅಂತ ಹೊಡೆದು ನಮ್ಮ ಕಣ್ಣು ಮುಂದೆ ಲೆಗ್ ಪೀಸ್ ಮಾಡ್ಬಿಡ್ತದೆ. ನಾವು ಅನ್ಕೊಂಡು ಇದನ್ನು ಯಾವ್ದನ್ನ ಇಲ್ಲ ಅನ್ನಂಗೆ ಇಲ್ವಲ್ಲ, ಎಲ್ಲವೂ ಆಗೋ ಸಾಧ್ಯತೆಗಳಿರ್ತವೆ ವಿತ್ ಸೇಮ್ ಅಮೌಂಟ್ ಆಫ್ ನ್ಯೂಟ್ರಿಷನ್. ಹಿಂಗೆಲ್ಲ ಮಾಡ್ತೀವಿ. ಹಿಂಗೇನಂದ್ರೆ ನಂಗೆ ಅಸಂಪ್ಷನ್ಗೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು ಅಂತ ಇನ್ನೂ ಗೊತ್ತಿಲ್ಲ. ಟೈಮ್ ಅಷ್ಟೇ ಟೆಸ್ಟ್ ಮಾಡಬೇಕಲ್ಲ. ಈಗ ಆಹಾರ ತಿಂದಮೇಲೆ ಇನ್ನೊಂದು 50 ವರ್ಷ 100 ವರ್ಷ ಹೋಗ್ಬೇಕು, ಏನಾಗುತ್ತೆ ಅಂತ ಗೊತ್ತಾಗ್ತದೆ. ಕೆಮಿಕಲ್ ಫರ್ಟಿಲೈಸರ್ ಬಂದಾಗ್ಲೇ ನಮ್ಮಲ್ಲೆಲ್ಲ ಎಲ್ಲರೂ ಇದೇ ಸ್ವಾಮಿನಾಥನ್ ಇವರೆಲ್ಲರೂ ಸೇರಿಕೊಂಡು ಗ್ರೀನ್ ರೆವಲ್ಯೂಷನ್ ಎಲ್ಲನೂ ಮಾಡೋರಲ್ಲ. ಅವಾಗೆಲ್ಲ ಗ್ರೀನ್ ರೆವಲ್ಯೂಷನ್ ಅಂದ್ಕೊಂಡು ನಾವು ಆಹಾರ ಉತ್ಪಾದನೆ ಜಾಸ್ತಿ ಮಾಡ್ಬಿಡ್ತೀವಿ, ನಮಗೆ ಫುಡ್ ಸೆಕ್ಯೂರಿಟಿ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡೆಲ್ಲ ಮಾಡಿದ್ರು. ಇವತ್ತು ಅವ್ರನ್ನ ಹೋಗಿ ಕೇಳಿದ್ರೆ ಅವತ್ತು ಮಾಡಿದ ತಪ್ಪು ಅಂತ ಅವರೇ ಹೇಳ್ತಾರೆ. ಕರೆಕ್ಟ್. ದೇರ್ ವಾಸ್ ದಿಸ್, ನಾನೇ ಓದಿದ್ದೆ 1963 ಅಲ್ಲಾದ ಗ್ರೀನ್ ರೆವಲ್ಯೂಷನ್ 1990s ಫಾರ್ಮರ್ ಸೂಸೈಡ್ಗಳನ್ನ ಜಾಸ್ತಿ ಮಾಡಿದ್ರು. ಬಿಕಾಸ್ ವಿ ನೆವರ್ ರಿಸ್ಟ್ರಿಕ್ಟೆಡ್ ದ ಫಾರ್ಮರ್ಸ್. ಇಲ್ಲಿ ಬಳಸಬೇಡಿ ಅಂತ ಹೇಳಿಲ್ಲ. ಈಗ ಏನೋ ಒಂದು ಹೊಸ ತಂದುಬಿಟ್ಟು ಹೈ ಈಲ್ಡಿಂಗ್ ವೆರೈಟೀಸ್ ತಂದುಬಿಟ್ಟು ಫಿಲಿಪೈನ್ಸಿಂದ ಇನ್ನೊಂದು ಕಡೆ ಮತ್ತೊಂದು ಕಡೆಯಿಂದ ವೆರೈಟಿಗಳು ನಾವು ತಂದುಬಿಟ್ವಿ ಸರ್. ಬಟ್ ಏನು ಮಾಡಿದ್ವಿ, ಇದಕ್ಕೆ ಯೂರಿಯಾ ಹಾಕಿ, DAP ಹಾಕಿ, MOP ಹಾಕಿ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ನ ಸುರಿರಿ ಅಂತ ಹೇಳ್ತಾ ಹೋದ್ವಿ. ಬಟ್ ದ ಕ್ಯಾರಿಯಿಂಗ್ ಮೆಟೀರಿಯಲ್, ಇವಾಗ ಫಾರ್ ಎಕ್ಸಾಂಪಲ್ 20 ಆಲ್ ಅಂತ ಏನು ಕರಿತೀವಿ, 20N, 20P, 20K ಇರುತ್ತೆ. ಉಳಿದಿರೋ 40 ಏನು, ದಟ್ ಈಸ್ ಆಲ್ ಸಲ್ಫೇಟ್ಸ್. ಉಪ್ಪಿನ ಅಂಶ ಭೂಮಿಗೆ ಹೋದಾಗ pH ಬಿತ್ತು. ಸೊ ಇವೆಲ್ಲ ಜಾಸ್ತಿ ಆಗ್ತಾ ಏನಾಯಿತು, ಇನ್ಪುಟ್ ಕಾಸ್ಟ್ ಜಾಸ್ತಿ ಆಯಿತು. ಸಾಲ ತಗೊಳಕ್ಕೆ ಹೋದ, ದಳ್ಳಾಳಿ ಹತ್ರ ಹೋದ, ದುಡ್ಡು ಇಸ್ಕೊಂಡ, ತೀರ್ಸೋಕ್ಕಾಗಿಲ್ಲ, ನೇಣಕ್ಕೆ ಶರಣಾದ. ನಮ್ಮ ಸರ್ಕಾರಗಳೇ ಹೇಳಿದ್ದನ್ನು, ನಮ್ಮ ಯೂನಿವರ್ಸಿಟಿಗಳೇ ಎಂಡೋರ್ಸ್ ಮಾಡಿದ್ದನ್ನು, ಬಳಸಿ ಇದನ್ನು ಬಳಸಿ ಚೆನ್ನಾಗಿ ಬರುತ್ತೆ, ಇದನ್ನು ಬಳಸಿ ಚೆನ್ನಾಗಿ ಬರುತ್ತೆ, ಇದನ್ನು ಬಳಸಿ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಅವರೆಲ್ಲೂ ಮಾಡಬೇಡಿ ಅಂತ ಹೇಳಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಎಲ್ಲ ಫ್ಯಾಕ್ಟ್ರಿಗಳು ಅವ್ರವೇ ಆಗಿತ್ತು. ಎಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ದೊಡ್ಡದಾಗಿರುತ್ತೋ ಅಲ್ಲಿ ಅವರೇ ಕೂತಿರ್ತಾರಲ್ಲ. ಈಗ ಟ್ರೇಡ್ ಡೀಲಲ್ಲಿ ಆಗೋದು ಅದೇ ಆಗುತ್ತೆ. ನೆಕ್ಸ್ಟ್ ಇವಾಗ ಇದುವರೆಗೂ ಹೆಂಗೋ ಕೃಷಿಯನ್ನು ತಡ್ಕೊಂಡು ನಿಂತ್ಕೊಂಡಿದ್ರು. ಯಾಕಂದರೆ ಮೆಜಾರಿಟಿ ಆಫ್ ದ ವೋಟರ್ಸ್ ಅಲ್ಲಿಂದನೇ ಬರೋದ್ರಿಂದ ಕೃಷಿ ಸೆಕ್ಟರ್ ಕೈ ಹಾಕ್ಬಾರ್ದು ಅಂತ. ಈಗ ಏನು ಕೊಟ್ಟಿದ್ದಾರೋ ಅವ್ರ ಕೈಗೆ ಗೊತ್ತಿಲ್ಲ, ಇವರು ಸಿಗಾಕೊಂಡ್ಬಿಟ್ಟಿದ್ದಾರೆ. ಸಿಗಾಕೊಳ್ಳೋದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೂ ಒಪ್ಸಿದ್ರು. ಏನು ಅವ್ನು ಅಲ್ಲಿ ಕುತ್ಕೊಂಡು ಟ್ರಂಪ್ ಹೇಳ್ತಾನೆ, ಇಲ್ಲಿ ಇವ್ರು ಭಯ ಬಿಡ್ತಾ ಇಲ್ಲ ಇಲ್ಲಿ. ಕರೆಕ್ಟ್. ನಾವು ಹೇಳ್ತಾನೆ ಇದು ಅದೇ ಇವ್ರು ಏನಿಲ್ಲ ಚೇಂಜ್ ದ ಫುಡ್ ಪ್ಯಾಟರ್ನ್ ಇನ್ ಇಂಡಿಯಾ ಸರ್. ಅದೇನೋ ನಿಜ. ಆದರೆ ನಾವು ಇವಾಗ ನಾವೇನು ಅಕ್ಕಿ ತಿಂತಾ ಇರಲಿಲ್ಲ. ಅಕ್ಕಿ ಯಾವುದೋ ಹಬ್ಬ ಇದ್ದಾಗ ಅಕ್ಕಿ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟು ಬಿಟ್ರೆ. ಬಿಕಾಸ್ ರೈಸ್ ಹ್ಯಾಸ್ ಬಿಕಮ್ ಸ್ಟೇಪಲ್ ಫುಡ್ ಬಿಕಾಸ್ ಆಫ್ ಸಮ್ ರಿಸರ್ಚ್ ಹ್ಯಾಪನ್ಡ್ ಇನ್ ಫಿಲಿಪೈನ್ಸ್. ಹೈಲ್ಡಿಂಗ್ ವೆರೈಟಿಗಳು ಇಲ್ಲಿಗೆ ಬಂತು, ವೀಟ್ದಾಗಿರಲಿ, ಅಕ್ಕಿದಾಗಿರಲಿ, ಇವೆಲ್ಲ. ಇಲ್ಲಾಂದ್ರೆ ನಾವು ತಿಂತಾ ಇದ್ದು ನವಣೆ, ಸಜ್ಜೆ, ಸಾಮೆ, ಕೊರು, ಇವು ಬರ್ಗು, ಇಂಥವನ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದಿದ್ದು ನಾವು. ಸೊ ಇದು ಪ್ರಾಬಬಲಿ. ಆದರೆ ಆ್ಯಸ್ ಯು ಸೆಡ್, ಇದನ್ನು ಆಗಿಲ್ಲ ಅನ್ನೋದು ಅಲ್ಲಿಂದ ಇಲ್ಲಿ ಬರೋಕ್ಕೆ ಶುರು ಮಾಡಿದ್ರೆ ನಮ್ಮ ಫುಡ್ ಪ್ಯಾಟರ್ನ್ ಡಿಸೈಡ್ ಮಾಡೋಕ್ಕೆ ಶುರುವಾಗುತ್ತೆ. ಇವಾಗಲೇ ನಮ್ಮಲ್ಲಿ ಡಯಾಬಿಟೀಸು ಸಿಕ್ಕಾಪಟ್ಟೆ ಪೀಕಲ್ಲಿದ್ದೀವಿ. ಅವ್ರ ಕನ್ಸಂಪ್ಷನ್ ಬಂದುಬಿಟ್ರೆ ಅಂದರೆ ಇನ್ನು ಹಾರ್ಟ್ ರೇಟ್ಗಳು ಇವೆಲ್ಲ ಎಲ್ಲಂತ ಸಾಧ್ಯತೆ ಬೇಕಾದಷ್ಟು ಇದೆಲ್ಲ ಅಫೆಕ್ಟ್ ಆಗುತ್ತೆ. ಇದಕ್ಕೆ ಸಣ್ಣ ರೈತರುಗಳು ಮೊದಲು ಸಾಯ್ತಾರೆ. ಅವ್ರು ಸಾಯಿಸೋದೇ ಇವ್ರಿಗೆ ಉದ್ದೇಶ. ಬಿಕಾಸ್ ವಿ ಕಾಂಟ್. ನಾನು ಓದ್ತಿದ್ದೆ ಸರ್ ಅದನ್ನು. ಅಂದರೆ ಅಲ್ಲಿ ಕೊಡುವ ಸಬ್ಸಿಡಿಗಳು ಇಲ್ಲಿ ಕೊಡೋದಿಲ್ಲ. ಅಲ್ಲಿ ಸಬ್ಸಿಡಿಗಳು ಕ್ವಾಲಿಟಿ ಮುಖಾಂತರ ಸಿಗುತ್ತೆ, ಇಲ್ಲಿ ಸಬ್ಸಿಡಿಗಳು ಲಂಚಗಳ ಮುಖಾಂತರ ಸಿಗುತ್ತೆ. ಸೊ ನಾವು ವಿ ಕಾಂಟ್, ಆ ಕ್ವಾಲಿಟಿ ನಾವು ಮ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿಂದ ಬರೋದು ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ, ಪ್ರೈಸು ಮ್ಯಾಚ್ ಮಾಡೋಕ್ಕೆ. ಝೀರೋ ಟ್ಯಾಕ್ಸ್ ಬೇರೆ ಅಲ್ಲ. ಅವರು ಲ್ಯಾಂಡ್ ಹೋಲ್ಡಿಂಗ್ ಸಿಕ್ಕಾಪಟ್ಟೆ ದೊಡ್ಡದು. ನಮ್ಮಲ್ಲಿ ಪಾಪ 2.5 ಎಕರೆ ಮಾರ್ಜಿನಲ್ ಫಾರ್ಮರು, 1 ಎಕರೆ, ಅರ್ಧ ಎಕರೆ, 2.5 ಎಕರೆ, 5 ಎಕರೆ. ಅವ್ರದ್ದು ಮಿನಿಮಮ್ 100 ಎಕರೆ, 200 ಎಕರೆ ಇರ್ತವೆ. ಅವ್ರಿಗೆ ಸಬ್ಸಿಡಿ ಬಂದರೆ ಅಂಥದನ್ನು ಇಲ್ಲಿ ಸೂಪರ್ ಇಂಪೋಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ನಮಗೆ ಕಷ್ಟ ಆಗುತ್ತೆ ಅನ್ಸುತ್ತೆ. ಆಗಲ್ಲ, ಕಷ್ಟ ಏನು ಆಗೋದೇ ಇಲ್ಲ, ಸ್ವಲ್ಪ ಸಾಯ್ತಾರೆ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಸರ್. ಬಿಕಾಸ್ ಐ ಮೀನ್ ಇನ್ಪುಟ್ ಸೆಕ್ಟರ್, ಈ ಫ್ಯಾಕ್ಟ್ರಿ ಇರೋದ್ರಿಂದ ಈಗಿನ ಲಾಸ್ಟ್ ಒಂದು 10-15 ಇಯರ್ಸಲ್ಲಿ ಆಗಿರೋ ಬದಲಾವಣೆ ಎಲ್ಲೂ ಹೇಳ್ಕೊಂಡು ಮಾತ್ರ ಹೇಳ್ತಿದ್ದೀನಿ. ಈ ಸಣ್ಣ ಪುಟ್ಟ ಕಂಪನಿಗಳು ಅಂದರೆ 1 ಕೋಟಿ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿರೋ ಅಂಥವು, ನಾವು ಅದನ್ನು ಸಣ್ಣದು ಅಂತ ಏನಕ್ಕಂತೀನಿ ಅಂದರೆ ಆ ಸೆಕ್ಟರ್ಲಿರೋರೆಲ್ಲ 50 ಕೋಟಿ 100 ಕೋಟಿ 200 ಕೋಟಿ ಆಗಿ ಬಂದಿರೋಂಥ ಕಂಪನಿಗಳು. ಇವ್ರುಗಳಿಗೆ ಲೈಸೆನ್ಸ್ ಪಡ್ಕೊಳ್ಳೋಕ್ಕೆ ಎಷ್ಟು ಕಾಂಪ್ಲಿಕೇಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಕಳೆದ 10-15 ವರ್ಷಗಳಿಂದ ಲೈಸೆನ್ಸ್ಗಳಲ್ಲೇ ಒಂದು ಜೀವನ ಹಾಳಾಗ್ಬಿಟ್ಟಿದೆ. ಈ ಬಯೋಲಾಜಿಕಲ್ಸ್ ಕಂಪನಿ ಹೇಳ್ತಲ್ಲ ಸರ್, ಈ ಟ್ರೈಕೋಡರ್ಮಾ, ಸೂಡೋಮೋನಸ್ಸು, ಇವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಕಂಪನಿಗಳು ಕಳೆದ 5 ವರ್ಷದಲ್ಲಿ more than 16,000 ಕಂಪನೀಸ್ ಹ್ಯಾಸ್ ಬಿನ್ ಶಟ್ ಡೌನ್.
ಅಂದರೆ ಎಲ್ಲ ಭಾರತೀಯ ಕಂಪನಿಗಳು ಅಂದರೆ ಲೋಕಲ್ ಕಂಪನಿಗಳು ಎಲ್ಲ ಚಿಕ್ಕಬಳ್ಳಾಪುರಲ್ಲಿದ್ದು, ಕೋಲಾರಲ್ಲಿದ್ದು, ಮಂಡ್ಯಲ್ಲಿದ್ದು ಅಥವಾ ಕರ್ನಾಟಕದ ಡಿಸ್ಟಿಕ್ ಲೆವೆಲಲ್ಲಿದ್ದು ಕಂಪ್ನಿಗಳೆಲ್ಲ ಕ್ಲೋಸ್ ಆಗಿದೆ. ಬಿಕಾಸ್ ಅಲ್ಲಿ ಆಬ್ಲಿಗೇಷನ್ ಏನು ತಂದುಬಿಟ್ರು, ನೀವು HPCL ಮಿಷನ್ ಇರಬೇಕು. ದ ಕಾಸ್ಟ್ ಆಫ್ ದ ಮಿಷನ್ ಇಸ್ 60 lakhs. ವೈ ವುಡ್ ಐ ಹ್ಯಾವ್ ದಟ್ ವೆನ್ ಐ ಡೋಂಟ್ ನೋ ವಾಟ್ ದ ಪರ್ಪಸ್ ಆಫ್ ಇಟ್? ಅಥವಾ ನನಗೆ ಎಕನಾಮಿಕಲ್ ಇನ್ಕಮ್ ಬರದೇ ಇದ್ದಾಗ ನಾನು ಯಾಕೆ ಇಟ್ಕೊಂತೀನಿ ಆ ಮಿಷನ್ನ? ಮ್ಯಾಂಡೇಟ್ ಮಾಡಿಟ್ಬಿಟ್ಟಿದ್ದಾರೆ. ಕಷ್ಟನೇ, ತುಂಬ ಕಷ್ಟ ಇದೆ. ಇನ್ನು ಮೇಲೆ ಈ ಟ್ರೇಡ್ ಡೀಲ್ ಆದಮೇಲಂತೂ ಕೃಷಿ ಸೆಕ್ಟರ್ ಸಿಕ್ಕಾಪಟ್ಟೆ ಸಮಸ್ಯೆಗಳು ಬರ್ತವೆ, ಸಿಕ್ಕಾಪಟ್ಟೆ ಸಮಸ್ಯೆಗಳು ಬರ್ತವೆ. ರೈತರು ಅದನ್ನೆಲ್ಲ ಹೆಂಗೆ ಹ್ಯಾಂಡ್ ಮಾಡ್ತಾರೆ ಗೊತ್ತಿಲ್ಲ. ಇವ್ರಿಗೇನು ಈಸಿ ಇದೆಯಲ್ಲ ಓಟ್ ತಗೊಳ್ಳೋಕ್ಕೆ. ಹಿಂದೂ ಮುಸ್ಲಿಂ ಅಂದರೆ ಓಟ್ ಹಾಕ್ಬಿಡ್ತೀವಿ ನಾವು ಮೂರ್ಖರು. ಸೊ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಸುಮಾರು ಎಕ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ಬಿಡೋದಿಲ್ಲ ಅನ್ಕೊಂತೀನಿ ಸರ್, ಇಫ್ ಇಟ್ ಹಸ್ ನಾಟ್ ಹ್ಯಾಪನ್. ಬಿಕಾಸ್ ರೈತರು ತುಂಬ ಸ್ಟ್ರಾಂಗ್ ಇದ್ದಾರೆ. ಲಾಸ್ಟ್ ಹೊಡೆದಾಡೇನೆ ತಡಿಬೇಕು ಅದನ್ನ ಅಷ್ಟೇ. ಅದು ರೈತರು ಹೋರಾಟ ಮಾಡಿದ್ರೆ ಡೆಫಿನೆಟ್ ಆಗಿ ನ್ಯಾಯ ಸಿಗುತ್ತೆ. ಸರ್ಕಾರ ಏನು ಅದನ್ನೆಲ್ಲ, ಬಟ್ ಅಲ್ಲೂ ರಾಜಕೀಯ ಆಗಬಾರ್ದು, ರೈತರನ್ನ ಬಳಸ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ ಸರ್ಕಾರದ. ಅದು ಆಗೋ ಸಾಧ್ಯತೆ ಇದೆ. ಯಾಕಂದರೆ ಇವ್ರದ್ದು ಎಲ್ಲ ಜುಟ್ಟು ಪಟ್ಟೆ ಎಲ್ಲ ಸಿಗಾಕೊಂಡ್ಬಿಟ್ಟಿದೆ ಅಲ್ಲಿ ಎಪ್ಸ್ಟೀನ್ ಫೈಲಲ್ಲಿ. ಗೊತ್ತಿಲ್ಲ ಒಳಗಡೆ ಏನೇನಿದೆ ಅಂತ, ಇನ್ನೂ ಈಚೆ ಬಂದ ಮೇಲೆ ಅಷ್ಟೇ ಗೊತ್ತಾಗುತ್ತೆ. ಸೊ ಈಚೆಗೆ ಬರದೇ ಇರೋದಕ್ಕೋಸ್ಕರ ಇವೆಲ್ಲ ಆಗ್ತಾ ಇರ್ಬೋದು. ಅದಾನಿ ಸಿಕ್ಕಾಕೊಂಡಿದ್ದಾನೆ, ಅದಕ್ಕೆ ಆಗ್ತಾ ಇರ್ಬೋದು. ಬೇಕಾದಷ್ಟು ಅಸಂಪ್ಷನ್ಸ್ ನಡೀತಾ ಇದೆ. ಬಟ್ ಏನೇ ಆಗಲಿ ರೈತರಿಗೆ ಈ ಸಮಸ್ಯೆ ಬರಬಾರ್ದಾಗಿತ್ತು. ಇಟ್ಸ್ ವೆರಿ ಡೇಂಜರಸ್ ಈಗ ಬಂದಿರೋದು. ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ವಿಲ್ ಗೆಟ್ ಅಫೆಕ್ಟ್. ಆಮೇಲೆ ಇದು ಇವತ್ತಿಗೂ 60% ರೈತರೇ ಇದ್ದಾರಲ್ಲ ನಮ್ಮ ದೇಶದಲ್ಲಿ. ಸೊ 60% ಅದು ಏನು ಅವ್ರೇನು ತುಂಬ ಶ್ರೀಮಂತರಾಗಿ ಬದುಕ್ತಾ ಇಲ್ಲ. ತೀರಾ ಬಡತನದಲ್ಲಿ ಬದುಕ್ತಾ ಇರುವಂಥ ರೈತರು ಅವರೆಲ್ಲ, ಸಣ್ಣ ರೈತರು. ಅವ್ರಿಗೆ ಯಾವತ್ತಿಗೂ ನಾವು ನ್ಯಾಯಯುತವಾದ ಬೆಲೆ ಕೊಟ್ಟೇ ಇಲ್ಲ. ಈಗಾಗಲೇ ಕಡಿಮೆ ಬೆಲೆಗೆ ಅವ್ರು ಮಾರ್ತಾಯಿದ್ರು. ಆ ಕಡಿಮೆ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರುವಂಥ ಪರಿಸ್ಥಿತಿ ಬಂದುಬಿಟ್ರೆ ಹೆಂಗೆ ಬದುಕ್ತಾರೆ? ಅವ್ರನ್ನ ಭಾರಿ ಕಷ್ಟ ಆಯಿತು. ಬಿಟ್ಟು ಹೋಗ್ತಾರೆ ಅಷ್ಟೇ. ಮೋಸ್ಟ್ಲಿ ಅದೇ ಉದ್ದೇಶ ಅಂತಿರ್ಬೋದು. ಅವ್ರನ್ನೆಲ್ಲ ಅಲ್ಲಿಂದ ಒಕ್ಲೆಬ್ಸಿ ಕಾರ್ಪೊರೇಟ್ಗಳನ್ನ ಕೂರಿಸ್ತಾರೆ. ಇಲ್ಲ ಇವ್ರ ಕಾರ್ಪೊರೇಟ್ಗಳು ಕೂತ್ಕೋತಾರೆ, ಇಲ್ಲ ಅಂದರೆ ಬೇರೆ ದೇಶದ ಕಾರ್ಪೊರೇಟ್ಗಳು ಬಂದು ಕೂತ್ಕೊತಾರೆ. ಸೊ ವ್ಯವಸಾಯ, ಆಹಾರ ಎಲ್ಲ ಅವ್ರ ಕೈ ಕೊಟ್ಬಿಟ್ಟು ನಾವು ಅವ್ರು ಕೊಟ್ಟಿದ್ದನ್ನು ತಿನ್ಕೊಂಡು ಅವ್ರು ಕೇಳಿದ ರೇಟ್ನ ಕೊಟ್ಬಿಟ್ಟು ಕೊಂಡ್ಕೊಂಡು 100%. ಯಾಕಂದರೆ ಇವತ್ತಿರೋ ಟೆಕ್ನಾಲಜಿಲಿ ಸರ್ ನಾವೇನು ಎಲ್ಲ 140 ಕೋಟಿಗೆ ಬೆಳಿಬೇಕು ಅಂತಂದರೆ ಅಷ್ಟು ಪಾಪ್ಯುಲೇಷನಲ್ಲಿ ವ್ಯವಸಾಯ ಮಾಡಬೇಕು ಅಂತೇನಿಲ್ಲ. ಬಿಕಾಸ್ ಆಫ್ ದ ಟೆಕ್ನಾಲಜಿ ವಾಟ್ ವಿ ಹ್ಯಾವ್. ಸಣ್ಣ ಜಾಗದಲ್ಲಿ ಬೆಳೆದ್ರೂ ಅಷ್ಟು ಪ್ರೊಡಕ್ಟಿವಿಟಿ ತೆಗ್ತವೆ. ಕ್ವಾಲಿಟಿ ಬಗ್ಗೆ ಪಕ್ಕಕ್ಕಿಡೋಣ. ಸೊ ಅಲ್ಲೆಲ್ಲ ಅಮೆರಿಕಲ್ಲಿ ಅಷ್ಟು ದೊಡ್ಡ ದೇಶ, ಅಲ್ಲಿ ಬೆಳೆದ್ಬಿಟ್ಟು ಇಂಡಿಯಾಗೆಲ್ಲ ಸರಬರಾಜು ಮಾಡ್ಬೋದು. ಇಲ್ಲಿರೋ ರೈತರನ್ನ ಕೇರೆ ಮಾಡದೇ ಇದ್ರೂ ಹೇಳೋಕ್ಕಾಗೋದಿಲ್ಲಲ್ಲ. ವೆನ್ ಯು ಹ್ಯಾವ್ ದ ಸಪ್ಲೈ, ವೈ ಡು ಯು ವರಿ ಅಬೌಟ್? ಅಂದರೆ ಅವನು ಅಂದರೆ ಮಾತಾಡೋ ಬಾಯಿ ಮುಚ್ಚಿಸ್ಬಿಡ್ಬೋದು. 2 ದಿನ ಕೇಳ್ತಾರೆ, 5 kg ಇದ್ರ ಜೊತೆಗೆ ಒಂದೊಂದಷ್ಟು ಫೇಕ್ ಮೀಟ್ ಒಂದು 5 kg ಕೊಡ್ತಾರೆ ರೈಸ್ ಜೊತೆಗೆ. ತಿನ್ಕೊಂಡ್ರಪ್ಪ ಸುಮ್ಮನೆ ಅಂತ. ಓಟ್ ಹಾಕೋ, ನೀನು ಎಲೆಕ್ಷನ್ ಬಂದಾಗ ಕಾಸು ತಗೋ, 10,000 ನೀನು ಅಕೌಂಟಿಗೆ ಕಾಸು ಕೊಡ್ತೀವಿ, ಓಟ್ ಹಾಕೋ. ಸೊ ಜನ ಜಾಗೃತರಾಗೋ ತನಕ ಇಲ್ಲಿದ್ರೆ ಭಾರಿ ದೊಡ್ಡ ಸಮಸ್ಯೆ ಇದೆ. ಆಗೋದಿಲ್ಲ ಅಂತ ಸರ್, ಜನರು ಆಗೋದೇ ಇಲ್ಲ. ನಾನು ನಮ್ಮ ತಂದೆಯನ್ನು ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ನನ್ನ ತಂದೆ ತಾಯಿನ ಫಸ್ಟ್ ನನಗೆ ಗೊತ್ತಿರೋಂಥ ಮೀಡಿಯಮ್ ಅದು, ನಾನು ಅಲ್ಲಿ ಎಜುಕೇಟ್ ಮಾಡೋಕ್ಕೆ ನೋಡ್ತೀನಿ. ಬಿಕಾಸ್ ಈ ಅನ್ಟಚಬಿಲಿಟಿ ಇನ್ನೊಂದು ಮತ್ತೊಂದು ಬಂದಾಗ ನಮ್ಮೂರಲ್ಲೂ ಅಷ್ಟೇ ಊರಾಚೆ ಕೆಲವು ಕಮ್ಯುನಿಟಿ ಇರ್ತವೆ. ಏನಕ್ಕೆ ಅಂದರೆ ದರ್ ಇಸ್ ನೋ ರೀಸನ್. ನಮ್ಮ ತಾತನ ಕಾಲದಲ್ಲಿಂದ ಇತ್ತು. ನೀವು ಬ್ರೇಕ್ ಮಾಡ್ರಪ್ಪ, ಅವ್ರ ಕತೆ ಇವ್ರು ಬೇಕು ಬೇಡ. ನಮ್ಮ ಫ್ರೆಂಡ್ಸ್ ಯಾರನ್ನ ಬಂದರೆ ಫಸ್ಟ್ ಕೇಳೋದೆ, ನಮ್ಮ ಮನೆ ಅಡುಗೆ ಮಾಡೋಕ್ಕೆ ಬರ್ತಾರೆ, ಯಾಕೆ ಅಷ್ಟು ಅಂತ ಕೇಳಿ. ನೀನು ಏನಕ್ಕೆ ಬೇಕು ಅವೆಲ್ಲ? ನನಗೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಅವರು ಸರ್. ಬಂದು ಅಡುಗೆ ಮಾಡಿಬಿಟ್ಟು ಹೋಗ್ತಾರೆ. ವೈಡು ಅಂದರೆ ನಮ್ಮಲ್ಲಿರುವಂಥದ್ದನ್ನು ಫಸ್ಟ್ ನಾವು ರೆಡಿ ಮಾಡ್ಕೊಂಡ್ರೆ, ವಿಚ್ ಸ್ಟಾರ್ಟೆಡ್ ಫ್ರಮ್ ಯುವರ್ ವಾಟರ್ ಬಾಟಲ್. ನಾನು ಫಸ್ಟ್ ಬದಲಾದರೆ ಎಲ್ಲನೂ ಸೆಲ್ಫ್ ಗವರ್ನೆನ್ಸಿಗೆ ಸೇರಿದ್ದೆ. ಫಸ್ಟ್ ನನ್ನನ್ನು ತಿದ್ಕೋಬೇಕು, ನೆಕ್ಸ್ಟ್ ನಾನು ಮನೆಯಲ್ಲಿರೋದನ್ನ ತಿದ್ಕೋಬೇಕು, ನೆಕ್ಸ್ಟ್ ನನ್ನ ರಸ್ತೆಗೆ ಬರಬೇಕು, ಆಮೇಲೆ ನನ್ನ ಜಾತಿಗೆ ಬರಬೇಕು, ಆಮೇಲೆ ನನ್ನ ಧರ್ಮಕ್ಕೆ ಬರಬೇಕು. ಎಲ್ಲರೂ ಅದನ್ನು ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಆಗುತ್ತೆ ಸರ್. ಮತ್ತು ನಿಮ್ಮ ಸಿನಿಮಾ ಪಯಣ ಸಿಕ್ಕಾಪಟ್ಟೆ ದೊಡ್ಡದು ಸರ್. ನಿಮಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂಥ ಪಾತ್ರ ಅಥವಾ ಒಂದು ಸಿನಿಮಾ ಅಥವಾ ಯಾವುದಿದೆ ಸರ್ ನಮಗೆ? ಒಂದು ಅಂತಿಲ್ಲ, ಎಲ್ಲನೂ ಇಂಟ್ರೆಸ್ಟಿಂಗ್ ಆಗಿದ್ದಿದೆ. ಈಗ ಹಂಸಲೇಖ ಅವ್ರ ಜೊತೆ ಕೆಲಸ ಮಾಡ್ತಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವರ ಒಬ್ಬ ರೈಟರ್, ಒಬ್ಬ ಲಿರಿಸಿಸ್ಟ್, ಒಬ್ಬ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು ಮಾಡುವಾಗ ಒಂಥರ ಪೊಯೆಟ್ರಿ ಥರನೇ ಇದೆ. ನರ್ಸಿಂಗ್ ಮಾಡೋದು ಇಂಟ್ರೆಸ್ಟಿಂಗ್ ಆಗಿದೆ, ಬೇರೆನೇ ಥರ ಇದೆ. ರೆಗ್ಯುಲರ್ ನಾನು ಮಾಡಿರುವಂಥ ರಿಯಲಿಸ್ಟಿಕ್ ಸಿನಿಮಾ ಎಲ್ಲನೂ ಬಿಟ್ಟು ಒಂಥರ ಎಲ್ಲನೂ ಕವಿತೆ ಥರ ಇರುತ್ತೆ. ಒಂದೊಂದು ಮಾತಿನಲ್ಲೂ ಬೇಕಾದಷ್ಟು ಅರ್ಥಗಳಿರುತ್ತೆ. ಸೊ ಈ ಥರ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವು ಯಾವ್ದಾರ ಒಂದು 3 ಸಿನಿಮಾ ತಗೋಬೇಕು, ಚೂಸ್ ಮಾಡಬೇಕು ಅಂದರೆ ಯಾವ್ದು? ಈ ಒಂದನ್ನು ಚೂಸ್ ಮಾಡಿದ್ರೆ ಇನ್ನೊಂದಕ್ಕೆ ಅನ್ಯಾಯ ಮಾಡ್ದಂಗೆ ಎಲ್ಲವೂ ಖುಷಿ ಕೊಟ್ಟರು. ಸುಮ್ಮನೆ ತಗೋಬೇಕು ಅಂತಂದರೆ 1-2 ಹೆಸರು ನೀವು ಬೆಸ್ಟು ಅಂತ ಹೇಳಕ್ಕೆ ಬೇಡ, ನಿಮಗೆ ಖುಷಿ ಕೊಟ್ಟಿರೋಂಥದ್ದು ಆ ಸೆಟ್ಟಲ್ಲಿ ಆಗಿದ್ದ ಕತೆಗಳಾಗಿರಲಿ ಅಥವಾ ನಿಮ್ಮ ಮೈಂಡ್ ಸೆಟ್ ಆಗಿರಲಿ. ಇಲ್ಲ, ಇಂಥದ್ದೊಂದು ಅಂತ ಹೇಳಕ್ಕೆ ಬರೋದಿಲ್ಲ. ಡಿಪ್ಲೊಮ್ಯಾಟಿಕ್ ಆಗಿರಬೇಕು ಅಂತಲ್ಲ, ಬಟ್ ಸ್ಟಿಲ್ ಅದೇ ನನಗೆ ಒಪ್ಪಿಗೆ ಆಗಬೇಕಲ್ಲ. ನಾನು ಒಂದರ ಹೆಸರು ಹೇಳಿ ಇನ್ನೊಂದು ಹೆಸರು ಹೇಳಿಲ್ಲ ಅಂತ ಅದು 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 ಎಲ್ಲನೂ ಬರುತ್ತಲ್ಲ. ಸೊ ಎಲ್ಲೂ ಕೆಲಸ ತಾನೇ ಫೈನಲಿ. ಜೊತೆಗೆ ಸಖತ್ ಇಂಟ್ರೆಸ್ಟಿಂಗ್ ಕೆಲಸ. ಸಿನಿಮಾದವ್ರಿಗೆಲ್ಲ ಏನಕ್ಕೆ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಸಿನಿಮಾ
ಮುಗಿದು ಒಂದು ಜೀವನ ಮುಗಿದು ಇನ್ನೊಂದು ಜೀವನ ಶುರು ಆದಂಗೆ. ಬೇರೆಯೇ ಜಗತ್ತು, ಬೇರೆಯೇ ಕತೆ ಮಾಡ್ತಾ ಇರ್ತೀವಿ, ಸಂಬಂಧನೇ ಇಲ್ದಿರ ಇನ್ನೊಂದು ಕತೆ ಮಾಡ್ತಾ ಇರ್ತೀವಿ. ಸೊ ಇನ್ನೊಂದು ದಿವಸ ಹೋಗಿ ಇನ್ನೊಂದೇನೋ ಒಂದು ಮಾಡ್ತಾ ಇರ್ತೀವಿ. ಸೊ ಈ ಥರ ಇಷ್ಟೊಂದು ವೆರೈಟಿ ಕೆಲಸದಲ್ಲಿ ಯಾರಿಗೆ ಸಿಗುತ್ತೆ? ಯಾವುದೇ ಕೆಲಸ ಮಾಡಿದ್ರು ಈಗ ಮೋಸ್ಟ್ಲಿ ರೈತರಿಗೆ ಸಿಗ್ಬೋದು, ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಜಂಪ್ ಮಾಡಿದ್ರೆ. ಬಟ್ ಇಲ್ಲ, ಅವನು ಅಷ್ಟೊಂದೆಲ್ಲ ಜಂಪ್ ಮಾಡೋಷ್ಟೆಲ್ಲ ಫ್ರೀಡಮ್ ಎಲ್ಲಿದೆ ಅವನಿಗೆ? ಪ್ರಕೃತಿ ಏನು ಡಿಕ್ಟೇಟ್ ಮಾಡೋದು ಅದನ್ನೇ ಮಾಡಬೇಕು, ಅಷ್ಟೊಳಗಡೆ ಅವ್ನು ಮಾಡೋಕೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಮಗೆ ಬೇಕಾದಷ್ಟು ಫ್ರೀಡಮ್ ಇದೆ. ಇಷ್ಟೊಂದು ಫ್ರೀಡಮ್ ಇರುವಂಥ ಕೆಲಸ, ಅಷ್ಟೊಂದು ಕ್ರಿಯೇಟಿವ್ ಆಗಿರೋ ಕೆಲಸ, ಅಂಥ ಕಡೆ ಕೆಲಸ ಸಿಕ್ಕಿ ಕೆಲಸಕ್ಕೆ ದುಡ್ಡೂ ಕೊಡ್ತಾ ಇರೋದು ತುಂಬ ಖುಷಿ ಪಡಬೇಕು. ಸೊ ನಾನು ಕಂಪ್ಲೇಂಟ್ ಮಾಡೋಂಗೆ ಇಲ್ಲ, ಇಂಥದ್ದೇ ನನಗೆ ಇಷ್ಟ ಆಯಿತು ಅಂತ ಇಲ್ಲ. ನೀವು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಎಲ್ಲ ಮಾಡಿದ್ದೀರಿ. ಸರ್ ಎಕ್ಸಾಂಪಲ್ ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದೀರಾ. ರಜನಿಕಾಂತ್ ಅವರು ನೀವು ಫಸ್ಟ್ ಭೇಟಿ ಮಾಡಿದ್ದ ನೆನಪು ನಿಮಗೇನಿದೆ? ವಾಟ್ ಇಸ್ ಯುವರ್ ನಿಮ್ಗೇನು ಅನಿಸುತ್ತೆ ಫಸ್ಟ್ ಅವ್ರು ನೋಡಿದ ತಕ್ಷಣ? ವಾಟ್ ಇಸ್ ಯುವರ್ ಫಸ್ಟ್ ಮೆಮೊರಿ ಕಬಾಲಿ ಅಂತಂದಾಗ ಅಥವಾ ಸಿನಿಮಾ? ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ಅವಿನಾಶ್ ಸರ್ ಕರ್ಕೊಂಡು ಹೋಗಿದ್ರು ನನ್ನ ಅವ್ರು ಮೀಟ್ ಮಾಡಿಸೋದಕ್ಕೆ. ಅವಿನಾಶ್ ಸರ್ಗೆ ನಾನು ಇಲ್ಲಿಗಿಂತ ತಮಿಳ್ನಲ್ಲಿದ್ದರೆ ಚೆನ್ನಾಗಿ ಒಳ್ಳೆ ರೋಲ್ ಸಿಗುತ್ತೆ ಅಂತ ಅವ್ರಿಗನ್ಸುತ್ತೆ. ಪಾಪ ಅವ್ರ ಹೆಂಡತಿ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಮಾಳ್ವಿಕಾ ಅವರು ಹೋಗುವಂಥ ಪಾಸಲ್ಲಿ ಯಾವುದದು ಚಂದ್ರಮುಖಿ ಅಂತ, ಚಂದ್ರಮುಖಿ 200 days ಫಂಕ್ಷನ್ ಏನು ನಡೀತಾ ಇತ್ತು. ಆ ಫಂಕ್ಷನ್ಗೆ ಪಾಪ ಅವ್ರನ್ನ ಮನೇಲಿ ಬಿಟ್ಬಿಟ್ಟು ಇವ್ರು ನನ್ನ ಕರ್ಕೊಂಡಿದ್ರು. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವ್ರಿಗೆ ಕಂಠಿ ನೋಡಿದ್ರಂತೆ. ಕಂಠಿಗೆ ಜ್ಞಾಪಕ ಆಯಿತು. ಕಂಠಿಯಲ್ಲಿ ಆ್ಯಕ್ಟ್ ಮಾಡಿದ್ರು ನೀವು? ಅವ್ರಿಗೆ ಹೇಳಿದ್ರು ಕಂಠಿಯಲ್ಲಿ ಆ್ಯಕ್ಟ್ ಮಾಡಿದ್ವಲ್ಲ ಕಿಶೋರ್ ಅಂತ. ಕರೆಕ್ಟ್, ಚೆನ್ನಾಗಿತ್ತು ನಿಮ್ಮ ರೋಲು ಅಂತಂದರು. ಸೊ ಅಷ್ಟೇ, ಫಸ್ಟ್ ಭೇಟಿ ಅಷ್ಟೇ ಆಗಿದ್ದು. ನನಗೆ ಪರ್ಸ್ನಲಾಗಿ ನಾನು ಸಿನಿಮಾದವ್ರನ್ನ ಅಂದರೆ ತುಂಬ ಇಷ್ಟ. ಆ್ಯಕ್ಟರ್ಸ್ ಎಲ್ಲ ತುಂಬ ಇಷ್ಟ. ಅವರ ಪರ್ಸ್ನಾಲಿಟಿ, ಅವರ ಸಿನಿಮಾಗಳು, ಅವ್ರ ಕಾಂಟ್ರಿಬ್ಯೂಷನ್ ಎಲ್ಲವೂ ಇಷ್ಟ. ಬಟ್ ಸ್ಟಿಲ್ ನನಗೆ ತೀರಾ ಅಂದರೆ ಅತಿ ಭಾವುಕವಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಬರಲ್ಲ. ಮೊದಲಿಂದನೂ ಅಷ್ಟೇ. ನಾನು ಇವತ್ತು ಬೇರೆಯವ್ರ ಬಗ್ಗೆನೂ ಅದನ್ನೇ ಹೇಳ್ತೀನಿ, ನನ್ನ ಬಗ್ಗೆನೂ ಅದನ್ನೇ ಹೇಳ್ತೀನಿ. ನನಗೆ ಅಷ್ಟೊಂದೆಲ್ಲ ಅತಿ ಭಾವುಕವಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಬರೋದಿಲ್ಲ. ನನಗೆ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅಂದರೆ ಅವ್ರನ್ನ ನೋಡೋದೇ ಒಂಥರ ಖುಷಿ, ಅವ್ರಗಳನ್ನ ಕೆಲಸ ಮಾಡೋದು ನೋಡೋದೇ ಒಂಥರ. ಕಬಾಲಿಯಲ್ಲೆಲ್ಲ ಅವ್ರು ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನೋಡಿ ಖುಷಿ ಪಟ್ಟಿದ್ದೀನಿ ನಾವು. ಸೂಪರ್. ಅಂದರೆ ಅವ್ರ ಸ್ಟೈಲ್ ಒಂದಿದೆಯಲ್ಲ, ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಅಲ್ವಾ, ಸಿನಿಮಾಲಿ ಆ ಪಾತ್ರವಾಗಿ ಹೆಂಗೆ ಕ್ಯಾರಿ ಮಾಡ್ತಾರೋ ಅನ್ನೋದು ಇವತ್ತಿಗೂ, ಕಬಾಲಿ ಆಗಲಿ ರೀಸೆಂಟ್ಲಿ ಬೇಟೆ ಅನ್ನೋವರೆಗೂ ಅದು ನೋಡೋದೇ ಒಂಥರ ಖುಷಿ. ಅದನ್ನೆಲ್ಲ ನೋಡ್ಕೊಂಡೇ ಒಂದು ಸಿನಿಮಾ ನೋಡಿದ್ದೀವಿ. ಸೊ ಸಿನಿಮಾ ನೋಡೋದು ಬೇರೆ, ಈಗ ಸಿನಿಮಾ ಕೆಲಸ ಮಾಡುವಾಗ ನೋಡೋದಿದೆಯಲ್ಲ, ಆ ಮೇಕಿಂಗ್ ಪ್ರೋಸೆಸ್ ನೋಡೋದಿದೆಯಲ್ಲ, ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಮಲ್ ಸರ್ ಹಾಗೆ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅಣ್ಣವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಲ್ಲ. ವಿಷ್ಣುವರ್ಧನ್ ಸರ್ ಜೊತೆ ಕೆಲಸ ಮಾಡಿದೆ. ಸೊ ಐ ವಾಸ್ ಲಕ್ಕಿ. ಅಂಬರೀಷ್ ಸರ್ ಜೊತೆಗೆ ಅಂದರೆ ಎಲ್ಲೋ ಹಿಂದ್ಗಡೆ ನಿಂತ್ಕೊಂಡು ನೋಡಿದ್ದಷ್ಟೇ ಅವ್ರು ಮಾಡುವಾಗ. ಜೊತೆಲ್ಲ ಆ್ಯಕ್ಟ್ ಮಾಡಿದೆ ಅಂತೆಲ್ಲ ಹೇಳ್ಕೊಳಕ್ಕಾಗಲ್ಲ. ಬಟ್ ಇಟ್ ವಾಸ್ ನೈಸ್. ನನಗೆ ಖುಷಿ ಅಂದರೆ ಅದೇ, ಅವ್ರುಗಳನ್ನೆಲ್ಲ ಅಷ್ಟೊಂದು ಖುಷಿಯಿಂದ ನೋಡಿದ್ದೀವಿ, ಅಷ್ಟೊಂದು ಎಂಜಾಯ್ ಮಾಡಿದ್ದೀವಿ ಅವರ ಕೆಲಸಗಳನ್ನೆಲ್ಲ, ಅವ್ರ ಸಿನಿಮಾಗಳನ್ನೆಲ್ಲ. ಅವ್ರ ಕೆಲಸ ಮಾಡೋದನ್ನು ನೋಡೋ ಅವಕಾಶ ಸಿಕ್ತು ನನಗೆ ಅನ್ನೋದು ನನ್ನ ಖುಷಿ ಅಷ್ಟೇ. ನಿಮಗೆ ಇಷ್ಟು ಜರ್ನಿಗಳಿಲ್ಲ ಸರ್. ನೀವು ಅಗ್ರಿಕಲ್ಚರು ಮಾಡ್ತಾಯಿದ್ರೆ, ಸಿನಿಮಾನು ಮಾಡ್ತಾಯಿದ್ರೆ, ಯಾವುದು ಕಷ್ಟ ಯಾವುದು ಸುಲಭ ಅಂತ ಅನ್ಸುತ್ತೆ ಸರ್? ವಿಚ್ ಇಸ್ ನೀವು? ಯಾವುದು ಕಷ್ಟ ಅಲ್ಲ ನೋಡೋಕೆ ಹೋದರೆ. ಅಂದರೆ ಎಲ್ಲವೂ ಒಂದೊಂದು ಕೆಲಸದ ಮೇಲೆ ಅವತ್ತಿನ ದಿನ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯೂಶ್ವಲಾಗಿ ಆ್ಯಕ್ಟಿಂಗ್ ಎಲ್ಲ ಕ್ರಿಕೆಟಿಗೆ ಕಂಪೇರ್ ಮಾಡ್ತಾ ಇರ್ತೀನಿ. ಯಾರು ಬಂದು ಏನಾದ್ರು ಹೇಳಿ ಅಂತಂದ್ರೆ, ಇಲ್ಲ ನನಗೆ ಗೊತ್ತಾಗಿದ್ದಿದೆ ಅಷ್ಟೇ, ಅದನ್ನೇ ಹೇಳ್ತೀನಿ ಅಂತ ನೋಡಿ ಹೇಳ್ತೀನಿ. ಕ್ರಿಕೆಟ್ ಥರ ಇದು, ಒಂದೊಂದು ಬ್ಯಾಟ್ ಬಾಲ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಔಟ್ ಆಗ್ಬಿಟ್ಟಿನಿ, ಎಲ್ಲೋ ಎಡ್ಜ್ ಮಾಡಿಬಿಟ್ಟಿರ್ತಾರೆ, ಹಿಂಗಡೆ ಹೋಗಿ ಕ್ಯಾಚ್ ಮಿಸ್ ಆಗಿರುತ್ತೆ, ಹಿಂಗೆಲ್ಲ ಆಗಿರುತ್ತೆ. ಔಟ್ ಆಗದೆ ಇರೋ ತನಕ ಓಕೆನೆ, ಇನ್ನೂ ಫೀಲ್ಡಲ್ಲಿ ಇದ್ದೀವ, ಆಡ್ತಾ ಇದ್ದೀವ, ಅಲ್ಲಿ ತನಕ ಓಕೆನೆ. ಸೊ ಆ ಹೋಗಿದ್ದ ಬಾಲ್ನ ಮರ್ತೋಗ್ಬೇಕು, ನೆಕ್ಸ್ಟ್ ಬಾಲ್ ಆಡೋಕ್ಕೆ ಶುರು ಮಾಡೋದಕ್ಕಷ್ಟೇ. ಸೊ ಹಾಗೆ ವಿನ್ ಹ್ಯಾಪಿ. ನನಗೆ ನನ್ನ ಶಕ್ತಿಗೆ ಮೀರಿದಂಥ ಪಾತ್ರಗಳೆಲ್ಲ ಬೇಕಾದಷ್ಟು ಸಿಕ್ಕಿವೆ. ಸೊ ಯಾವುದು ಕಷ್ಟ ಅಂತಲೂ ಎಲ್ಲವೂ ಕಷ್ಟ ಅಂತ ನೋಡೋಕೆ ಹೋದ್ರೆ ನನಗೆ ಆ್ಯಕ್ಟಿಂಗ್ ಮಾಡೋದೇ ಕಷ್ಟ, ಆ್ಯಕ್ಟಿಂಗೇ ಬರೋಲ್ಲ ನನಗೆ. ಬಟ್ ಸ್ಟಿಲ್ ಹೆಂಗೋ ಒಂದು ಮ್ಯಾರೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸುಲಭ ಅನ್ನೋದಕ್ಕಿಂತ ಕೃಷಿ ಹೆಂಗೆ ಅಂದರೆ ಮೋರ್ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಗೇನ್ ನಾನು ಏನೇ ಹೋದರೂ ನಾನು ಹೇಳ್ತಿರ್ತೀನಿ, ದೇವ್ರ ಮೇಲೆ ನಂಬಿಕೆ ಇಲ್ಲ, ನಾನು ಮನುಷ್ಯನೇ ನಂಬಬೇಕು, ಮನುಷ್ಯರ ಜೊತೆನೇ ಇರಬೇಕು. ಬಟ್ ಸ್ಟಿಲ್ ಪ್ರಕೃತಿ ಜೊತೆ ಇರೋದು ನಿಮಗೆ ಇನ್ನೂ ಜಾಸ್ತಿ ಕಂಫರ್ಟಬಲ್ ಅನಿಸುತ್ತೆ. ಸೊ ಮನುಷ್ಯರು ದೇ ಕಮ್ ವಿತ್ ಲಾಟ್ ಆಫ್ ಈಗೋ ಅದಲ್ವ, ಅವ್ರವ್ರದ್ದೇ ಒಂದಷ್ಟು ಜಗತ್ತಲ್ಲಿರ್ತವೆ. ಸೊ ಅವ್ರವ್ರದ್ದೇ ಈಗೋಗಳು ಅವ್ರವರೇ ಜಗತ್ತಲ್ಲಿರ್ತವೆ. ಸೊ ಎಷ್ಟೊಂದು ಜಗತ್ತುಗಳು ಒಟ್ಟಿಗೆ ಬಂದು ಸೇರ್ಕೊಂಡಾಗ ಎಲ್ಲವೂ ಓಪನ್ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಎಲ್ಲೆಲ್ಲೋ ಒಂದಷ್ಟು ಕಡೆ ಸ್ವಲ್ಪ ಮೈಂಡ್ ಸೆಟ್ಗಳು ಕೆಲವ್ರದ್ದು ಕ್ಲೋಸ್ಡ್ ಆಗಿದ್ದಾಗ ಸೊ ಆ ಫ್ರಿಕ್ಷನ್ ಇದ್ದೇ ಇರುತ್ತಲ್ಲ. ಸೊ ಅದು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅನೀಸಿನೆಸ್ ಇದ್ದೇ ಇರ್ತದೆ. ಬಟ್ ಸ್ಟಿಲ್ ನಾವು ಎಂಜಾಯ್ ಮಾಡ್ತಾ ಇರೋದ್ರಿಂದ ಈ ಕೆಲಸನ ಓಕೆನೇ ಆಗಿದೆ, ನಾನು ಆರಾಮಾಗಿ ಇದ್ದಿದ್ದೀನಿ. ಹೋದ ಕಡೆ ಎಲ್ಲ ಖುಷಿ ಗೊತ್ತಾಗ್ಬಿಡೋದಿಲ್ಲದಿದ್ರೆ ನಾನು ಕೆಟ್ಟ ಆ್ಯಕ್ಟ್ರು. ನೀವು ಆನ್ ಸ್ಕ್ರೀನ್ ನೋಡಿಬಿಟ್ರೆ ತೀರಾ ಕೆಟ್ಟದಾಗ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆ ಸೆಟ್ಟಲ್ಲಿ ಏನೋ ಸಮಸ್ಯೆ ಆಗಿದೆ ಅವನಿಗೆ ಅಂತ ಅರ್ಥ. ಸೊ
ಸೊ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತಂದರೆ ನನ್ನ ಸುತ್ತಮುತ್ತ ಇರೋರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಖುಷಿಯಾಗಿಟ್ಟಿದ್ದಾರೆ, ಹುಡುಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ಅರ್ಥ. ಸೂಪರ್ ಸರ್. ಕೊನೆಯದಾಗಿ ನೀವು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಅಬೌಟ್ ದ ಶೋ ನಿಮ್ಮ ಹೌ ಡು ಯು ವಾಂಟ್ ಟು ಕನ್ಕ್ಲೂಡ್? ವ್ಯವಸಾಯದ ಬಗ್ಗೆನೇ ಜಾಸ್ತಿ ಮಾತಾಡಲಿಲ್ಲ ಅನ್ಸುತ್ತಲ್ಲ ಬರೀ ಎಲ್ಲೆಲ್ಲಿ ಓಟ್ ಹೋಗ್ಬಿಟ್ವಿ, ವ್ಯವಸಾಯದ ಬಗ್ಗೆ ಮಾತಾಡಲಿಲ್ಲ ಜಾಸ್ತಿ. ಜೊತೆಗೆ ನಾನು ಮಾತಾಡೋದಕ್ಕಿಂತ ನಾನು ಬರೀ ಹಾಬಿ ಫಾರ್ಮರ್, ನೀವುಗಳೆಲ್ಲ ಮಾತಾಡಿದ್ರು ಓಕೆ. ನಾನು ಏನು ಹೇಳ್ಬೋದು ಗೊತ್ತಿಲ್ಲ. ಇಲ್ಲ ಅದೇ ಪ್ರೆಸೆಂಟ್ ಸಿನಾರಿಯೋ, ಫ್ಯೂಚರ್ ಇವತ್ತಿನ ಸಿನಾರಿಯೋ ಗೊತ್ತಿಲ್ಲ, ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ. ಈಗ ಹೇಳ್ತಾರಲ್ಲ ಎ ಇಂದ ಫುಲ್ ಇವಾಗ ಆರ್ಟಿಫಿಷಿಯಲ್ ಮೀಟ್ ಬರ್ತಾ ಇದೆ ಅಂತೆಲ್ಲ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ನನಗೆ ಗೊತ್ತಲ್ಲ. ಏನು ಮಾಡೋದು, ಡೆಸಿಗ್ನೇಷನ್ ಥರ ಇರುತ್ತೆ ಅಷ್ಟೇ, ಕೆಲಸ ಇರಲ್ಲ ಅಂತ. ಎಲ್ಲನೂ ಹುಟ್ಟಾಗುತ್ತೆ ಅನ್ಸುತ್ತೆ, ಬೇಕಾರದು ಆಕ್ಸಿಜನ್ನು ಹುಟ್ಟಾಕತ್ತೆ, ನೀರನ್ನು ಹುಟ್ಟಾಕತ್ತೆ ಅನ್ಸುತ್ತೆ. ಗೊತ್ತಿಲ್ಲ ಅದ್ರ ಲಾಂಗ್ ಟರ್ಮ್ ಇದೆಲ್ಲ ಎಫೆಕ್ಟ್ ಎಲ್ಲ ಏನಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವತ್ತಿನ ಮಟ್ಟಿಗೆ ಗೊತ್ತಿಲ್ಲ, ರೈತನಲ್ಲಿ ಕ್ಷಮೆ ಕಳ್ಕೊಬೇಕಷ್ಟೇ ನಾವು. ನಿಮ್ಮನ್ನು ಫೇಲ್ ಮಾಡಿದ್ದೀವಿ, ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಡದೆ ನಿಮ್ಮನ್ನು ಬಡವರನ್ನಾಗಿಟ್ಟಿದ್ದೀವಿ ಅಂತ. ಅದಕ್ಕೆ ಎಲ್ಲರೂ ಸೇರಿ ನಾವು ಜವಾಬ್ದಾರರು ಅನಿಸುತ್ತೆ. ಜನ, ಅದು ನಾವು ನಗರವಾಸಿಗಳು ಮುಖ್ಯವಾಗಿ ಜವಾಬ್ದಾರ ಅನಿಸುತ್ತೆ. ಯಾಕಂದರೆ ಹೆಚ್ಚಿಗೆ ಬೇಡದೇ ಇರೋ ಒತ್ತಡವನ್ನು ಕ್ರಿಯೇಟ್ ಮಾಡಿದ್ವಲ್ಲ ಅವ್ರ ಮೇಲೆ. ಯಾಕೆ ಇವತ್ತು ಮುಂಚೆ ಎಲ್ಲ ಆರಾಮಾಗಿ ಮಾಡ್ತಾಯಿದ್ರು, ಏನು ಬೆಳೀತಾಯಿದ್ರು ಅದಕ್ಕೆ ಎಷ್ಟು ಬರುತ್ತೋ ಅದು ತೊಗೊಂಡು ಅದಕ್ಕೆ ಹೆಂಗೆ ಬದುಕೋಕ್ಕಾಗತ್ತೋ ಹಂಗೆ ಬದುಕ್ತಾಯಿದ್ರು, ಆರಾಮಾಗಿದ್ರು. ಆ್ಯಕ್ಚುಲಾಗಿ ಯಾವಾಗ ನಾವು ಅನವಶ್ಯಕ ಒತ್ತಡಗಳನ್ನ ಕ್ರಿಯೇಟ್ ಮಾಡಿದ್ವಿ, ನಮಗೆಲ್ಲ ಎಕ್ಸ್ಪೋಜರ್ ಸಿಕ್ಬಿಡ್ತು, ನಮಗೆ ಪ್ರಿವಿಲೇಜ್ ಎಲ್ಲ ಸಿಕ್ಬಿಡ್ತು, ನಾವು ಏನು ಬೇಕಾದ್ರೂ ತಿನ್ಬೋದು ಅನ್ನೋಷ್ಟೆಲ್ಲ ಸಿಕ್ತು. ಸ್ವಿಗ್ಗಿ ಇದೆ, ಇನ್ಸ್ಟಾಮಾರ್ಟ್ ಇದೆ, ಎಲ್ಲ ದಡಬಡ ಅಂತ ಬಂದುಬಿಡುತ್ತೆ. ಸೊ ನನಗೆ ಸಿಗುತ್ತೆ ಅಂತ ನಾನು ಎಲ್ಲನೂ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡ್ತಿದ್ದೆ. ಅವನ ಮೇಲೆ ಒತ್ತಡ, ಪ್ರೊಡ್ಯೂಸರ್ ಅವನೇ ತಾನೇ, ಅವನ ಕೈಲಾಗಬೇಕಲ್ಲ, ಅವನ ಜಮೀನಲ್ಲಿ ಅದಾಗಬೇಕಲ್ಲ, ನಾವು ಕೇಳೋದೆಲ್ಲ ಅಲ್ಲಿ ಬೆಳೆಯೋಕ್ಕಾಗಬೇಕಲ್ಲ. ಸೊ ಒತ್ತಡ ಜಾಸ್ತಿ ಆಯಿತು. ಆ ಒತ್ತಡಕ್ಕೆ ಸಿಗಾಕೊಂಡು ಅವನು ಎಲ್ಲದಕ್ಕೂ ಸಿಗಾಕೋಬೇಕಾಯಿತು. ಈಗ ನೀವು ಉತ್ಪಾದನೆ ಅವನಿಂದ ಜಾಸ್ತಿ ಕೇಳಿದಷ್ಟೇ, ನೀನು ಇದನ್ನ ಬೆಳೆದಷ್ಟೇ ನಿಮಗೆ ಮಾರಾಟ ಆಗುತ್ತೆ ಅಂತಂದರೆ, ಈಗ ಟೊಮೆಟೊ ಬೆಳೆದಷ್ಟೇ ನಿಂಗೆ ದುಡ್ಡು ಸಿಗುತ್ತೆ ಅಂತ ಅವ್ನು ಟೊಮೆಟೊ ಬೆಳಿಬೇಕಾಗತ್ತೆ. ಅವ್ನ ಜಮೀನಲ್ಲಿ ಬೆಳೆಯುತ್ತೋ ಇಲ್ವೋ, ಅವನದು ದುಡ್ಡು ಇದೆಯೋ ಇಲ್ವೋ ಅಂತ ಒಟ್ಟಿನಲ್ಲಿ ಅವ್ನು ಬೆಳೀಲೇಬೇಕು, ಯಾಕಂದರೆ ಅವ್ನು ಬದುಕಬೇಕು. ಸೊ ಅದನ್ನ ಬೆಳೆದ ತಗೊಂಬಂದ್ರೆ ಇಲ್ಲ ಅಷ್ಟೊಳಗಡೆ ಬೆಲೆ ಬಿದ್ದೋಯ್ತು, ತೊಗೊಂಡೋಗೆಲ್ಲ ಮಣ್ಣಿಗೆ ಸುರಿದ್ಬಿಟ್ಟು ನೀರು ರೋಡಿಗೆ ಸುರಿದ್ಬಿಟ್ಟು ಹೋಗ್ಬೇಕಾಯ್ತು ಅವನು. ಸೊ ಅವ್ನ ಸಮಸ್ಯೆಗಳಿಗೆ ಆ್ಯಕ್ಚುಲಾಗಿ ಇಂಡೈರೆಕ್ಟಾಗಿ ನಾವೇ ಕಾರಣ, ಕನ್ಸ್ಯೂಮರ್ಸೇ ಕಾರಣ. ನಮಗೆ ಅವೇರ್ನೆಸ್ ಇಲ್ಲದಿರೋದು ಮುಖ್ಯವಾದ ಕಾರಣ. ಸೊ ಸ್ವಲ್ಪ ಅವೇರ್ನೆಸ್ ನಾವೆಲ್ಲರೂ ನಾವು ಆ್ಯಕ್ಚುಲಾಗಿ ರೈತನಿಗೆ ಹೇಳೋದು ಏನಿಲ್ಲ, ಪಾಪ ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದಾನೆ. ಉಳುವ ಯೋಗಿಯ ನೋಡಲ್ಲಿ ಅಂತ ಅವನ್ನ ಮೇಲ್ಗಡೆ ಕೂರಿಸಿದ್ದೀವಲ್ಲ ದೇವ್ರು ಮಾಡಿ, ನೀನು ಇರಪ್ಪ ಹಂಗೆ, ನೀನು ಬಡವನಾಗೇ ಇರು, ಬಡವ ನೀನು ಮಡಗ್ದಂಗೆ ಇರುವಂಥ ಗಾದೆ ಬೇರೆ ಮಾಡಿದ್ದೀವಿ, ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ. ಸೊ ಗಾದೆಗಳಲ್ಲಿ ಸೇರಿಸಿ ಅವನ್ನ ನಾರ್ಮಲೈಸ್ ಮಾಡಿ ಅವನ್ನ ಹುತಾತ್ಮನನ್ನಾಗಿ ಮಾಡಿ ದೇವ್ರ ಪಟ್ಟನೂ ಕೊಟ್ಟು ಭಾರತದ ಬೆನ್ನೆಲುಬು ಅಂತಲೂ ಹೇಳಿ ಹೊಗಳಿ ಅವನ್ನ ಶೂಲಕ್ಕೆ ಕೂರಿಸ್ಬಿಟ್ಟಿದ್ದೀವಿ. ನಾವು ಆ್ಯಕ್ಚುಲಾಗಿ ಸಿಟಿ ಡ್ವೆಲ್ಲರ್ಸ್ಗೆ ಹೇಳಬೇಕು ಅನಿಸುತ್ತೆ. ಜನರಲ್ಲಾಗಿ ಕನ್ಸ್ಯೂಮರ್ ನಾವು ಏನು ಉತ್ಪಾದನೆ ಮಾಡೋನು ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದಾನೆ, ಅವನ ಮೇಲೆ ಒತ್ತಡ ಹಾಕಲಿಲ್ಲ ಅಂದರೆ, ಈಗ ನಾವು ಅವ್ನು ಏನು ಬೆಳಿತಾನೋ ಅದಕ್ಕೆ ಅವನಿಗೆ ನ್ಯಾಯಯುತ ಬೆಲೆ ಕೊಟ್ಬಿಡು. ಸರ್ಕಾರಗಳು ಆ್ಯಕ್ಚುಲಾಗಿ ಹಾಗೇನು ಮಾಡಬೇಕು, ಅದನ್ನೆಲ್ಲ ಒಂದು ನ್ಯಾಯಯುತ ಬೆಲೆ ಫಿಕ್ಸ್ ಮಾಡಬೇಕು. ಹೊರಗಡೆನೂ ಮಾರ್ಕೆಟಲ್ಲಿ ಅದೇ ಥರ ಇರೋ ಥರ ನೋಡ್ಕೋಬೇಕು. ಅಷ್ಟು ನೋಡಿಕೊಂಡ್ರೆ ಸಾಕು, ಅವ್ನಿಗೆ ಇನ್ನೇನು ಕೇಳಲ್ಲ. ಅವ್ನು ಬೆಳೆದಿದ್ದನ್ನು ಮಾರಾಟ ಮಾಡೋಕ್ಕಾದ್ರೆ ಸಾಕು, ಅವನಿಗೆ ರೋಡಿಗೆ ಬಿಸಾಕಕ್ಕೆ ಹೋಗಿದೆ ಮಾರಾಟ ಮಾಡೋಕ್ಕಾದ್ರೆ ಅದು ಬಿಟ್ಟು ಇನ್ನೇನು ಕೇಳಿದಾನ ಅವನು. ನನಗಂತೂ ಯಾರೂ ಏನೂ ಎಕ್ಸ್ಟ್ರಾ ಕೇಳ್ದಂಗಿಲ್ಲ. ಏನು ಬೆಳೆಯೋಕ್ಕಾಗತ್ತೋ ಅವ್ನು ಬೆಳೆದಿದ್ದನ್ನು ತೊಗೊಂಡೋಗಿ ಅವ್ನು ಮಾರ್ಕೆಟಿಗೆ ಹಾಕಿದ್ರೆ, ಅವ್ನು ಡೈರೆಕ್ಟ್ ತೊಗೊಂಡೋಗಿ ಮಾರೋಕ್ಕಾಗಲ್ಲ. ಇಲ್ಲ ಮಾರ್ಕೆಟಿಗೆ ಹಾಕಿದಾಗ ಒಂದು ಬೇಸಿಕ್ಸ್ MSP ಕೊಟ್ಟರೆ ಸಾಕು. ನಾವೆಲ್ಲದಕ್ಕೂ ಎಲ್ಲ ಬೆಳೆಗಳಿಗೂ ಒಂದು MSP ಮಾಡಿಬಿಟ್ರೆ, ಅದಕ್ಕಿಂತ ಹೆಚ್ಚಿಗೆ ಇವಾಗ ನೀವು ಹೇಳಿದ್ರಲ್ಲ, ದಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಅವನ ಯೋಚನೆ ಮಾಡುವಂಥ ಒಂದಷ್ಟು ಪರಿಧಿ ಏನಿದೆ ಅದನ್ನು ಹೆಚ್ಚಿಸ್ಕೊಳ್ತಾ ಹೋದರೆ ವಿಚ್ ಇಸ್ ಗುಡ್. ಅದಕ್ಕೆ ಸಂಘಟನೆಗಳಿವೆ, ಸುಮಾರು ರೈತ ಸಂಘಟನೆಗಳಿವೆ, ಉತ್ಪಾದಕರ ಸಂಘಗಳಿವೆ. ಅವ್ರುಗಳು ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ಬೋದು, ನಿಧಾನಕ್ಕೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಬೇಸಿಕ್ ನಮಗೆ ಅವ್ನಿಗೆ ಏನಾಗಬೇಕಾಗಿದೆ ಈಗ ಫಸ್ಟ್ ಅದಾಗೋದು ಓಕೆ, ಅದನ್ನು ಮಾಡ್ಬೋದು ಆ್ಯಕ್ಚುಲಾಗಿ, ಅಲ್ಲಿಂದನೂ ಶುರು ಮಾಡ್ಕೊಂಬರ್ಬೋದು. ಬಟ್ ಬೇಸಿಕ್ ಕಸ್ಟಮರ್ಗಳಲ್ಲಿ ನಾವು ಯಾರು ಅದನ್ನು ಕನ್ಸ್ಯೂಮ್ ಮಾಡ್ತಾರೆ, ಕನ್ಸ್ಯೂಮರ್ಸಲ್ಲಿ ಒಂದಷ್ಟು ಅವೇರ್ನೆಸ್ ಬರಬೇಕಾಗತ್ತೆ. ನಾವೇನು ತಿಂತಿದ್ದೀವಿ, ಅದು ಲೋಕಲ್ ಆಗಿದೆಯಾ, ಏನಿದೆ ಅದರೊಳಗಡೆ. ಸೊ ಇಂಥವನ್ನೆಲ್ಲ ನಾವು ಈಗ ಕೆಮಿಕಲ್ ಫಾರ್ಮಿಂಗಲ್ಲಿ ಬೆಳೆಯುವಂಥದ್ದನ್ನ ನಮಗೆ ಬೇಡ ಅಂತ ಅನ್ನೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ಬೆಳೆಯೋದಿಲ್ಲ ಅಷ್ಟೇ. ಸೊ ಡಿಮ್ಯಾಂಡ್ಗೆ ಇರೋ ಹಾಗೆ ತಾನೇ ಸಪ್ಲೈ ಇರುತ್ತೆ. ಸೊ ನಮ್ಮಲ್ಲೇ ಅವೇರ್ನೆಸ್ ಬರಬೇಕು ಅನಿಸುತ್ತೆ. ಬೇಸಿಕ್ ಅಷ್ಟೇ ನಾನು ಹೇಳ್ಬೋದು. ಇನ್ನೇನೆ ನಾವು ಒಂದು ಸ್ವಲ್ಪ ಅವೇರ್ ಆಗಬೇಕಾಗತ್ತೆ ಅದು ಎಲ್ಲದ್ರ ಬಗ್ಗೆನೂ. ಇವತ್ತು ನನ್ನ ಮಗ ನನಗೆ ಹೇಳ್ತಾನೆ, ನೀನು ಯೂಸ್ ಮಾಡಬೇಡ. ನಾನು ಸುಮ್ಮನೆ ಯಾವಾಗಲೂ ಒಂದು ಸಲ ಇಂಟ್ರೆಸ್ಟಿಗೋಸ್ಕರ ಏನು ಹೇಳ್ತೀವಿ ನೋಡೋಣ ಅಂತ ಅಂದ್ಬಿಟ್ಟು ಕೆಲವೆಲ್ಲ ಇನ್ಪುಟ್ಸ್ ಆಗ್ತಾ ಇರ್ತೀನಿ. ನೀನು ಯೂಸ್ ಮಾಡಬೇಡಪ್ಪು ಅಂತ ನನ್ನ ಮಗ ಹೇಳ್ತಾನೆ ನನಗೆ. ಎಷ್ಟು ನೀರು ಖರ್ಚಾಗುತ್ತೆ ಗೊತ್ತಾ ಸೂಪರ್ ಕಂಪ್ಯೂಟರ್ಸ್ ಎಲ್ಲ ಮಾಡೋದಕ್ಕೆ, ಎಷ್ಟು ಇದಾಗುತ್ತೆ, ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ. ಸೊ ನೀವು ಇಂದೆಲ್ಲ ಮಾಡಿಬಿಡುತ್ತೆ ಅಂತ ಹೇಳ್ಬಿಡ್ತೀವಿ ನಾವು ಇವತ್ತು ಕೂತ್ಕೊಂಡು. ಆ AI ಅದನ್ನು ಸಸ್ಟೈನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಎನರ್ಜಿ ತೊಗೊಳತ್ತೆ. ಸೊ ನಮ್ಮಲ್ಲಿರೋ ಮೇಯ್ನಾಗಿ ಇವೆಲ್ಲ ಅಟ್ಲೀಸ್ಟ್ ನಾವು ಕುಡಿದು ಅದನ್ನು
ಅಥವಾ ಏನೋ ಒಂದು ವ್ಯವಸಾಯಕ್ಕೆ ಉಪಯೋಗಿಸಿ ಬಿಟ್ಟರು ಅಲ್ಲೂ ಕೆಮಿಕಲ್ ಫಾರ್ಮಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ನೀರು ಪೊಲ್ಯೂಟ್ ಆಗುತ್ತೆ ಅಂತ. ನೀರು ಗಾಳಿ ಎಲ್ಲವನ್ನೂ ಪೊಲ್ಯೂಟ್ ಮಾಡಿಬಿಟ್ರೆ ನಾವು ಆಮೇಲೆ ಯಂತ್ರ ಮೇಲೆ ಇಟ್ಕೊಂಡ್ಬರ್ತೀವಿ. ಆ ಗಾಳಿ ನೀರನ್ನು ಇದು ಉತ್ಪಾದನೆ ಮಾಡಿಕೊಡ್ಬೇಕಾಗ್ತದೆ. ಸೊ ಪೂರ್ತಿ ಭೂಮಿಯನ್ನು ಬರಡು ಬೆಂಗಾಡು ಮಾಡಿ ಅದರೊಳಗಡೆ ಎಲ್ಲನೂ AI ಉತ್ಪಾದನೆ ಮಾಡಿ 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 ಕೊಡ್ತಾ ಇದ್ದರೆ ಕೊನೆಗೆ ಅದ್ರ ಕೈಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಮೋಸ್ಟ್ಲಿ ಅದೇ ನಮ್ಮನ್ನು ಎಲ್ಲರೂ ಸಾಕಪ್ಪ ನೀವೆಲ್ಲ ವೇಸ್ಟ್ ಅಂತ ಡಿಸೈಡ್ ಮಾಡ್ಕೊಂಡು ಇನ್ನೇನು ಏನಕ್ಕೂ ಯೂಸ್ ಇಲ್ಲ ಅಂತಂದ್ರೆ ಏನು ಮಾಡ್ತದೆ? ಅದಕ್ಕೆ ಅಷ್ಟೊಂದು ಇಂಟೆಲಿಜೆನ್ಸ್ ಬಂದಮೇಲೆ ಯೂಸ್ ಇಲ್ಲದೆ ಇರೋದನ್ನ ಏನು ಮಾಡ್ತದೆ? ಸಾಯಿಸ್ಬಿಡುತ್ತೆ ಅಷ್ಟೇ. ಸೊ ನಾವು ಡೈನೋಸರ್ಗಳು ಡಮಾರ್ ಆಗೋಬೇಕು ಒಂದು ದಿವಸ ಅಷ್ಟೇ. AI ಬದುಕಿದ್ವಿ. ಆಗಲೇ ಮೊನ್ನೆ ಎಲ್ಲೋ ಹೋದೆ, ಚಾಟ್ ಬಾಟ್ಸ್ ಎಲ್ಲ ಸೇರ್ಕೊಂಡು ಅವುಗಳೇ ಡಿಸ್ಕಸ್ ಮಾಡ್ಕೋತಾ ಇವೆ ಅಂತಲ್ಲ. ಸೊ ಯೂಶಲಾಗಿ ನೀವು ಒಂದು ಕ್ವೆಶ್ಚನ್ ಕೇಳಿದಾಗ ಇದಕ್ಕೆ ಈ ಪ್ಲಾಟ್ಫಾರ್ಮ್ನಲ್ಲಿ ಇಲ್ದಿರೋ ವಿಷಯ ಅದು ಇನ್ನೊಂದು ಕಡೆಯಿಂದ ಅಂತ ತಗೋಬೇಕು. ಸೊ ಚಾಟ್ ಬಾಟ್ಸ್ ಅವುಗಳೇ ಯಾರು ಇನ್ಸ್ಟ್ರಕ್ಷನ್ ಎಕ್ಸ್ಟೆಂಟ್ ಡೇಟಾ ಇಸ್ ಇಂಪಾರ್ಟೆಂಟ್. ಆ ಎಕ್ಸ್ಟೆಂಟ್ ಡೇಟಾ ಕ್ರಾಸ್ ಆಗಿದ ತಕ್ಷಣ ಅವೇ ಮಾತಾಡ್ಕೋಬೋದಲ್ವ? ಅವಾಗಲೇ ಮಾತಾಡ್ತಾ ಇವಂತೆ, ಅವುಗಳೇ ಮಾತಾಡ್ಕೋತಾ ಇವಂತೆ. ಯಾವ ಇಂಟರ್ವೆನ್ಷನ್ ಇಲ್ಲ, ಅವುಗಳೇ ಮಾತಾಡ್ಕೋತಾ ಇವೆ ಅಂತ ಹೇಳ್ತಾರೆ. ಸೊ ಅದು ಆ ದಿವಸನೂ ಬರ್ಬೋದು, ಬಟ್ ಓಕೆ ಅದು ಬರದೇ ಇರಲಿ ಅಂತ ಅಂದ್ಕೊಂಡು ಇವಾಗ ಇರೋದೇ ನಾವು ಸತ್ಯ ಅಂತ ಅಂದ್ಕೊಂಡು ಈಗ ರೈತರ ಬಗ್ಗೆ ಮಾತಾಡೋದು. ಸೂಪರ್, ನಿಮ್ಮ ಕನ್ವಿಕ್ಷನ್ ಸೂಪರ್ ಸರ್. ಯಾಕಂದರೆ ನೀವು ಯು ಆರ್ ಫಾಲೋಯಿಂಗ್ ಇಟ್. ನೀವೇನು ಮಾತಾಡ್ತಾ ಇದ್ದೀರಾ ಅದನ್ನು ಫಾಲೋ ಮಾಡ್ತಾ ಇದ್ದೀರಾ, ಅಲ್ಲ ಟ್ರೈ ಮಾಡ್ತಾ ಇದ್ದೀರಾ. ದಟ್ಸ್ ವಾಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ. ನೀವು ಕೆಲವು ಮಾತುಗಳಲ್ಲಿ ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಫಾಲೋ ಮಾಡ್ತಿಲ್ಲ ಅಂತ ಅನ್ಸ್ಬಿಟ್ಟು ಅಲ್ಲೇ ನೀವೇ ಸೆಟಲ್ ಡೌನ್ ಆಗಿಬಿಡ್ತೀರ ಕೆಲವು ಮಾತಾಡುವಾಗ. ನಂಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ವಿಚಾರವಂತರಿದ್ರೆ ತಾವು, ತುಂಬ ಬುದ್ಧಿವಂತರಿದ್ರೆ, ತುಂಬ ಖುಷಿ ಆಯಿತು ಸರ್. ಪ್ರಿವಿಲೇಜ್. Yes, true. ಯೋಚನೆ ಮಾಡ್ತಾರೆ. When people get that privilege, ನಿಮ್ಮ ಥರ ಅಥವಾ ಗ್ರೌಂಡೆಡ್ ಆಗಿ ರೂಟೆಡ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಐ ಮೆನ್ಷನ್, ನಾವು ಪ್ರಿವಿಲೇಜ್ ಇದ್ದು ಅದು ಇನ್ನೊಂದು ದಾರಿ ತಗೊಂಡೋಗೋ ಸಾಧ್ಯತೆಗಳಿರ್ತವೆ. ನನ್ನ ಹತ್ರ ಪ್ರಿವಿಲೇಜ್ ಇದ್ದಾಗೂ ನಾನು ಅವನ್ನ ಶೋಷಣೆ ಮಾಡ್ತೀನಿ ಅಥವಾ ಅವನ ಮೇಲೆ ರೂಲ್ ಮಾಡ್ತೀನಿ ಅನ್ನೋವಂಥ ಮನಸ್ಥಿತಿಗಳು ತಪ್ಪಾಗ್ಬಿಡ್ತವೆ. ವಿಚ್ ನಿಮ್ಮ ಹತ್ರ ಬಂದಾಗ, ಬಿಕಾಸ್ ಯು ಆರ್ ಅಕ್ಸೆಪ್ಟಿಂಗ್ ಯುವರ್ ಪ್ರಿವಿಲೇಜ್ ಬಟ್ ಯು ಆರ್ ಟ್ರೈಂಗ್ ಟು ಬಿ ಗ್ರೌಂಡೆಡ್. ಸೊ ಇಂಥದ್ದು ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಆಗುತ್ತೆ, ಬ್ಯೂಟಿಫುಲ್ ಇಂಡಿಯಾ ಆಗುತ್ತೆ. ಅದೇ ಪ್ರಿವಿಲೇಜ್ನ ಅಹಂಕಾರ ಬೆಳೆಸ್ಕೊಳಕ್ಕಲ್ಲದೆ ಅಥವಾ ಪ್ರಿವಿಲೇಜ್ ತಪ್ಪು ಅಂತನೂ ಅಲ್ಲ, ಸಿಕ್ಕಿರೋದ್ರ ಬೆಲೆ ತಿಳ್ಕೊಂಡ್ರೆ ನಾವು. ಸೊ ಆವಾಗ ಅದರ ಬೆಲೆ ತಿಳ್ಕೊಂಡು ಆ ಥರ ಅದು ಎಲ್ಲಿಂದ ಬಂತು ಇವನ್ನೆಲ್ಲನೂ ತಿಳ್ಕೊಂಡ್ರೆ ಇನ್ನೊಬ್ಬರಿಗೆ ಯಾರಿಗೆ ಇಲ್ವೋ ಅದು ಯಾಕೆ ಅವನಿಗೆ ಬರಲಿಲ್ಲ ಅಂತಲೂ ಗೊತ್ತಾಗುತ್ತಲ್ಲ. ಸೊ ಆವಾಗ ಏನದು ಇದ್ರ ಬಗ್ಗೆ ದುರಭಿಮಾನ ಇವೆಲ್ಲ ಬರೋದೇ ಇಲ್ಲ. ಸೊ ಇನ್ನೊಬ್ಬ ನನಗಿಂತ ಕೀಳು ಅಂತ ಅನ್ನೋದು ಬರೋದಿಲ್ಲ ಅಂತ ಅನ್ಸುತ್ತೆ. ನೋಡುವ ಏನೇನಾಗುತ್ತೆ ಅಂತ ಮಾತಾಡ್ತಾ ಇರೋದು ನಾವು. ಒಂದು 10% ಟೇಕ್ ಅವರ್ ತಗೊಂಡ್ರು ಸಾಕು. ಸೂಪರ್ ಸರ್, ತುಂಬ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ನೀವೊಂದು ನಂಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಯಿತು. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಟೇಕ್. ಹೆಂಗೆ ಮಾತಾಡಬೇಕು, ಏನು ವಿಚಾರಗಳು ತಿಳ್ಕೋಬೇಕು ಅನ್ನೋ ಅಂಥದ್ರ ಬಗ್ಗೆ. ನಾನು ಮಾತಾಡೋದಿಲ್ಲ, ಮಾತಾಡ್ಬಿಡಿ, ಒಂದಕ್ಕೊಂದು ಸಂಬಂಧನೇ ಇರೋಲ್ಲ. ಎಲ್ಲೆಲ್ಲ ಹಾರಾಡ್ತಾ ಇರ್ತಾವ ಮಾತುಗಳು. ಇಲ್ಲ ಸರ್, ಐ ಮೀನ್ ಟು ಸೇ ನಮ್ಗೆ ಅರ್ಥ ಆಗ್ತಿರ್ತಲ್ಲ. ನಾನು ಐ ಕ್ಯಾನ್ ಕನೆಕ್ಟ್ ಟು ಇಟ್. ಸೊ ಅಲ್ಲಲ್ಲಿ ಮಾತಾಡಿದಾಗ ಎಡಿಟರ್ ಅವ್ರ ಕೆಲಸ ಮಾಡ್ತಾರೆ, ಅವರು ಪ್ಯಾಚ್ ಮಾಡಬೇಕಾಗಿರೋದು ಅವ್ರ ಕೆಲಸ. ಟು ಮೇಕ್ ಇಟ್ ಮೋರ್ ಎಡಿಟರ್ ತಲೆಗೆ ತಗೊಡುತ್ತೆ. ದೇರ್ ಇಸ್ ಅನ್ ಸೆನ್ಸ್, ಅಂದರೆ ಕತೆ ಇದೆ ಇದರಲ್ಲಿ. ದೇರ್ ಇಸ್ ಅನ್ ಹಾರ್ಡ್ ಟ್ರೂತ್ ಆಸ್ ವೆಲ್. ತುಂಬ ಖುಷಿ ಆಯಿತು ತಮ್ಮ ಸಮಯ ಇಲ್ಲಿ ಬಂದು ತಾವು ಕಳೆದಿದ್ದು ರೈತ 360 ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್, ಇಷ್ಟೊತ್ತು ನಮ್ಮ ಜೊತೆ ಕಿಶೋರ್ ಸರ್ ಅವರು ಟೈಮ್ ಕೊಟ್ಟಿದ್ದು, ಎಂಥ ಅದ್ಭುತ ವರ್ಸಟೈಲ್ ಆ್ಯಕ್ಟರ್, ಅಂಥ ಗ್ರೇಟ್ ಹ್ಯೂಮನ್ ಬೀಯಿಂಗ್. ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ಈ ಎಪಿಸೋಡ್ನ ಇಷ್ಟಪಟ್ರಿ ಅಂತ ನಾನು ಪ್ರಬಲವಾಗಿ ಬಿಲೀವ್ ಮಾಡ್ತಾಯಿದ್ದೀನಿ. ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ಬರ ಗೆಸ್ಟ್ನ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀವಿ. ಸೈನಿಂಗ್ ಆಫ್, ರೈತ @360. ಜೈ ಹಿಂದ್.